ಹಾಲೆಲೂಯ. ಈ ಸಮಯದಲ್ಲಿ ಶುಕ್ರವಾರದ ಪ್ರಾರ್ಥನಾ ಕೂಟವನ್ನು ನಾವು ಪ್ರಾರಂಭ ಮಾಡೋಣ, ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ನಮ್ಮ ಪರಲೋಕದ ತಂದೆಯಾದ ದೇವರೇ, ಈ ಒಂದು ದಿನವನ್ನು ನಮ್ಮ ಜೀವಿತದಲ್ಲಿ ನೀನು ಕೂಡಿಸಿಕೊಟ್ಟಿರೋದಕ್ಕಾಗಿ ನಿನಗೆ ನಾವು ಸ್ತೋತ್ರವನ್ನು ಸಲ್ಲಿಸ್ತೇವೆ. ನೀನು ಒಳ್ಳೆಯವನು ಸ್ವಾಮಿ, ನಿನ್ನ ಕೃಪೆಯು ಶಾಶ್ವತವಾದದ್ದು. ನೀನು ಒಳ್ಳೆಯವನು ಸ್ವಾಮಿ, ನಿನ್ನ ಕೃಪೆಯು ಶಾಶ್ವತವಾದದ್ದು. ನೀನು ಒಳ್ಳೆಯವನು, ನಿನ್ನ ಕೃಪೆಯು ಶಾಶ್ವತವಾದದ್ದು. ನಿನ್ನ ಕೃಪೆಯಿಂದಲೇ ದೇವರೇ ನಮ್ಮನ್ನು ಕಾಪಾಡುತ್ತಾ ನಡೆಸುತ್ತಾ ಬಂದಿದ್ದಿ, ಅದಕ್ಕಾಗಿ ಸ್ತೋತ್ರ. ಈ ಮುಂಜಾನೆ ವೇಳೆಯಲ್ಲಿ ಈ ಒಂದು ಶುಕ್ರವಾರದ ಪ್ರಾರ್ಥನೆಯ ಸಮಯದಲ್ಲಿ ದೇವರೇ ನಿನ್ನನ್ನು ಸ್ತುತಿಸಿ ಆರಾಧಿಸುವಂಥ ಒಂದು ಕೃಪೆ ನಮ್ಮ ಜೀವಿತಕ್ಕೆ ನೀನು ಅನುಗ್ರಹಿಸಿ ಕೊಟ್ಟಿರೋದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಹಾಲೆಲೂಯ. ನಮ್ಮ ಸ್ತುತಿಯನ್ನು ಸ್ವೀಕರಿಸಿ ನೀನು ಮಹಿಮೆ ಹೊಂದಿಕೊಳ್ಳಬೇಕೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಎಲ್ಲ ಮಹಿಮೆ, ಮಾನ, ಘನತೆ ನಿನಗೆ ನಾವು ಸಲ್ಲಿಸ್ತೇವೆ. ಯೇಸುವಿನ ದಿವ್ಯ ನಾಮದಲ್ಲಿ ಬೇಡಿದೆವು ತಂದೆ, ಆಮೇನ್, ಆಮೇನ್. ಹಾಲೆಲೂಯ. ಸ್ವಲ್ಪ ಹೊತ್ತು ನಾವು ದೇವರನ್ನ ಸ್ತುತಿಸೋಣ. ಈ ಸಾಂಗ್ ಹೀಗೆ ಹೇಳ್ತದೆ: ಆಶ್ರಯವು ನೀನೇ ಏಸಯ್ಯ, ನನ್ನ ಆಧಾರವು ನೀನೇ ಏಸಯ್ಯ ಎಂಬುದಾಗಿ. ಹಾಲೆಲೂಯ. ನಾವು ಎದ್ದು ನಿಂತುಕೊಂಡು ಕರ್ತನನ್ನು ಸ್ತುತಿಸೋಣ. ಎಲ್ಲರೂ ಕರ್ತನನ್ನು ಆರಾಧಿಸೋಣ. We worship you, Almighty God. Thank you, Jesus. Holy, holy, holy. Thank you, Lord. We worship you, Lord Jesus. ನಮ್ಮ ಆಶ್ರಯವಾದ ಆತನೇ ನಿನಗೆ ಸ್ತೋತ್ರ. ಆಶ್ರಯವು ನೀನೇ ಏಸಯ್ಯ, ನನ್ನ ಆಧಾರವು ನೀನೇ ಏಸಯ್ಯ. ಆಶ್ರಯವು ನೀನೇ ಏಸಯ್ಯ, ನನ್ನ ಆಧಾರವು ನೀನೇ ಏಸಯ್ಯ. ಆರಾಧನೆ, 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 ಆರಾಧನೆ. ಇದುವರೆಗೂ ನನ್ನ ನಡೆಸಿದ ಎಬಿನೇಜರ್ ನೀನೇ ಅಯ್ಯ. ಇದುವರೆಗೂ ನಡೆಸಿದ ಎಬಿನೇಜರ್ ನೀನೇ ಅಯ್ಯ. ಆರಾಧನೆ, 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 ಆರಾಧನೆ. ನನ್ನ ಸಮಯದಲ್ಲಿ ಕಷ್ಟದ ದಿನದಿ ನನ್ನಯ ಜೊತೆಗಾರನೆ, ನನ್ನ ಕಣ್ಣೀರಿನ ಸಮಯದಲ್ಲಿ ನನ್ನ ಕಾಣುವ ನನ್ನ ಒಡೆಯನೇ, ಎಲ್ರೋಗಿ ನೀನೇನಯ್ಯ. ನನ್ನ ಕಾಣುವ ನನ್ನ ಒಡೆಯನೇ, ಎಲ್ರೋಗಿ ನೀನೇನಯ್ಯ. ಆರಾಧನೆ, 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 ಆರಾಧನೆ. ಆಶ್ರಯವು ನೀನೇ ಏಸಯ್ಯ, ನನ್ನ ಆಧಾರವು ನೀನೇ ಏಸಯ್ಯ. ಆಶ್ರಯವು ನೀನೇ ಏಸಯ್ಯ, ನನ್ನ ಆಧಾರವು ನೀನೇ ಏಸಯ್ಯ. ಆರಾಧನೆ, ಆರಾಧನೆ, ಆರಾಧನೆ,
ನನ್ನ ನಡೆಸಿದ ನನ್ನ ಕುರುಬನೇ ಯೆಹೋವರುವ ನೀನೇ. ಆರಾಧನೆ ಆರಾಧನೆ ಆರಾಧನೆ. We worship you, Almighty God. ಆರಾಧನೆ ಆರಾಧನೆ ಆರಾಧನೆ. ಆಶ್ರಯವು ಸಯ್ಯ, ನನ್ನ ಆಧಾರವು ನೀನೇ ಸಯ್ಯ. ಆಶ್ರಯವು ನೀನೇ ಸಯ್ಯ, ನನ್ನ ಆಧಾರವು ನೀನೇ ಸಯ್ಯ. ಆರಾಧನೆ 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 ಆರಾಧನೆ. ನಿನ್ನಿಂದಾಗದ ಕಾರ್ಯವು ಒಂದೂ ಇಲ್ಲ, ನಿನ್ನಿಂದೆಲ್ಲವೂ ಸಾಧ್ಯವಯ್ಯ. ನಿನ್ನಿಂದಾಗದ ಕಾರ್ಯವು ಒಂದೂ ಇಲ್ಲ, ನಿನ್ನಿಂದೆಲ್ಲವೂ ಸಾಧ್ಯವಯ್ಯ. ಇದುವರೆಗೂ ನನ್ನ ನಡೆಸಿದ ಎಬಿನೇಜರ್ ನೀನೇನಯ್ಯ. ಇದುವರೆಗೂ ನಡೆಸಿದ ಎಬಿನೇಜರ್ ನೀನೇನಯ್ಯ. ಆರಾಧನೆ ಆರಾಧನೆ ಆರಾಧನೆ. glory. ಆರಾಧನೆ 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 ಆರಾಧನೆ. ಆಶ್ರಯವು ಆಶ್ರಯವು ನೀನೇ ಸಯ್ಯ, ನನ್ನ ಆಧಾರವು ನೀನೇ ಸಯ್ಯ. ಗ್ಲೋರಿ ಗ್ಲೋರಿ ಗ್ಲೋರಿ. ಆಶ್ರಯವು ನೀನೇ ಸಯ್ಯ, ನನ್ನ ಆಧಾರವು ನೀನೇ ಸಯ್ಯ. ಹೇಳೋಣ ಆರಾಧನೆ 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 ಆರಾಧನೆ. ಅಪ್ಪ, ನೀವೇ ನಮ್ಮ ಆಶ್ರಯ ಸ್ವಾಮಿ, ನೀನೇ ನಮ್ಮ ಬಲವು ಸ್ವಾಮಿ, ನೀನೇ ನಮ್ಮ ದುರ್ಗವು, ನೀನೇ ನಮ್ಮ ಕೋಟೆ ಸ್ವಾಮಿ. ಅಪ್ಪ, ನಿನ್ನನ್ನು ನಂಬಿದ ಜನರಿಗೆ ಒಳ್ಳೆಯದೇ ಆಗ್ತದೆ ಸ್ವಾಮಿ. ಅದಕ್ಕಾಗಿ ನಿನಗೆ ನಾವು ಸ್ತೋತ್ರ ಸಲ್ಲಿಸ್ತೇವೆ. Hallelujah, 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 hallelujah. Praise you, Jesus. Glory, 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 Lord. Hallelujah. ಎಲ್ಲ ಒಳ್ಳೆಯದೇ ಆಗುವುದು ದೇವಾ, ನಿನ್ನ ಪ್ರೀತಿಸಿದ ನನಗೆ. ಎಲ್ಲ ಒಳ್ಳೆಯದೇ ಆಗುವುದು ದೇವಾ, ನಿನ್ನ ಪ್ರೀತಿಸಿದ ನನಗೆ. ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಮನಸ್ಸು ಊಹಿಸಲಿಲ್ಲ, ನೀ ನನಗಾಗಿಟ್ಟಿದನು. ಓ ಕಣ್ಣು ಕಾಣಲಿಲ್ಲ,
ನನಗೆ ಎಲ್ಲ ಒಳ್ಳೆಯದೇ ಆಗುವುದು ದೇವಾ ನಿನ್ನ ಪ್ರೀತಿಸಿದ ನನಗೆ ಕಾಡಂಧಕಾರದಿ ನಡೆದರು ಬೆಂಕಿಯಲ್ಲಿ ಹಾಕಲ್ಪಟ್ಟರು ಕಾಡಂಧಕಾರದಿ ನಡೆದರು ಬೆಂಕಿಯಲ್ಲಿ ಹಾಕಲ್ಪಟ್ಟರು ನಿನ್ನ ಜೊತೆಯೆಂದು ಇರುವೆ ದೇವಾ ನಿನ್ವಾದನ ನನ್ನ ನೆರವೇರುವುದು ನೀ ನನ್ನ ಜೊತೆಯೆಂದು ಇರುವೆ ದೇವಾ ನಿನ್ವಾದನ ನನ್ನ ನೆರವೇರುವುದು ಓ ಕಣ್ಣು ಕಾಣಲಿಲ್ಲ ಕಿವಿ ಊಹಿಸಲಿಲ್ಲ ನೀ ನನಗಾಗಿಟ್ಟಿದನು ಓ ಕಣ್ಣು ಕಾಣಲಿಲ್ಲ ಕಿವಿ ಕೇಳಲಿಲ್ಲ ಮನಸ್ಸು ಊಹಿಸಲಿಲ್ಲ ನೀ ನನಗಾಗಿಟ್ಟಿದನು ಎಲ್ಲ ಒಳ್ಳೆಯದೇ ಆಗುವುದು ದೇವಾ ನಿನ್ನ ಪ್ರೀತಿಸಿದ ನನಗೆ ಆಮೆನ್ ಎಲ್ಲ ಒಳ್ಳೆಯದೇ ಆಗುವುದು ದೇವಾ ನಿನ್ನ ಪ್ರೀತಿಸಿದ ನನಗೆ ಒಂದು ಮಿತ್ರರು ನನ್ನ ಕೈಬಿಟ್ಟರು ಆತ್ಮೀಯರು ನನ್ನ ದೂಷಿಸಿದರು ಒಂದು ಮಿತ್ರರು ನನ್ನ ಕೈಬಿಟ್ಟರು ಆತ್ಮೀಯರು ನನ್ನ ದೂಷಿಸಿದರು ನಿನ್ನ ಕೃಪೆ ನನಗೆ ಸಾಕು ದೇವಾ ನಿನ್ನ ನನ್ನ ನೆರವೇರುವುದು ನಿನ್ನ ಕೃಪೆ ನನಗೆ ಸಾಕು ದೇವಾ ನಿನ್ನ ನನ್ನ ನೆರವೇರುವುದು ಓ ಕಣ್ಣು ಕಾಣಲಿಲ್ಲ ಕಿವಿ ಕೇಳಲಿಲ್ಲ ಮನಸ್ಸು ಊಹಿಸಲಿಲ್ಲ ನೀ ನನಗಾಗಿಟ್ಟಿದನು ಓ ಕಣ್ಣು ಕಾಣಲಿಲ್ಲ ಕಿವಿ ಕೇಳಲಿಲ್ಲ ಮನಸ್ಸು ಊಹಿಸಲಿಲ್ಲ ನೀ ನನಗಾಗಿಟ್ಟಿದನು ಎಲ್ಲ ಒಳ್ಳೆಯದೇ ಆಗುವುದು ದೇವಾ ನಿನ್ನ ಪ್ರೀತಿಸಿದ ನಮಗೆ ಎಲ್ಲ ಒಳ್ಳೆಯದೇ ಆಗುವುದು ದೇವಾ ನಿನ್ನ ಪ್ರೀತಿಸಿದ ನನಗೆ ಹಲ್ಲೆಲೂಯಾ ಹಲ್ಲೆಲೂಯಾ ಹೋಸನ್ನ ಹಲ್ಲೆಲೂಯಾ ಹಲ್ಲೆಲೂಯಾ ಹೋಸನ್ನ ಹಲ್ಲೆಲೂಯಾ ಹಲ್ಲೆಲೂಯಾ ಹೋಸನ್ನ ಹಲ್ಲೆಲೂಯಾ ಹಲ್ಲೆಲೂಯಾ ಹೋಸನ್ನ ಎಲ್ಲ ಒಳ್ಳೆಯದೇ ಆಗುವುದು ದೇವಾ ನಿನ್ನ ಪ್ರೀತಿಸಿದ ನನಗೆ ಎಸ್ ಲಾರ್ಡ್ ಎಲ್ಲ ಒಳ್ಳೆಯದೇ ಆಗುವುದು ದೇವಾ ನಿನ್ನ ಪ್ರೀತಿಸಿದ ನನಗೆ ಎಲ್ಲ ಒಳ್ಳೆಯದೇ ಆಗುವುದು ದೇವಾ ನಿನ್ನ ಪ್ರೀತಿಸಿದ ಹಲ್ಲೆಲೂಯಾ ಓ ಸ್ವಾಮಿ ಹೌದು ದೇವರೇ ನಿನ್ನನ್ನು ಪ್ರೀತಿಸುವ ರೈತಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲವಾಗುತ್ತದೆ ಎಂಬುದಾಗಿ ನಮ್ಮ ವಾಕ್ಯ ಹೇಳ್ತದೆ ಅಪ್ಪ ನಿನ್ನನ್ನು ಪ್ರೀತಿಸುವಂತೆ ನೀನು ನಮ್ಮನ್ನು ಮೊದಲು ಪ್ರೀತಿ ನಿನ್ನ ಒಬ್ಬನೇ ಮಗನು ನಮಗೋಸ್ಕರ ಕೊಟ್ಟದಕ್ಕಾಗಿ ಸ್ತೋತ್ರ ನಿನ್ನ ಪ್ರೀತಿಯಲ್ಲಿ ನಾವು ಹೆಚ್ಚುತ್ತಾ ನಿನ್ನ ಸಾರೂಪ್ಯವುಳ್ಳವರೇ ಆಗುತ್ತಾ ನಿನಗೆ ಮಹಿಮೆ ತರುವಂತೆ ಪರಿಶುದ್ಧಾತ್ಮನ ಮೂಲಕವಾಗಿ ನಡೆಸು ಓ ಸ್ವಾಮಿ ನಿನಗೆ ಸ್ತೋತ್ರ ನಿನಗೆ ಸ್ತೋತ್ರ ನಿನಗೆ ಸ್ತೋತ್ರ ನೀನು ಸ್ವಾಮಿ ನಮ್ಮ ಆತ್ಮನಾದಂಥ ದೇವರು ಥ್ಯಾಂಕ್ ಯು ಲಾರ್ಡ್ ನಿನ್ನನ್ನು ಆರಾಧಿಸ್ತೇವೆ ಸ್ವಾಮಿ ಈ ಸಾಂಗ್ ಹೀಗೆ ಹೇಳ್ತದೆ ನನ್ನ ಆತ್ಮನಾದ ನನ್ನ ಜೀವನ ಥ್ಯಾಂಕ್ ಯು ಲಾರ್ಡ್
Thank you, Lord. We worship you, Almighty God. Glory Jesus. ವಂದನೆ ಯೇಸುವೇ. Oh, we worship you, Almighty God. ನನ್ನ ಆತ್ಮನಾದ ಆತನೇ ನನಗೆ ಸ್ತೋತ್ರ, ನನ್ನ ಜೀವವಾದ ಆತ ನನಗೆ ಸ್ತೋತ್ರ, ನನ್ನ ಪ್ರಿಯನಾದ ಆತ ನನಗೆ ಸ್ತೋತ್ರ. Thank you, Lord. Thank you, Lord. Thank you, Jesus. ನನ್ನ ಆತ್ಮನಾದ ನೀ, ನನ್ನ ಜೀವನಾದ ನೀ, ನನ್ನ ಪ್ರಿಯನಾದ ದೇವಾ. ನನ್ನ ಆತ್ಮನಾದ ನೀ, ನನ್ನ ಜೀವನಾದ ನೀ, ನನ್ನ ಪ್ರಿಯನಾದ ದೇವಾ. ನನ್ನಾಯ ಬಲವು ನನ್ನಾಯ ಗೆಲುವು ನಿನ್ನಲ್ಲೇ ಯೇಸು ದೇವಾ. ನನ್ನಾಯ ಬಲವು ನನ್ನಾಯ ಗೆಲುವು ನಿನ್ನಲ್ಲೇ ಯೇಸು ದೇವಾ. ಆತ್ಮನಾದ ನೀ, ನನ್ನ ಜೀವನಾದ ನೀ, ನನ್ನ ಪ್ರಿಯನಾದ ದೇವಾ. ನನ್ನ ಆತ್ಮನಾದ ನೀ, ನನ್ನ ಜೀವನಾದ ನೀ, ನನ್ನ ಪ್ರಿಯನಾದ ದೇವಾ. ಬಲವು ನನ್ನಾಯ ಗೆಲುವು ನಿನ್ನಲ್ಲೇ ಯೇಸು ದೇವಾ. ನನ್ನಾಯ ಬಲವು ನನ್ನಾಯ ಗೆಲುವು ನಿನ್ನಲ್ಲೇ ಯೇಸು ದೇವಾ. ಆರಾಧಿಸುವೆ ನಿನ್ನಯ ನಾಮವನ್ನ ಹಾಡುವೆ, ನಿನ್ನನ್ನೇ ನಾ ಸ್ತುತಿಸುವೆ, ನಿನ್ನನ್ನ ಕೊಂಡಾಡುವೆ. ಆರಾಧಿಸುವೆ ನಿನ್ನಯ ನಾಮವನ್ನ ಹಾಡುವೆ, ನಿನ್ನನ್ನೇ ನಾ ಸ್ತುತಿಸುವೆ, ನಿನ್ನನ್ನೇ ಕೊಂಡಾಡುವೆ. ನೀನೇ ನನ್ನ ಆಶ್ರಯ, ನೀನೇ ನನ್ನ ಕೋಟೆಯು, ನೀನೇ ನನ್ನ ದುರ್ಗ ದೇವಾ. ಬಲವಾದ ಬಂಡೆಯು, ಸ್ಥಿರವಾದ ಬಂಡೆಯು, ಜೀವಾದ ಭೂಗ್ಯ ದೇವಾ. ನೀನೇ ನನ್ನ ಆಶ್ರಯ, ನೀನೇ ನನ್ನ ಕೋಟೆಯು, ನೀನೇ ನನ್ನ ದುರ್ಗ ದೇವಾ. ಬಲವಾದ ಬಂಡೆಯು, ಸ್ಥಿರವಾದ ಬಂಡೆಯು, ಜೀವಾದ ಭೂಗ್ಯ ದೇವಾ. ಆರಾಧಿಸುವೆ ಆರಾಧಿಸುವೆ ನಿನ್ನಯ ನಾಮವನ್ನ ಹಾಡುವೆ, ನಿನ್ನನ್ನೇ ನಾ ಸ್ತುತಿಸುವೆ, ನಿನ್ನನ್ನೇ ಕೊಂಡಾಡುವೆ. ಆರಾಧಿಸುವೆ ಆರಾಧಿಸುವೆ ನಿನ್ನಯ ನಾಮವನ್ನ ಹಾಡುವೆ, ನಿನ್ನನ್ನೇ ನಾ ಸ್ತುತಿಸುವೆ, ನಿನ್ನನ್ನೇ ಕೊಂಡಾಡುವೆ. ನೀನೇ ನನ್ನ ಬಂಡೆಯು, ನೀನೇ ನನ್ನ ಕೋಲು, ಒಳ್ಳೆ ಗುರುಬನು ದೇವಾ. ವೈರಿಯ ಮುಂದೆ ಅವತಾರ ಮಾಡಿಸಿ ಅಂತಾಲೆ ಎತ್ತುವವನೇ. ನೀನೇ ನನ್ನ ಬಂಡೆಯು, ನೀನೇ ನನ್ನ ಕೋಲು, ಒಳ್ಳೆ ಗುರುಬನು ದೇವಾ. ವೈರಿಯ ಮುಂದೆ ಅವತಾರ ಮಾಡಿಸಿ ಅಂತಾಲೆ ಎತ್ತುವವನೇ. ಆರಾಧಿಸುವೆ ಆರಾಧಿಸುವೆ ನಿನ್ನಯ ನಾಮವನ್ನ ಹಾಡುವೆ, ನಿನ್ನನ್ನೇ ನಾ ಸ್ತುತಿಸುವೆ. ಆರಾಧಿಸುವೆ ಆರಾಧಿಸುವೆ ನಿನ್ನಯ ನಾಮವನ್ನ ಹಾಡುವೆ, ನಿನ್ನನ್ನೇ ನಾ ಸ್ತುತಿಸುವೆ, ನಿನ್ನನ್ನೇ ಕೊಂಡಾಡುವೆ. ನನ್ನಾತ್ಮನಾದ ನೀ, ನನ್ನ ಪ್ರಿಯನಾದ ನನ್ನ ಪ್ರಿಯನಾದ ದೇವಾ. ನನ್ನಾತ್ಮನಾದ ನೀ, ನನ್ನ ಜೀವನಾದ ನನ್ನ ಪ್ರಿಯನಾದ ದೇವಾ. ನನ್ನಾಯ ಬಲವು ನನ್ನಾಯ ಗೆಲುವು ನಿನ್ನಲ್ಲೇ ಯೇಸು ದೇವಾ. ನನ್ನಾಯ ಬಲವು ನನ್ನಾಯ ಗೆಲುವು ನಿನ್ನಲ್ಲೇ ಯೇಸು ದೇವಾ. ನನ್ನಾತ್ಮನಾದ ನನ್ನ ಪ್ರಿಯನಾದ ದೇವಾ. ಲಾ 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 ಲಾ. la 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 la
ನಿನ್ನ ಶಿಲುಬೆಗಾಗಿ ಸ್ತೋತ್ರ ಸ್ವಾಮಿ, ಶಿಲುಬೆಗಾಗಿ ಸ್ತೋತ್ರ, ನಿನ್ನ ಪ್ರೀತಿಗಾಗಿ ಸ್ತೋತ್ರ, ನಿನ್ನ ಕೃಪೆಗಾಗಿ ಸ್ತೋತ್ರ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್. ಸ್ತೋತ್ರ, ಥ್ಯಾಂಕ್ ಯು ಲಾರ್ಡ್. ನಿನಗೆ ಸ್ತೋತ್ರಪ್ಪ, ನಿನ್ನ ಶಿಲುಬೆಗಾಗಿ ಸ್ತೋತ್ರ, ಸ್ತೋತ್ರ ಯೇಸು. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. Glory Jesus. Hallelujah. Oh, we worship the Lord. Thank you Jesus. ಎಲ್ಲರೂ ಚಪ್ಪಾಳೆ ತಟ್ಟುತ್ತಾ ಕರ್ತನಿಗೆ ನಾವು ಸ್ತೋತ್ರ ಸಲ್ಲಿಸೋಣ. ಸ್ತೋತ್ರ ಯೇಸುವೇ, ಅಲೆಮಾರಿಯಾಗಿ ಅಲೆಯುವಾಗ ನನ್ನನ್ನು ಹುಡುಕಿ ಬಂದೆ, ಪಾಪದಲ್ಲಿ ಮುಳುಗಿದಾಗ ನನ್ನನ್ನು ರಕ್ಷಿಸಿದೆ, ಹೊಸ ಹೃದಯವ ನೀಡಿದೆ, ನಿನ್ನ ನಾಮ ಸುರಿಸಿದೆ, ಹೊಸ ಹೃದಯವ ನೀಡಿದೆ, ನಿನ್ನ ನಾಮ ಸುರಿಸಿದೆ. ಕರ್ತನೆ, ನಿನ್ನ ಶಿಲುಬೆಗಾಗಿ ಸ್ತೋತ್ರಪ್ಪ ಅಪ್ಪ, ನಿನ್ನ ಪ್ರೀತಿಗಾಗಿ ಸ್ತೋತ್ರ ಸ್ವಾಮಿ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್. ಓ ವಿ ವರ್ಶಿಪ್ ಯು ಅಪ್ಪ. ನಮ್ಮ ಮೇಲೆ ನೀನು ತೋರಿದ ನಿಮ್ಮ ಅಪರಿಮಿತವಾದಂಥ ಪ್ರೀತಿಗಾಗಿ ಸ್ತೋತ್ರಪ್ಪ. ನಿನ್ನ ಪ್ರೀತಿ, ನಿನ್ನ ಕೃಪೆ, ನಿನ್ನ ಕರುಣೆಗಳಿಗಾಗಿ ಸ್ತೋತ್ರ. ಥ್ಯಾಂಕ್ ಯು ಜೀಸಸ್. ನಿನ್ನನ್ನು ಆರಾಧಿಸ್ತೇವೆ ಸ್ವಾಮಿ. ನೀವೆಷ್ಟೋ ಒಳ್ಳೆಯವರಪ್ಪ. ಥ್ಯಾಂಕ್ ಯು. ನಿನ್ನ ಪ್ರೀತಿ, ನಿನ್ನ ಕೃಪೆ, ನಿನ್ನ ಕರುಣೆ. ಓ thank you Lord. Hallelujah. Hallelujah. Hallelujah, Lord Jesus. Then sings my soul, my Savior God, to Thee.
ಎಸ್ ಲಾರ್ಡ್, ನೀನು ನಮ್ಮ ರಕ್ಷಕನು ಸ್ವಾಮಿ, ನೀನು ನಮ್ಮ ಒಡೆಯನು ಸ್ವಾಮಿ, ನೀನು ನಮ್ಮ ಕರ್ತನು ಸ್ವಾಮಿ, ನಿನ್ನ ನಾವು ಆರಾಧಿಸ್ತೇವೆ. ಆತ್ಮಾವೇ ಸ್ತುತಿಸು ದೇವರ, ನನ್ನ ಗುಣಪಡಿಸಿದೆ ಯೇಸು ರಾಜನೇ, ಹಲ್ಲೆಲೂಯಾ. ಮೃತ್ಯುಂಜಯನೇ ನಿನ್ನ ಕೊಂಡಾಡುವೆ, ಯೇಸು ರಾಜನೇ ಹಲ್ಲೆಲೂಯಾ. ಮೃತ್ಯುಂಜಯನೇ ಸ್ತೋತ್ರ ಯೇಸುವೇ, ನಿನ್ನ ಸುರಿಸಲ್ಪಟ್ಟ ರಕ್ತಕ್ಕೋಸ್ಕರ ಸ್ತೋತ್ರ, ಕೊಟ್ಟ ಬಿಡುಗಡೆಗಾಗಿ ಸ್ತೋತ್ರ, ನಮ್ಮ ಪಾಪಗಳನ್ನು ನಿವಾರಿಸುವುದಕ್ಕಾಗಿ ಸ್ತೋತ್ರ, ಹೊಸ ಒಡಂಬಡಿಕೆಗೆ ಬಾಧ್ಯಸ್ಥರನ್ನಾಗಿ ಮಾಡಿದ ಪ್ರೀತಿಗೋಸ್ಕರ ಸ್ತೋತ್ರ, ನಮ್ಮಲ್ಲಿ ನೀನು ವಾಸಿಸುತ್ತಿರುವುದಕ್ಕಾಗಿ ಸ್ತೋತ್ರ,
ನಿನ್ನ ನಾಮದ ಮಹಿಮೆಗೋಸ್ಕರ ಆಲಯವನ್ನಾಗಿ ಮಾಡಿರುವುದಕ್ಕಾಗಿ ಸ್ತೋತ್ರ. ಈ ಆಲಯ ಕೇವಲ ನಿನ್ನ ಪ್ರಾರ್ಥನಾಲಯವೆನಿಸಿಕೊಳ್ಳಲಿ. ಎಲ್ಲ ಜನಾಂಗದವರಿಗಾಗಿ ಪ್ರಾರ್ಥಿಸುವ ಆಲಯವಾಗಿ ಬೆಳಗಲಿ. ನಿನ್ನನ್ನು ಮಹಿಮೆ ಪಡಿಸುವುದೇ ಈ ಆಲಯದ ಉದ್ದೇಶವಾಗಿರುವಂತೆ ನಡೆಸು. ಹಲ್ಲೆಲೂಯಾ, ಹಲ್ಲೆಲೂಯಾ. ಬನ್ನಿ ಪವಿತ್ರ ನಮ್ಮಲ್ಲಿರುವ ನಿನ್ನ ಸ್ಥಾನಕ್ಕೆ ಲಾರ್ಡ್ ನಿನ್ನನ್ನು ನಾವು ಕರೆಯುತ್ತೇವೆ. ನಿನ್ನ ಸ್ಥಾನವನ್ನು ಅಲಂಕರಿಸಿಕೊ. ನಮ್ಮ ಮಧ್ಯದಲ್ಲಿರುವಂತೆ, ನಮ್ಮ ಬಳಿಯಲ್ಲಿರುವಂತೆ, ನಮ್ಮಲ್ಲಿರುವಂತೆ ಈ ಸಮಯ ನಿನ್ನ ಸಮಯವಾಗಿದೆ ಸ್ವಾಮಿ. ನೀನು ಆಳ್ವಿಕೆ ಪವಿತ್ರ. ಪ್ರಸನ್ನತೆ ನಿನ್ನ ಶಕ್ತಿ ಬೀಸು. ನೀ ಆಳ್ವಿಕೆ ಮಾಡು. ನೀನೇ ಜೀವ ವಾಕ್ಯ ಭಾಗಕ್ಕಾಗಿ ನಾವು ನಿನ್ನ ಸ್ಥಾನಕ್ಕಾಗಿ ಕರೀತಾ ಇದ್ದೇವೆ. ಹತ್ತು ಥೆಸಲೋನಿಕದ ಜನರಿಗೆ ನೀನು ಮಾತಾಡಿದ ಆತ್ಮದಿಂದಲೂ ಶಕ್ತಿಯಿಂದಲೂ ಬಹು ನಿಶ್ಚಯತ್ವದ ನಿನ್ನ ವಾಕ್ಯ ಅಲ್ಲಿ ಸಾರಲ್ಪಟ್ಟ ಹಾಗೆ ಸಾರಲ್ಪಡಲಿ. ನಮ್ಮೊಂದಿಗೆ ನಿನ್ನನ್ನು ಆರಾಧಿಸುತ್ತಿರುವಂತ ಮಕ್ಕಳು ಕೂಡ ನಾವುಗಳು ಕೂಡ ನಿನ್ನ ವಾಕ್ಯದಿಂದ ತುಂಬಲ್ಪಡಬೇಕು. ನಮ್ಮ ವೀಕ್ಷಕರು ಕೂಡ ಸ್ವಾಮಿ ನಾವು ವಾಕ್ಯದಿಂದ ತುಂಬಲ್ಪಡ ನಿನ್ನ ಚಿತ್ತ ನೆರವೇರಬೇಕು. ನಿನ್ನ ಆಲೋಚನೆ ಈಡೇರಬೇಕು. ನಿನಗೆ ಮಹಿಮೆ ಹಾಕಬೇಕು. ನಿನ್ನ ನಡೆಸಬೇಕು. ಪರಿಶುದ್ಧಾತ್ಮ ನಿನಗೆ ಒಪ್ಪಿಸಿಕೊಡ್ತಾ ಇದ್ದೇವೆ. ಎಲ್ಲ ಘನತೆ ಮಾನ ಮಹಿಮೆ ನಿನಗೆ ಸಲ್ಲಿಸುತ್ತೇವೆ. Yes, thank you, Daddy. ಪ್ರಸನ್ನತೆ ಬಯಸುವೆನು. ನಿನ್ನ ಶಕ್ತಿ
Thank you for your presence, oh God. Thank you, Jesus. Thank you, Lord. ಎಲ್ಲ ಘನತೆ ಮಾನ ಮಹಿಮೆ ನಿನಗೆ ನಾವು ಸಲ್ಲಿಸ್ತೇವೆ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್, ಆಮೆನ್. ಸಭೆ ದಯವಿಟ್ಟು ಕೂತ್ಕೊಳ್ರಿ. ನಾವು ಬಹಳ ಪ್ರಾಮುಖ್ಯವಾದಂಥ ಸಮಯ ನಾವು ಬಂದಿದ್ದೇವೆ. ದೇವರ ವಾಕ್ಯವನ್ನು ಕೇಳಿಸುವಂಥ ಒಂದು ಸಮಯ. ಹಲ್ಲೆಲೂಯ. ಸಿದ್ಧರಿದ್ದೀರಾ? ಪರಿಶುದ್ಧಾತ್ಮನಿಂದ ಪ್ರಕಟಿಸಲ್ಪಡುವಂಥ ದೇವರ ವಾಕ್ಯವೆಂಬ ಮನ್ನವನ್ನು ಸ್ವೀಕರಿಸಲಿಕ್ಕೆ ಸಿದ್ಧರಿದ್ದೀರಾ? ಹಲ್ಲೆಲೂಯ. ಇವತ್ತು ನಮ್ಮ ಮಧ್ಯದಲ್ಲಿ ನಮ್ಮ ಆತ್ಮೀಯ ಸ್ನೇಹಿತರು ಮತ್ತು ದೇವರ ಸೇವಕರು ಆಗಿರುವಂಥ ಪಾಸ್ಟರ್ ಮಂಜುನಾಥ್ ಅವರು ನಮ್ಮ ಮಧ್ಯದಲ್ಲಿದ್ದಾರೆ. ನಾವು ಅವರನ್ನು ಪ್ರೀತಿ ಅವರನ್ನು ನಾವು ಕೇಳಿಕೊಂಡಾಗ ಅವರು ಒಪ್ಪಿಕೊಂಡು ಇವತ್ತಿನ ವಾಕ್ಯ ಸಂದೇಶವನ್ನು ನೀಡುವುದಕ್ಕಾಗಿ ಅವರು ಬಂದಿದ್ದಾರೆ. ಮುಂದಿನ ಸಮಯವನ್ನು ದೇವರ ಸೇವಕರಿಗೆ ನಾವು ಒಪ್ಪಿಸಿಕೊಡ್ತಿದ್ದೇವೆ. ಅವರು ಪರಿಶುದ್ಧಾತ್ಮನಿಂದ ನಡೆಸಲ್ಪಡೋದಕ್ಕಾಗಿ ಒಪ್ಪಿಸಿಕೊಡ್ತಿದ್ದೇವೆ. ಎಲ್ಲರೂ ಗೌರವಪೂರ್ವಕವಾಗಿ ಚಪ್ಪಾಳೆಯಿಂದ ಅವರನ್ನು ವೇದಿಕೆಗೆ ಆಹ್ವಾನಿಸೋಣ. ಪ್ಲೀಸ್. ನೊಂದಿಗೆ ಸೇರಿಕೊಂಡು ಈ ಪ್ರಾರ್ಥಿಸುವ ಸಮಯದಲ್ಲಿ ಸ್ವಲ್ಪ ಹೊತ್ತು ದೇವರ ವಾಕ್ಯಗಳನ್ನು ಅವಕಾಶವನ್ನು ಕರ್ತನು ತಾನೇ ಕೊಟ್ಟಿದ್ದಾನೆ. ನಿಮ್ಮ ಆರಾಧನೆಯ ಕೊನೆಯ ಭಾಗದಲ್ಲಿ ನಾನು ಪಾಸ್ಟರ್ ಜಾನ್ಸನ್ರು, ನಾವೆಲ್ಲರೂ ಆಪ್ತರು, ಒಬ್ಬ ಆತ್ಮಭಾರವುಳ್ಳ ಆತ್ಮಭರಿತ ದೇವರ ಸೇವಕ, ಕ್ರಿಸ್ತನಿಗಾಗಿ ಪವಿತ್ರಾತ್ಮ ಪ್ರೇರಿತ ಬಲದಿಂದಲೂ ಶಕ್ತಿಯಿಂದಲೂ ಕ್ರಿಸ್ತನ ಸೇವೆಯನ್ನು ಮಾಡುತ್ತಿರುವ ಒಬ್ಬ ಅಭಿಷಕ್ತ ದೇವರ ಸೇವಕರಾಗಿದ್ದಾರೆ ಪಾಸ್ಟರ್ ಜಾನ್ಸನ್ ಕೋಟಿ. ಮೊದಲು ಸಮೇತನು ಒಂದು ಅಥವಾ ಎರಡು ಬಾರಿ ನಾನು ಆರಾಧನೆಗೆ ಬಂದಿದ್ದೆ, ನನಗೆ ಜ್ಞಾಪಕವಿಲ್ಲ. ಒಂದು ಸತಿ ಅಂತೂ ಬಂದಿರೋದು ಸ್ಪಷ್ಟವಾಗಿ ನನ್ನ ಜ್ಞಾಪಕ ಇದೆ. 1-2 ವರ್ಷ. ಈ ದಿವಸ ನೀವು ಪ್ರಾರ್ಥನೆಗಾಗಿ ಸೇರಿ ಬಂದಿದ್ದೀರಿ. ಪ್ರಾರ್ಥನೆಗಾಗಿ ಹೋಗೋದಕ್ಕಿಂತ ಮೊದಲು ಕೆಲವು ವಾಕ್ಯಗಳನ್ನು, ನಿಮ್ಗೆಲ್ರಿಗೂ ಚಿರಪರಿಚಿತವಾದ ವಾಕ್ಯ ಯಾಕೋಬನಿಗೆ ಬರೆದ ಪತ್ರಿಕೆಯಲ್ಲಿ, ನೀತಿವಂತನ ಅತ್ಯಾಸಕ್ತಿಯುಳ್ಳ ಪ್ರಾರ್ಥನೆ ಬಹು ಫಲವುಳ್ಳದಾಗಿದೆ. ಯಾಕೋಬನ ಪತ್ರಿಕೆ 5ನೇ ಅಧ್ಯಾಯ 17ನೇ ವಾಕ್ಯಕ್ಕೆ ನಿಮ್ಮ ಗಮನವನ್ನು ತಿರುಗಿಸ್ಕೊಳ್ರಿ. ಯಾರಾದರೂ ಯಾಕೋಬನಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 16 ಮತ್ತು 14ನೇ ವಾಕ್ಯವನ್ನು ಓದ್ತೀರಾ? ಯಾಕೋಬನಿಗೆ ಬರೆದ ಪತ್ರಿಕೆ 5ನೇ 16 ಮತ್ತು 17ನೇ ವಾಕ್ಯ. ಹೀಗಿರಲು ನೀವು ಸ್ವಸ್ಥವಾಗಬೇಕಾದರೆ ಒಬ್ಬರಿಗೊಬ್ಬರು ಅರಿಕೆ ಮಾಡಿ ಒಬ್ಬರಿಗೋಸ್ಕರ ಒಬ್ಬರು ದೇವರನ್ನು ಪ್ರಾರ್ಥಿಸಿರಿ. ನೀತಿವಂತನ ಅತ್ಯಾಸಕ್ತಿಯುಳ್ಳ ವಿಜ್ಞಾಪನೆಯು ಬಹು ಬಲವಾಗಿದೆ. ಹಲ್ಲೆಲೂಯ. ಈ ವಾಕ್ಯ ಬಹಳ ಚಿರಪರಿಚಿತವಾದ ವಾಕ್ಯ. ಪ್ರಾರ್ಥಿಸುವಾಗಲೆಲ್ಲರೂ ನಾವು ಈ ವಾಕ್ಯವನ್ನು ಕೋಟ್ ಮಾಡಿ ಪ್ರಾರ್ಥಿಸ್ತೇವೆ. ನೀತಿವಂತರ ಅತ್ಯಾಸಕ್ತಿಯುಳ್ಳ ಪ್ರಾರ್ಥನೆ ಬಹುಫಲವುಳ್ಳದಾಗಿದೆ, ಅದರಲ್ಲಿ ಯಾವ ಸಂಶಯವೂ ಇಲ್ಲ. ಈ ದಿನಮಾನಗಳಲ್ಲಿ ಎಲ್ಲೋ ಒಂದು ಕಡೆ ಆತ್ಮಿಕ ಸಭೆಗಳು ಆತ್ಮನ ಬಲವನ್ನು ಕಳೆದುಕೊಳ್ಳುತ್ತಿರುವಂಥ ಈ ಸಂದರ್ಭ, ಭಾವೋದ್ವೇಗಕ್ಕೆ ನಾವು ಕೊಡುತ್ತಿರುವ ಈ ಸಂದರ್ಭ, ವಾಕ್ಯಗಳನ್ನು ಓದುವಾಗ ನಾವು ಬಹಳ ಎಚ್ಚರಿಕೆಯಿಂದ ಓದಬೇಕು. ನಾನು ನೇರವಾಗಿ ನಿಮಗೆ ಈ ವಾಕ್ಯವನ್ನು ಈ ರೀತಿಯಾಗಿ ಪ್ರಸಂಗಿಸಬಹುದು. ಆ ರೀತಿ ಏನಾದರೂ ಆಗಿದ್ರೆ ಬಹಳ ಹೆಮ್ಮೆ, ನನಗೆ ಬಹಳ ಸಂತೋಷ. ಯಾಕಂದ್ರೆ ನೀತಿವಂತನ ಬಗ್ಗೆ ನಾನು ಸ್ಪಷ್ಟವಾದ ನೀತಿವಂತರ ಬಲ, ನೀತಿವಂತರ ಅತ್ಯಾಸಕ್ತಿಯುಳ್ಳ ಪ್ರಾರ್ಥನೆ ಬಹುಬಲವುಳ್ಳದು, ಇದರೆಗೆ ನನಗೆ ಸಂಶಯವಿಲ್ಲ. ಇದರಲ್ಲಿ ನನಗೆ ಸ್ಪಷ್ಟವಾಗಿ ಗೊತ್ತು, ನೀತಿವಂತನ ಅತ್ಯಾಸಕ್ತಿಯುಳ್ಳ ಪ್ರಾರ್ಥನೆ ಬಹುಬಲವುಳ್ಳದು, ಇದರಲ್ಲಿ ಯಾವ ಸಂಶಯವಿಲ್ಲ. ಈ ದಿನಮಾನಗಳಲ್ಲಿ ಈ ರೀತಿಯಾಗಿ ನೀತಿವಂತರು ಎಂಬುದಾಗಿ ಕರೆಸಿಕೊಳ್ಳುವ ನಾವುಗಳು ಯಾಕೆ ಈ ನಮ್ಮ ಪ್ರಾರ್ಥನೆ ಬಲವಾದ ಕಾರ್ಯವನ್ನು ಮಾಡುತ್ತಿಲ್ಲ ಎಂಬ ಪ್ರಶ್ನೆ ನಾವು ಹಾಕೊಳ್ಳಬೇಕಾಗಿದೆ. ಪ್ರೀತಿ ದೇವ ಜನರೇ, ಯಾಕೆ ನಡೀತಾ ಇಲ್ಲ? ಯಾಕೆ ಇದೇ ನಮ್ಮ ಕಣ್ಣು ಮುಂದೆಯೇ ನಮ್ಮ ಪಟ್ಟಣ, ನಮ್ಮ ಗ್ರಾಮ, ನಮ್ಮ ಊರುಗಳಲ್ಲಿ ಕೆಟ್ಟ ಕಾರ್ಯಗಳು ಅಧಿಕವಾಗ್ತಾ ಇದೆ? ಯಾಕೆ ದೈವಿಕವಾದ ಬಲವಾದ ಕಾರ್ಯಗಳು ನಡೆಯುತ್ತಾ ಇಲ್ಲ? ಈ ಪ್ರಶ್ನೆ ನಾವು ಹಾಕಿಕೊಳ್ಳೇಬೇಕು ಈ ದಿನಮಾನಗಳಲ್ಲಿ. ಈಗಾಗಲೇ ನಾನು ಓದಿದಂಥ ವಾಕ್ಯದ ಅರ್ಥವನ್ನು ಹೇಳುವುದಕ್ಕಾಗಿ ನಾನು ಇಲ್ಲಿ ನಿಂತಿದ್ದೇನೆ. ಯಾಕೋಬನು ನೀತಿವಂತನ ಅತ್ಯಾಸಕ್ತಿಯುಳ್ಳ ಪ್ರಾರ್ಥನೆ ಬಹುಬಲವುಳ್ಳದು ಎಂಬುದನ್ನು ಹೇಳುವುದಕ್ಕಿಂತ ಮೊದಲು
ಅದೇ ವಾಕ್ಯಕ್ಕಿಂತ ಮೊದಲನೇ ವಾಕ್ಯ ನೀವು ನೋಡ್ರಿ, 14, ಅದೇ ಅಧ್ಯಾಯದ 15ನೇ ವಾಕ್ಯ 14ನೇ ವಾಕ್ಯವನ್ನು ಯಾರಾದರೂ ಓದ್ರಿ. ನಂಬಿಕೆಯಿಂದ ಮಾಡಿದ ಪ್ರಾರ್ಥನೆಯು ರೋಗಿಯನ್ನು ರಕ್ಷಿಸುವುದು, ಕರ್ತನು ಅವರನ್ನು ಎಬ್ಬಿಸುವನು ಮತ್ತು ಪಾಪ ಮಾಡಿದವನ ಪರಿಹಾರವಾಗುವುದು. ನೀವು ಸ್ವಸ್ಥವಾಗ ನಿಮ್ಮ ಪಾಪಗಳನ್ನು ಒಬ್ಬರಿಗೊಬ್ಬರು ಅರಿಕೆ ಮಾಡಿ ಒಬ್ಬರಿಗೋಸ್ಕರ ಒಬ್ಬರು ದೇವರನ್ನು ಪ್ರಾರ್ಥಿಸಿರಿ. ಯಾಕೋಬನು ಇದನ್ನ ಅವಿಶ್ವಾಸಿಗಳಿಗೆ ಹೇಳ್ತಾ ಇಲ್ಲ, ಇವೆಲ್ಲ ನಿಮಗೆ ಸ್ಪಷ್ಟವಾಗಿ ಮನದಟ್ಟಿ ಹೇಳ್ತಾ ಇಲ್ಲ, ಲೋಕದ ಜನರಿಗೆ ಹೇಳ್ತಾ ಇಲ್ಲ, ಸುವಾರ್ತೆ ಸಾರುವುದಕ್ಕಾಗಿರುವ ವಾಕ್ಯಗಳಲ್ಲ ಇದು, ಸಭೆಗಳಿಗೆ ಹೇಳ್ತಿರುವಂಥದ್ದು. ಇದೇ ಜನರಿಗೆ ಆತನು ಸ್ಪಷ್ಟವಾಗಿ ಇಮ್ಮಿಡಿಯೇಟ್ ಆಗಿ ಹೇಳ್ತಿದ್ದಾನೆ, ನೀತಿವಂತರ ಅತ್ಯಾಸಕ್ತಿಯುಳ್ಳ ಪ್ರಾರ್ಥನೆ ಬಹುಬಲ ಉಳ್ಳದು. ಅದೇ ಜನರಿಗೆ ಮೊದಲು ಹೇಳ್ತಿದ್ದಾನೆ, ಯಾಕಂದ್ರೆ ಸಭೆಯಾಗಿ ಕೂಡಿ ಬರುವಾಗ ಅಭಿಷಿಕ್ತ ಸೇವಕರ ಜವಾಬ್ದಾರಿ ಏನಂದ್ರೆ, ಈಗ ನೀವೆಲ್ಲರೂ ನೀತಿವಂತರ ಆಗಿರುವುದಾದ್ರೆ, ಅಂತ ಪರಿಶುದ್ಧವಾದ ನೀತಿಯಲ್ಲಿ ಜೀವಿಸುತ್ತಿರುವುದಾದ್ರೆ ನೀವಿಲ್ಲಿ ಬಂದು ಕುಳಿತುಕೊಳ್ಳುವ ಅವಶ್ಯಕತೆ ಇಲ್ಲ. ನೀವು ಹೊರಗಡೆ ಹೋಗುತ್ತಿರುವಾಗಲೇ ನಿಮ್ಮ ನೆರಳುಗಳು ಬೀಳುವಾಗ ಅದ್ಭುತ ನಡೆಯುತ್ತದೆ, ನೀವು ಹೋಗುತ್ತಿರುವಾಗಲೇ ಅದ್ಭುತ ಸೂಚಕಗಳು ನಡೆಯುತ್ತದೆ. ನೀವು ಅಂತ ನೀತಿವಂತಿಕೆ ವಸ್ತ್ರವನ್ನು ಧರಿಸಿಕೊಂಡು ಅಂತ ನೀತಿಯಲ್ಲಿ ಜೀವಿಸ್ತಾ ಇರೋದಾದ್ರೆ, ಅದಕ್ಕಾಗಿ ಇಲ್ಲಿ ನೀತಿವಂತರ ಅತ್ಯಾಸಕ್ತಿಯುಳ್ಳ ಪ್ರಾರ್ಥನೆ ಬಹುಬಲವುಳ್ಳದು ಈ ಸ್ಟೇಟ್ಮೆಂಟನ್ನು ಮಾತ್ರ ತೆಗೆದುಕೊಂಡು ಅನೇಕ ಪ್ರಾರ್ಥನಾ ಕೂಟಗಳಲ್ಲಿ ಪ್ರಾರ್ಥಿಸ್ತಾರೆ. ಅದೇ ಯಾಕೋಬ ಅದಕ್ಕಿಂತ ಮೊದಲು ಅಲ್ಲೇ ಹೇಳ್ತಾ ಇದ್ದಾನೆ, ನೀವು ರೋಗದಿಂದ ಸೌಖ್ಯ ಹೊಂದಬೇಕಾ, ನಿಮ್ಮ ಜೀವಿತದಲ್ಲಿ ಒಳ್ಳೆಯದಾಗಿ ಮೊದಲು ನಿಮ್ಮಲ್ಲಿ ಏನಾದರೂ ತಪ್ಪುಗಳಿದ್ರೆ ಒಬ್ಬರಿಗೊಬ್ಬರು ಅರಿಕೆ ಮಾಡಿ ಕ್ರಮಪಡಿಸ್ಕೊಳ್ರಿ. ಬೈಬಲ್ನಲ್ಲಿ ಎಲ್ಲ ಭಾಗದಲ್ಲೂ ಎಲ್ಲ ಸೇವಕರುಗಳು, ಅದರಲ್ಲೂ ಹೊಸ ಒಡಂಬಡಿಕೆ, ಈಗಾಗಲೇ ಹಳೆ ಒಡಂಬಡಿಕೆಯನ್ನು ಧರ್ಮಶಾಸ್ತ್ರ, ನಾವು ಧರ್ಮಶಾಸ್ತ್ರಕ್ಕೆ ಅಧೀನರಲ್ಲ ಎಂಬ ಬೋಧನೆಗಳು ಬರ್ತಾ ಇದೆ. ಓಕೆ, ಹೊಸ ಒಡಂಬಡಿಕೆಯಲ್ಲೇ ನಾನು ಮಾತಾಡ್ತೀನಿ. ಧರ್ಮಶಾಸ್ತ್ರ ಅಧೀನರಲ್ಲ ಈ ರೀತಿಯಾಗಿ ಬೋಧನೆಗಳು, ಅದು ಸತ್ಯವೇದದ ಒಂದು ಭಾಗವನ್ನು ತಾತ್ಸಾರ ಮಾಡಿದಾಗೆ ಹಳೆ ಒಡಂಬಡಿಕೆಯನ್ನು ನೀವು ಯಾರು ಸಮೇತನು ಎಂದಿಗೂ ತಾತ್ಸಾರ ಮಾಡಬೇಡ್ರಿ. ಈ ಹೊಸ ಒಡಂಬಡಿಕೆ ಅನ್ನೋದು ಹಳೆ ಒಡಂಬಡಿಕೆಯಲ್ಲಿ ಗರ್ಭ ಧರಿಸಿತ್ತು, ಹೊಸ ಒಡಂಬಡಿಕೆ ಇಲ್ಲಿ ಪ್ರಕಟವಾಗಿದೆ ಅಷ್ಟೇ. ಹಾಗಾಗಿ ಹಳೆ ಒಡಂಬಡಿಕೆ ಇಲ್ಲದೆ ಹೊಸ ಒಡಂಬಡಿಕೆ ಇಲ್ಲ. ನನ್ನ ಪ್ರಕಾರ ನನಗೆ ಗೊತ್ತಿದ್ದಾಗೆ ಇಡೀ ಬೈಬಲ್ನ ಎಲ್ಲ ಭಾಗಗಳಲ್ಲೂ ನಾನು ನೋಡೋದಾದರೆ ದೈವಿಕವಾದ ಸ್ವಭಾವದಲ್ಲಿ ಎಲ್ಲಿಗೂ ಬದಲಾವಣೆಯನ್ನು ನಾನು ಕಂಡಿಲ್ಲ. ಆದಿಕಾಂಡದಿಂದ ಕೊನೆಯವರೆಗೂ ದೈವಿಕವಾದ ನೀತಿ ನಿಯಮಗಳಲ್ಲಿ ಯಾವ ಬದಲಾವಣೆಯನ್ನು ನಾನು ಕಂಡಿಲ್ಲ ಆದಿಕಾಂಡದ ಇಲ್ಲಿವರೆಗೂ. ಅನೇಕರು ಈ ಯಾಜಕ ಕಾಂಡ ಇದೆಯಲ್ಲ, ಈ ಯಾಜಕ ಕಾಂಡವನ್ನು ಓದುವುದೇ ಇಲ್ಲ. ಭಾಳಷ್ಟು ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು, ಹಾಗೆ ಮಾಡಬಾರ್ದು, ಹೀಗೆ ಮಾಡಬಾರ್ದು, ಸಾಕಷ್ಟು ಕಾರ್ಯಗಳನ್ನು ಅಲ್ಲಿ ಹೇಳ್ತದೆ. ಈ ಯಾಜಕ ಕಾಂಡದ ಪ್ರತಿಯೊಂದು ಬೇಡಿಕೆಗಳು ಏನಿದೆಯೋ ದೇವರಿಗೆ ಅದೇ ರೀತಿಯಾದ ಬೇಡಿಕೆಗಳು ನನ್ನ ಮತ್ತು ನಿಮ್ಮ ಜೀವಿತದಲ್ಲಿ ಇರುತ್ತದೆ ಎಂಬುದನ್ನು ನಾವು ಎದುರು ನೋಡ್ತಾ ಇಲ್ಲ ಈ ದಿನಮಾನಗಳಲ್ಲಿ. ನನಗೆ ಎಲ್ಲ ಕಾರ್ಯಗಳನ್ನು ಹೇಳಲು ಸಮಯ ಇಲ್ಲ. ಒಂದು ಅಂಶವನ್ನು ಮಾತ್ರ ನಾನು ಹೇಳ್ತೇನೆ. ಈ ದಿನಮಾನಗಳಲ್ಲಿ ಸಭೆಗೆ ಬರುವ ದೇವಜನರು ನಾವು ನೀತಿವಂತರು ಎಂಬ ಪಟ್ಟವನ್ನು ಪಡೆದುಕೊಂಡವರು. ಈಗಾಗಲೇ ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟದರ ನಿಮಿತ್ತ ನಮಗೆ ನೀತಿವಂತರು ಎಂಬ ಪಟ್ಟ ಸಿಕ್ಕಿದೆ. ಆದರೆ ಆ ನೀತಿವಂತಿಕೆಯ ಜೀವಿತದಲ್ಲಿ ನಾವು ಇದ್ದೇವಾ ಎಂಬ ಪರೀಕ್ಷೆಯನ್ನು ಮಾಡಿಕೊಳ್ಳುವುದಕ್ಕಾಗಿ, ಅದನ್ನು ನಾವು ಪರೀಕ್ಷಿಸಿಕೊಳ್ಳೋಣ ಎಂಬ ಕಾರ್ಯಕ್ಕಾಗಿ ಈ ವಾಕ್ಯವನ್ನು ನಾನು ಓದಿದೆ. ಈಗಾಗಲೇ ಅಲ್ಲಿ ಯಾಕೋಬನು ಹೇಳ್ತಿದ್ದಾನೆ, ನಿಮ್ಮ ರೋಗಗಳು ಸ್ವಸ್ಥವಾಗಬೇಕಾ, ನಿಮ್ಮಲ್ಲಿ ಒಬ್ಬರಿಗೊಬ್ಬರು ಅರಿಕೆ ಮಾಡ್ರಿ. ಇದರ ಅರ್ಥ ಸಭೆಯಾಗಿ ನಾವು ಸೇರಿ ಬಂದಿರ್ತೀವಿ, ಸಭೆಯ ಅನ್ಯೋನ್ಯತೆಯ ಅವಶ್ಯಕತೆ. ಯಾಕಂದ್ರೆ ನಾವು ಎಲ್ಲರೂ ಒಂದೇ ರೀತಿಯಾಗಿರುವುದಿಲ್ಲ. ಕೆಲವರು ಆತ್ಮಿಕವಾಗಿ ಬಲವುಳ್ಳವರಾಗಿರ್ತಾರೆ, ಕೆಲವರು ಆತ್ಮಿಕವಾಗಿ ಬಲಹೀನರಾಗಿರ್ತಾರೆ, ಕೆಲವರು ಆತ್ಮಿಕವಾಗಿ ಸ್ವಲ್ಪ ಮಧ್ಯದಲ್ಲಿರ್ತಾರೆ. ಸಭೆಯಾಗಿ ಸೇರಿ ಬರುವಾಗ ಈ ಬಲಹೀನತೆಯಲ್ಲಿ ಬರುವವರು ಈ ಸಭೆಯ ಐಕ್ಯತೆಯಲ್ಲಿ ಬರುವಾಗ ಅವರು ಬಲವನ್ನು ಹೊಂದಿಕೊಳ್ಳೋದಕ್ಕಾಗಿ ಸಭೆಯಲ್ಲಿ ಎಲ್ಲ ರೀತಿಯ ಜನರು ಇರ್ತಾರೆ. ಇಲ್ಲಿ ಪರಿಪೂರ್ಣವಾಗಿ ಯಥಾರ್ಥವಾಗಿ ಕ್ರಿಸ್ತನಿಗಾಗಿ ಒಪ್ಪಿಸಿಕೊಟ್ಟವರು ಇರ್ತಾರೆ, ಅರ್ಧ ಒಪ್ಪಿಸಿಕೊಟ್ಟವರು ಇರ್ತಾರೆ, ಕೆಲವರು ಲೋಕದಲ್ಲಿ ಇದ್ದುಕೊಂಡು ಸಹ ಸಭೆಗೆ ಬರ್ತಾರೆ. ಎಲ್ಲ ರೀತಿಯ ಜನರು ಸಭೆಯಲ್ಲಿರ್ತಾರೆ. ಇಂಥ ಸಂದರ್ಭಗಳಲ್ಲಿ ಸಭೆಯಲ್ಲಿ ಮೊದಲದಾಗಿ ಕ್ರಮಪಡಿಸುವಿಕೆ ಬಹಳ ಮುಖ್ಯ. ಇಲ್ಲದೆ ನಮ್ಮನ್ನು ಕ್ರಮಪಡಿಸಿಕೊಳ್ಳದೆ ಮುಂದೆ ಯಾವ ಕಾರ್ಯಗಳು ನಡೆಯುವುದಿಲ್ಲ. ಇದು ಸಹ ಪ್ರಾರ್ಥನೆಗಾಗಿ ಸೇರಿ ಬಂದಂಥ ದೇವಜನ ಮುಂದಿನ ಸಮಯದಲ್ಲಿ ವಾಕ್ಯದ ನಂತರ ಅನೇಕ ಕಾರ್ಯಗಳಿಗಾಗಿ ಸೇವಕರು ಪ್ರಾರ್ಥಿಸ್ತಾರೆ. ಈ ಪ್ರಾರ್ಥನೆಗೆ ಹೋಗೋದಕ್ಕಿಂತ ಮೊದಲು ಯಾಕೋಬನಿಗೆ ಓದಿದ ಪತ್ರಿಕೆಯಲ್ಲಿ ಆತನು ಸ್ಪಷ್ಟವಾಗಿ ಹೇಳ್ತಿದ್ದಾನೆ, ಇಂದು ನಿಮ್ಮ ಜೀವಿತದಲ್ಲಿ ಒಂದು ಬಿಡುಗಡೆ ಹೊಂದಿಕೊಳ್ಬೇಕಾ, ಯಾವುದಾದ್ರೂ ನಿಮ್ಮ ಶಾರೀರಿಕವಾದ ರೋಗಗಳಿಂದ ಬಿಡುಗಡೆ ಹೊಂದಿಕೊಳ್ಬೇಕಾ, ಯಾವುದಾದ್ರೂ ಸಂಗತಿಗಳಿಂದ ಹೊರಗೆ ಬರಬೇಕಾ, ಮೊದಲನೇದಾಗಿ ನಿಮ್ಮನ್ನು ನೀವು ಪರೀಕ್ಷೆ ಮಾಡಿ. ಯಾಕೋಬನು ಒಂದು ರೀತಿಯಾಗಿ ಹೇಳ್ತಾ ಇದ್ದಾನೆ, ಒಂದು ಸಂಗತಿಯನ್ನು ಹೇಳ್ತಿದ್ದಾನೆ, ನೀವು ಒಬ್ಬರಿಗೊಬ್ಬರು ಹೇಳ್ಕೊಳ್ರಿ.
ಅಷ್ಟು ಕಾನ್ಫಿಡೆನ್ಸ್ ನಮಗೆ ಇಲ್ಲದಿರಬಹುದು. ಪವಿತ್ರಾತ್ಮ ನಮ್ಮ ಸಂಗಡ ಇದ್ದಾನೆ. ನೀವು ಪಕ್ಕದಲ್ಲಿ ಕುಳಿತಿರುವವರ ಬಳಿ ನೀವು ಮಾಡಿದ ಅಪರಾಧಗಳನ್ನು, ತಪ್ಪುಗಳನ್ನು ಹೇಳುವ ಅವಶ್ಯಕತೆ ಇಲ್ಲ. ಆದರೆ ನಿಮ್ಮ ಸ್ವರವನ್ನು ಕೇಳಿಸಿಕೊಳ್ಳುವ ಪವಿತ್ರಾತ್ಮ ನಿಮ್ಮ ಬಳಿ ಇದ್ದಾನೆ. ಪಕ್ಕದಲ್ಲಿ ಕುಳಿತಿರುವ ಅವರಿಗೆ ನಿಮ್ಮ ಪರಿಸ್ಥಿತಿ ಗೊತ್ತಿರೋದಕ್ಕಿಲ್ಲ. ನೀವು ಹೇಳಿದರೆ ಮಾತ್ರ ನೀವು ಏನು ಮಾಡಿದ್ದೀರಿ, ಹೇಗಿದ್ದೀರಿ ಎಂಬುದು ಅವ್ರಿಗೆ ಗೊತ್ತಾಗುತ್ತೆ. ಆದರೆ ನಿಮ್ಮ ಪಕ್ಕದಲ್ಲೇ ನಿಂತಿರುವ ಪವಿತ್ರಾತ್ಮನು, ಆತನಿಗೆ ನನ್ನ ಮತ್ತು ನಿಮ್ಮ ಜೀವ ಬಟ್ಟ ಬಯಲಾಗಿದೆ. ಮೊದಲನೇದಾಗಿ ಪ್ರಾರ್ಥನೆಗಾಗಿ ಸೇರಿ ಬರುವಾಗ ಯಾವಾಗಲೂ ನಮ್ಮ ಜೀವಿತದ ಯಾವುದಾದ್ರೂ ಭಾಗದಲ್ಲಿ ತಪ್ಪುಗಳಿದ್ರೆ ಕ್ರಮ ಪಡಿಸಿಕೊಳ್ಳುವುದು ಬಹಳ ಅವಶ್ಯ. ಪ್ರೀತಿಯ ದೇವಜನರೇ, ಬಹಳ ಅವಶ್ಯ, ಬಹಳ ಅವಶ್ಯ. ಈ ದಿನಮಾನಗಳಲ್ಲಿ ಬೋಧನೆಗಳು ಬರ್ತಾ ಇದೆ. ಈ ಅಪರಾಧ ಕಾನ್ಷಿಯಸ್, ಎಸ್ ಅದು ಸತ್ಯ. ಅಪರಾಧ ಕಾನ್ಷಿಯಸ್ ಅಪರಾಧ ಇಲ್ಲದೆ ನೀತಿವಂತನಾಗಿ ಜೀವಿಸುತ್ತಿರುವ ಒಬ್ಬ ಭಕ್ತ ಈ ಪಟ್ಟಣದಲ್ಲಿದ್ದರೆ ಆತನ ಮೂಲಕ ಅತಿಶಯ ಕಾರ್ಯ ನಡೀತದೆ. ಅಂಥ ಒಬ್ಬ ಭಕ್ತನಿಗಾಗಿ ನನ್ನ ಹೃದಯ ತವಕಿಸ್ತಾ ಇದೆ. ಅಂಥ ನಂಬಿಕೆ ಜೀವಿತದಲ್ಲಿ ನಾನು ಹೋಗ್ಬೇಕೆಂಬುದಾಗಿ ಪ್ರಯತ್ನಿಸ್ತಾ ಇದ್ದೇನೆ. ಹೇಗೆ ಪೇತ್ರನು ನಡೆದುಕೊಂಡು ಹೋಗುವಾಗ ನೆರಳು ಬಿದ್ದಾಗ ಅದ್ಭುತ ನಡೆಯಿತು, ಅಪೊಸ್ತಲನಾದ ಪೌಲನ ಕರ್ಚೀಪುಗಳು ಬಿಸಾಕುವಾಗ ಅದ್ಭುತ ನಡೆಯಿತು, ಆ ರೀತಿ ಅದ್ಭುತಗಳು ನಡೀಬೇಕು. ಅಂತ ಪರಿಪೂರ್ಣವಾದ ಕಾರ್ಯಕ್ಕೆ ನಾವು ಹೋಗಿಲ್ಲ ಅಂದರೆ ಅದಕ್ಕಾಗಿ ಪ್ರಯತ್ನಿಸಬೇಕು. ಅದನ್ನು ಬಿಟ್ಟು ಸುಮ್ಮನೆ ಇದು ಆಗುವುದಿಲ್ಲ ಎಂಬುದಾಗಿ ನಾವು ನೀತಿವಂತರು, ಈಗಾಗಲೇ ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟಂಥ ನಾವುಗಳು ನೀತಿವಂತರು, ನಾವು ನೀತಿವಂತರು ಅಂತ ಬಾಯಲ್ಲಿ ಹೇಳ್ಕೊತಿದ್ರೆ ಹೇಗೆ? ಈಗ ನನ್ನನ್ನೇಗ ಇಲ್ಲಿ ಬೇಕಾದರೂ ಒಂದು ಡ್ರಾಮೋನ ಮಾಡ್ಬೋದು. ಒಬ್ಬ ವ್ಯಕ್ತಿಯನ್ನು ಸೂಪರ್ಡೆಂಟ್ ಆಫ್ ಪೊಲೀಸ್ ಎಂಬುದಾಗಿ ಆತನಿಗೆ ಅಲ್ಲಿ ಒಂದು ಆ್ಯಕ್ಟಿಂಗ್ ರೋಲನ್ನು ಕೊಡ್ಬೋದು. ನಿಮಗೆ ಗೊತ್ತಿರ್ತದಲ್ಲ, ಆತ ಸೂಪರ್ಡೆಂಟ್ ಆಗಿ ಪೊಲೀಸ್ ಆಗಿ ಸಾಧ್ಯವ? ಇದೇ ಇಲ್ಲಿ SP ಬಂದರೆ ಅವರ ಕಾರ್ ಬರುವಾಗಲೇ ಮುಂದೊಂದು ಜೀಪ್ ಬರುತ್ತೆ, ಅವರ ಕಾರ್ ಡೋರ್ ಓಪನ್ ಮಾಡ್ತಾರೆ, ಅವ್ರು ಬರುವಾಗಲೇ ಎಲ್ಲರೂ ಹೆದರು. ದರ್ ಇಸ್ ಎ ಪವರ್. ಅವರ ಖಾಲಿ ಸೂಪರ್ಡೆಂಟ್ ಆಫ್ ಪೊಲೀಸ್ ಅನ್ನೋ ಜಿಲ್ಲೆಯ ಒಬ್ಬ ಗಣ್ಯ ಅಧಿಕಾರಿಗೆ ಅಷ್ಟು ದೊಡ್ಡ ಬಲ ಇರುವಾಗ ಈ ನೀತಿವಂತರು ಅನ್ನೋದನ್ನು ಯಾಕೆ ನಾವು ಸರಳವಾಗಿ ತೆಗೆದುಕೊಳ್ತಿದ್ದೀವಿ? ಬೈಬಲ್ನಲ್ಲಿ ನಾನು ತೋರಿಸ್ತೇನೆ ಮುಂದಿನ ಭಾಗದಲ್ಲಿ ನೀತಿವಂತರು ಅಂದರೆ ಹೇಗೆ ಎಂಬುದಾಗಿ. ನೀತಿವಂತರು ದೇ ಆರ್ ರೋರಿಂಗ್ ಲೈಕ್ ಎ ಲಯನ್ ಎಂಬುದಾಗಿ ಬೈಬಲ್ ಹೇಳುತ್ತೆ. ಸಿಂಹದ ಹಾಗೆ ಅವರು ಗರ್ಜಿಸ್ತಾರೆ. ನಾನು ಅಂಥ ನೀತಿಯನ್ನು ಕಾಪಾಡಿಕೊಂಡು, ಅಂಥ ಪರಿಶುದ್ಧತೆಯನ್ನು ಕಾಪಾಡಿಕೊಂಡು ಇಂದು ಇಲ್ಲಿ ನಿಂತ್ಕೊಂಡು ಪ್ರಾರ್ಥಿಸುವಾಗ ಏನು ಬೇಕಾದರೂ ನಡೀತದೆ. ಅದಕ್ಕಾಗಿ ನಾನು ಇದೇ ಯಾಕೊಬ್ಬ ಬಹಳ ಶ್ರೇಷ್ಠವಾದ ವಾಕ್ಯ, ಈ ವಾಕ್ಯ ಭಾಗರಿ ನಾನು ಅನೇಕ ಬಾರಿ ಅನೇಕ ಸಭೆಗಳಲ್ಲಿ ಪ್ರಸಂಗಿಸಿದ್ದೇನೆ. ಯಾಕಂದರೆ ಈ ವಾಕ್ಯಗಳಲ್ಲಿ ಕೇವಲ ಒಂದು ಭಾಗವನ್ನು ಮಾತ್ರ ಅನೇಕ ಪ್ರಸಂಗಿಗಳು ಪ್ರಸಂಗಿಸುವುದನ್ನು ನೋಡಿದ್ದೇನೆ. ದೇವಜನರು ಸಮೇತನೂ ಅಷ್ಟೇ, ಸ್ವಾಮಿ ನೀತಿವಂತರ ಅತ್ಯಾಸಕ್ತಿಯುಳ್ಳ ಪ್ರಾರ್ಥನೆ ಬಹುಬಲವುಳ್ಳದು, ನಾವು ಪ್ರಾರ್ಥಿಸ್ತಿದ್ದೀವಿ ಎಂಬುದಾಗಿ ಹೇಳ್ತಾ ಇದ್ದಾರೆ. ಅದಕ್ಕಿಂತ ಮೊದಲು ಯಾಕೊಬ್ಬನು ಹೇಳಿದ ಕಾರ್ಯವನ್ನು ಅವರು ನೋಡಲ್ಲ. ಈ ವಾಕ್ಯವನ್ನು ನಂತರ ನೀವು ಅಲ್ಲೇ ಸಹ ಯಾಕೊಬ್ಬ ಒಂದು ಉದಾಹರಣೆ ಕೊಡ್ತೇವೆ, ಅದನ್ನು ಸಹ ನೋಡಲ್ಲ. ಜಸ್ಟ್ ಒಂದು ಲೈನ್ ಮಾತ್ರ ತೆಗೆದುಕೊಳ್ತೇವೆ. ಈ ದಿನಮಾನಗಳಲ್ಲಿ ಆತ್ಮಿಕ ಸಭೆಗಳಲ್ಲಿ ಆಗುತ್ತಿರುವ ಇನ್ನೊಂದು ದೊಡ್ಡ ಸಮಸ್ಯೆ, ಅನೇಕ ಬೋಧಕರು ಅರ್ಧ ಸತ್ಯವನ್ನು ಅವರು ಬೋಧಿಸ್ತಾ ಇದ್ದಾರೆ. ಅದು ಸುಳ್ಳಲ್ಲ, ಅದು ಸತ್ಯ, ಅದು ಸರಿಯಾಗಿರುತ್ತದೆ. ಬಟ್ ಇಟ್ ಇಸ್ ಎ ಹಾಫ್ ಟ್ರೂತ್. ನಾನು ಹೇಳ್ತಿದ್ದೀನಿ, ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟ ನಿಮ್ಮನ್ನ ಕ್ರಿಸ್ತನೇ ನೀತಿವಂತರು ಎಂಬುದಾಗಿ ಕರೆದಿದ್ದಾನೆ. ಇಲ್ಲಿ ಬಂದು ನಿಂತ್ಕೊಂಡು ನೀವು ಅನೀತಿವಂತರು ಎಂಬ ಪಟ್ಟವನ್ನು ಕೊಡ್ತಾ ಇಲ್ಲ. ತಪ್ಪಾರ್ಥ ಮಾಡಿಕೊಳ್ಬೇಡ್ರಿ. ನಾನಿಲ್ಲಿ ನಿಂತ್ಕೊಂಡು ಈಗಾಗಲೇ ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟ ನಿಮಗೆ ನೀತಿವಂತರು ಎಂಬ ಪಟ್ಟ ಕೊಟ್ಟಿದೆ. ಆದರೆ ಆ ನೀತಿವಂತ ಎಂಬ ಸ್ವಭಾವ, ಆ ನೀತಿಯ ವಜ್ರ ಕವಚವನ್ನು ಇಂದಿಗೂ ಸಮೇತ ಕೊಂಡಿದ್ದೀರಾ ಎಂಬ ಪರೀಕ್ಷೆಯನ್ನು ಮಾಡಿಕೊಳ್ಳ್ರಿ ಎಂಬುದನ್ನು ಹೇಳುವುದಕ್ಕಾಗಿ ನಾನು ಇಲ್ಲಿ ನಿಂತಿದ್ದೇನೆ. ನಾನು ನಿಮ್ಮ ಭಾವನೆಗಳಿಗೆ ಸ್ಪಷ್ಟವಾಗಿ ಮಾತಾಡಬಲ್ಲೆ. ಇದು ಬಹಳ ಸುಲಭ ರೀ ಭಾವೋದ್ವೇಗಕ್ಕೆ ಮಾತಾಡುವಂಥದ್ದು. ಯಾಕಂದರೆ ನಾನು ಸೈಕಾಲಜಿ ಅಧ್ಯಯನ ಮಾಡಿದ್ದೇನೆ. ವಿ ಆರ್ ಎಮೋಷನಲ್ ಬೀಯಿಂಗ್ಸ್. ನಾವು ಭಾವೋದ್ವೇಗದ ಭಾವನೆಗಳಿಗೆ ನಾನು ಮಾತಾಡ್ತಾ ಹೋದರೆ ನನ್ನನ್ನು ಬಹಳ ಇಷ್ಟಪಡ್ತೀರಿ. ನೀವು ನಾಳೆಯಿಂದನೇ ನನ್ನ ಎಲ್ಲ ಪ್ರಸಂಗಗಳನ್ನು ಹಿಂಬಾಲಿಸಲು ಆರಂಭಿಸ್ತೀರಿ. ಯಾಕಂದರೆ ನಿಮಗೆ ಪ್ಲೆಷರ್, ಖುಷಿ ಆಗುತ್ತೆ. ಆದರೆ ನಾನು ಈ ಸೇವೆಯನ್ನು ಆರಂಭಿಸುವಾಗಲೇ ಕೆಲವು ತೀರ್ಮಾನಗಳನ್ನು ತೆಗೆದುಕೊಂಡೆ. ಈ ಸೇವೆಗೆ ಬರೋದಕ್ಕಿಂತ ಮೊದಲೇ ಸಾಕಷ್ಟು ರೀತಿಯ ಅನುಭವಗಳನ್ನು ಹಾದು ಹೋದಂಥ ನಾನು ಈ ನನ್ನ ಸೇವೆ ಜೀವಿತದಲ್ಲಿ ಕರ್ತನು ಏನನ್ನು ಹೇಳ್ತಾನೋ ಅದನ್ನು ಮಾತ್ರ ಮಾಡೋದಕ್ಕಾಗಿ ನಾನು ಯಾವಾಗಲೂ ಒಪ್ಪಿಸ್ಕೊಡ್ತೀನಿ. ನನಗೆ ಸ್ಪಷ್ಟವಾದ ನಂಬಿಕೆ ಸಭೆಗಳಲ್ಲಿ ಹೋದಾಗಲೆಲ್ಲ ನಾನು ಹೇಳ್ತೀನಿ, ನಮ್ಮ ಸ್ನಾನಿಕನಾದ ಯೋಹಾನ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೊದಲನೇ ಬರೋಣಕ್ಕಾಗಿ ಮಾರ್ಗ ಸಿದ್ಧ ಮಾಡಿದ ಎಂಬುದಾಗಿ ಬೈಬಲ್ ಹೇಳುತ್ತೆ. ಇದು ನಮ್ಮ ಕರ್ತನಾದ ಯೇಸು ಸ್ವಾಮಿ ತಿರುಗಿ ಬರುವುದಕ್ಕೆ ಎಲ್ಲೋ ಒಂದು ಕಡೆ ಸೈರನ್ ಆಗ್ತಾ ಇದೆ. ಎನಿ ಟೈಮ್ ಕರ್ತನಾದ ಯೇಸು ಕ್ರಿಸ್ತನು ಬರಬಹುದು. ಈ ಸಮಯದಲ್ಲಿ ಸೇವೆಯನ್ನು ಮಾಡುತ್ತಿರುವ ಪ್ರತಿಯೊಬ್ಬ ಸೇವಕರ ಜವಾಬ್ದಾರಿ ಈ ಕ್ರಿಸ್ತನ ಎರಡನೆಯ ಬರೋಣಕ್ಕೆ ನಿಮ್ಮನ್ನು ಸಿದ್ಧ ಮಾಡುವಂಥದ್ದು, ಸಭೆಯನ್ನು ಸಿದ್ಧ ಮಾಡುವಂಥದ್ದು, ಅದಕ್ಕಾಗಿ ಬೇಕಾದಂಥ ಪ್ರಸಂಗಗಳನ್ನು ಪ್ರಸಂಗಿಸುವಂಥದ್ದು, ಅದಕ್ಕಾಗಿ ಸಭೆಯನ್ನು ಸಿದ್ಧ ಮಾಡುವುದು ಪ್ರತಿಯೊಬ್ಬ ಅಭಿಷಕ್ತ ದೇವರ ಸೇವಕರ ಜವಾಬ್ದಾರಿ. ಹಾಗಾಗಿ ನಾನು ಯಾವಾಗಲೂ ಪ್ರತಿ ಬಾರಿ ಪ್ರಸಂಗಿಸಲು ನಿಂತಾಗ ನನ್ನ ಹೃದಯದೊಳಗೆ ಪವಿತ್ರಾತ್ಮನು ಪ್ರೇರೇಪಿಸುವ ಒಂದು ಕಾರ್ಯ,
ಯಾರೆಲ್ಲ ವಾಕ್ಯ ಭಾಗವನ್ನು ಕೇಳಿಸ್ಕೊಳ್ತಿರ್ತಾರೋ ಅವರು ನನ್ನ ಸ್ವಾಮಿಯೊಂದಿಗೆ ಇನ್ನೂ ಸಹ ಬಲವಾದ ಒಂದು ನಂಬಿಕೆ ಜೀವಿತವನ್ನು ಕಟ್ಟಿಕೊಳ್ಳಿ, ಇನ್ನೂ ಸಹ ನನ್ನ ಸ್ವಾಮಿಯ ಹತ್ತಿರಕ್ಕೆ ಬರಲಿ. ಹಾಗಾಗಿ ನನ್ನ ಯಾವ ಪದಗಳನ್ನು ಇಂಪ್ರೆಸ್ ಮಾಡುವ ಭಾವನೆಗೆ ನಾನು ಎಂದೂ ಒಳಗಾಗೋದಿಲ್ಲ, ಮಾನುಷಿಕವಾದ ಜ್ಞಾನಕ್ಕೆ ನಾನು ಒಳಗಾಗೋದಿಲ್ಲ. ಅದಕ್ಕೆ ನಾನು ನಿಮಗೆ ತಿರುಗಿ ಹೇಳ್ತೀನಿ, ಸೈಕಾಲಜಿ ಓದಿದ್ದೀನಿ, ಥಿಯಾಲಜಿ ಓದಿದ್ದೀನಿ, ಕುಚ್ಕೊಳ್ಳೋದಕ್ಕೆ ಹೇಳ್ತಾ ಇಲ್ಲ. ಥಿಯಾಲಜಿ ಓದಿದ ಕಾಲೇಜಲ್ಲಿ ನಾನು ಅಕಾಡೆಮಿಕ್ ಎಕ್ಸಲೆಂಟ್. ನಾನು ಸತ್ಯವೇದದಲ್ಲಿ ಆದಿಕಾಂಡದಿಂದ ಪ್ರಕಟಣೆವರೆಗೆ ಸಾಕಷ್ಟು ಕಾರ್ಯಗಳಿದೆ, ಸಾಕಷ್ಟು ಇಲಿಸ್ಟ್ರೇಷನ್ ಇದೆ. ನಿಮ್ಮನ್ನು ಹೇಗೆ ಬೇಕಾದರೂ ನಾನು ವರ್ಣರಂಜಿತವಾಗಿ ಮಾತನಾಡಲು ಸುಲಭ. ಯಾಕೆ ನಾನು ಈ ಕಾರ್ಯವನ್ನು ಹೇಳ್ತೀನಿ? ಈ ದಿನಮಾನಗಳಲ್ಲಿ ವಿಶ್ವಾಸಿಗಳು ಕಿವಿಗೆ ಇಂಪು ಬೀಳುವ ಪ್ರಸಂಗಕ್ಕಾಗಿ ಅವರು ಕಾತುರ ಪಡ್ತಾ ಇದ್ದಾರೆ. ಅವರ ಶಾರೀರಿಕವಾದ ಕಾರ್ಯಗಳು, ತಾತ್ಕಾಲಿಕವಾದ ಕಾರ್ಯಗಳನ್ನು ಈಡೇರಿಸಿಕೊಳ್ಳುವ ಸಂಗತಿಗಳನ್ನು ಕೇಳಿಸಿಕೊಳ್ಳುವುದರಲ್ಲಿ ಸಂತೋಷ ಪಡುತ್ತಾರೆ. ಅದರಲ್ಲೂ ಬೇಸರ ಅಂದರೆ ಈ ರೀತಿಯಾಗಿ ನಮ್ಮ ಹಾಗೆ ಪ್ರಸಂಗಿಸುವ ಪ್ರಸಂಗಿಗಳು ಕ್ರಿಸ್ತನ ಮೊದಲಗಿತ್ತಿಯನ್ನು ಆತನ ಬರೋಣಕ್ಕಾಗಿ ಸಿದ್ಧ ಮಾಡುವ ಭಾವನೆಯಿಂದ ಆ ಭಾರದಿಂದ ಸೇವೆಯನ್ನು ಆರಂಭಿಸಿದವರು ಅದನ್ನು ಮರೆತ ಹಾಗೆ ಎಲ್ಲೋ ಒಂದು ಕಡೆ ಕಾಣಿಸ್ತದೆ. ಹಾಗಾಗಿ ಪ್ರೀತಿಯ ದೇವ ಜನರೇ, ಈ ದಿವಸ ಪ್ರಾರ್ಥನೆಗಾಗಿ ಸೇರಿ ಬಂದದರ ನಿಮಿತ್ತ ನಾನು ಈ ಪ್ರಾರ್ಥನೆಗೆ ಸಂಬಂಧಪಟ್ಟ ವಾಕ್ಯ ಇದ್ದಾನೆ. ನೀತಿವಂತರ ಅತ್ಯಾಸಕ್ತಿಯುಳ್ಳ ಪ್ರಾರ್ಥನೆ ಬಹುಬಲ್ಲಬಲ್ಲದು. ಈ ವಾಕ್ಯವನ್ನು ಓದಿದಂಥ ನಾವುಗಳು ಅದಕ್ಕಿಂತ ಮೊದಲು ಯಾಕೋಬನು ಏನನ್ನು ಹೇಳ್ತಿದ್ದಾನೆ ಎಂಬುದಾಗಿ ನಾನು ಹೇಳ್ತಾ ಇದ್ದೇನೆ. ಅಲ್ಲಿ ಯಾಕೋಬನು ಹೇಳ್ತಾ ಇದ್ದಾನೆ, ನಿಮ್ಮೊಳಗೆ ರೋಗಗಳು ನಿಗವಾಗಬೇಕಂದ್ರೆ, ನಿಮ್ಮ ಸಮಸ್ಯೆಗಳು ನಿಮಗೆ ಪರಿಹಾರವಾಗಬೇಕಾ, ಈ ದಿವಸ ನೀವು ಬಂದಂಥ ಪರಿಸ್ಥಿತಿಯನ್ನು ಮಾರ್ಪಾಟು ಹೊಂದಬೇಕು. ಮೊದಲನೇದಾಗಿ ನಿಮ್ಮನ್ನು ನೀವು ಪರೀಕ್ಷಿಸಿಕೊಳ್ಳ್ರಿ. ಎಲ್ಲಿಯವರೆಗೂ ಪ್ರೀತಿಯ ದೇವ ಜನರೇ ನಾವು ಮುಖವಾಡ ಹಾಕಿಕೊಂಡಿರ್ತೇವೆ, ಜಸ್ಟ್ ವಿ ಕ್ಯಾನ್ ಆಕ್ಟ್, ನಾವು ಆಕ್ಟ್ ಮಾಡಬಹುದು. ನೀತಿವಂತರು ಕರೆಸಿಕೊಳ್ಳಬಹುದು. ನಾನು ದೇವರ ಮಗ ಎಂಬುದಾಗಿ ಕರೆಸಿಕೊಳ್ಳಬಹುದು. ನಿಜವಾಗಿ ನಾನು ದೇವರ ಮಗು ಆಗಿರುವುದಿಲ್ಲ. ಕೇವಲ ನನ್ನ ಮನಸ್ಸಿಗೆ ಖುಷಿ ಆಗುತ್ತದೆ ಬಿಟ್ರೆ ಪವಿತ್ರಾತ್ಮನಿಗೆ, ದೇವರಿಗೆ ನನ್ನ ಜೀವನ ಖುಷಿ ಆಗುವುದಿಲ್ಲ. ಹಾಗಾಗಿ ಈ ದಿವಸ ಪ್ರೀತಿಯ ದೇವರ ಮಕ್ಕಳೇ, ಈಗಾಗಲೇ ಒಂದು ಕಾರ್ಯವನ್ನು ನಾವೆಲ್ಲರೂ ಮಾಡಿ ಆಗಿದೆ. ಕರ್ತನಾದ ಯೇಸುವಿನ ಮೇಲೆ ನಂಬಿಕೆ ಇಟ್ಟಿದ್ದೀವಿ. ಆ ನಂಬಿಕೆ ಇಟ್ಟದ್ರ ನಿಮಿತ್ತ ಈಗಾಗಲೇ ಆತನು ಆ ನೀತಿಯಲ್ಲಿ ಪಾಪದಲ್ಲಿದ್ದಂಥ ನಮಗೆ ನೀತಿಯ ವಸ್ತ್ರವನ್ನು ಹಾಕಿದ್ದಾನೆ. ಆ ನೀತಿಯ ವಸ್ತ್ರ ಹಾಗೇ ಶುಭ್ರವಾಗಿದೆಯಾ, ಶುದ್ಧವಾಗಿದೆಯಾ, ಮಲಿನವಾಗಿದೆಯಾ ನಾವು ನೋಡ್ಕೊಬೇಕು. ನಮಗೆ ಈ ಕಣ್ಣುಗಳು ತೆರೆದಿರಲಿಲ್ಲ, ನಾವು ಸೈತಾನನ ಆಳ್ವಿಕೆಯಲ್ಲಿ ಇದ್ವಿ. ಆ ದಿನಮಾನಗಳಲ್ಲಿ ಒಳ್ಳೆದು ಕೆಟ್ಟದು ನಮಗೆ ಗೊತ್ತಿರಲಿಲ್ಲ. ಏನ್ ಮಾಡ್ತಿದ್ವಿ? ಕೆಸರಲ್ಲೇ ಎಂಜಾಯ್ ಮಾಡಿಕೊಂಡು ಕೆಸರಲ್ಲೇ ಸಂತೋಷ, ನಾವೆಲ್ಲರೂ ಅದೇ ಜೀವಿತ ನಡೆಸ್ತಿದ್ದೆವು, ನಮಗೆ ಗೊತ್ತಿರಲಿಲ್ಲ. ಈಗ ನಮ್ಮ ಕಣ್ಣುಗಳು ತೆರೆಯಲ್ಪಟ್ಟಿದೆ. ನೀವು ಜಸ್ಟ್ ಯೋಚನೆ ಮಾಡ್ರಿ, ಒಬ್ಬ ಹುಚ್ಚ, ಫ್ರಾನ್ಸಿಸ್ ಅಂಕಲ್ ಅವರು ನಮ್ಮನ್ನೆಲ್ಲ ಮೆಂಟರ್ ಮಾಡ್ತಾರೆ, ಪಾಸ್ಟರ್ ಫ್ರಾನ್ಸಿಸ್ ಒಲಿವರ್ ಅವರು ಬಹಳ ಸುಂದರವಾಗಿ ಇಲ್ಲುಸ್ಟ್ರೇಷನ್ ಹೇಳ್ತಾರೆ. ಒಬ್ಬ ಹುಚ್ಚ ಆತನು ಕೆಸರಿನಲ್ಲಿ ಕೊಳಕಿನಲ್ಲಿರುವಾಗ ಆತನಿಗೆ ಆ ಬಟ್ಟೆ ಕೊಳೆಯಾಗಿದ್ದು ಏನು ಗೊತ್ತಾಗಲ್ಲ. ಈ ಹುಚ್ಚ ಸೌಖ್ಯ ಆಗ್ತಾನಂತ ತಿಳ್ಕೊಳ್ರಿ. ಹುಚ್ಚ ಸೌಖ್ಯ ಆದ, ಮೆಂಟಲ್ ಸೌಖ್ಯ ಆದ. ಈ ಹುಚ್ಚ ಸೌಖ್ಯ ಆದ ನಂತರ ಆತನು ಹೊರಗೆ ಹೋಗ್ತಿರ್ತಾನೆ. ಈಗ ಆ ಬಟ್ಟೆಗೆ ಕೆಸರು ತಾಕ್ತು. ಆ ಹುಚ್ಚ ಹಾಗೆ ಸುಮ್ಮನೆ ಆ ಕೆಸರು ಬಟ್ಟೆನೇ ಹಾಕೊಂಡು ತಿರುಗ್ತಾನ. ಅವನಿಗೆ ಮನಸ್ಸಾಕ್ಷಿ ಈಗ ಓಪನ್ ಆಗಿದೆ. ಆತ ಬಂದು ತಿರುಗಿ ಆ ಬಟ್ಟೆಯನ್ನು ತೊಳೆದು ಬೇರೆ ಬಟ್ಟೆ ಹಾಕ್ಕೊಳ್ತಾನೆ. ಅದೇ ಹುಚ್ಚ ಇಡೀ ಮೈಯೆಲ್ಲ ಕೂದಲು, ಮೈಯೆಲ್ಲ ಕೆಸರು ಮಾಡಿಕೊಂಡು ಕೊಳೆಯಲ್ಲಿ ಅಲ್ದಾಡ್ತಿರ್ತಾನೆ. ಹುಚ್ಚ ಸರಿಯಾದ ನಂತರ ಹಾಗೇನಿರ್ತಾನೆ. ಅವನಿಗೆ ಸರಿಯಾದ ನಂತರ ಈಗ ನೋಡ್ರಿ, ಸರಿಯಾದ ನಂತರ ಕೊಳೆ ತಾಗುದಿಲ್ವಾ? ತಾಗುತ್ತೆ. ಯಾಕಾಗಿ ನೀವು ಸಭೆಗೆ ಸೇರಿ ಬರ್ತೀರಿ? ಯಾಕಾಗಿ ದೇವರು ನಿಮಗೆ ಸೇವಕರನ್ನ ಕೊಟ್ಟಿದ್ದಾನೆ? ಯಾಕಾಗಿ ಪ್ರಸಂಗಿಗಳಿದ್ದಾರೆ? ಈ ರೀತಿಯಾಗಿ ಬರುವಂಥ ದೇವಜನರು ಯಾವುದಾದ್ರೂ ಕೊಳೆಗಳನ್ನು, ಮಲಿನಗಳನ್ನು ಅಂಟಿಸ್ಕೊಂಡು ಬಂದಿದ್ರೆ ನೋಡ್ರಿ, ನಿಮ್ಮ ಮೇಲೆ ಕೊಳೆಯನ್ನು ತಿರುಗಿ ಹಚ್ಚಿ. ಯಾಕಂದ್ರೆ ಈಗಾಗಲೇ ಒಂದು ದಿವಸ ಹುಚ್ಚರಾಗಿದ್ದೀವಿ, ಆಗ ನಮಗೆ ಗೊತ್ತಿರಲಿಲ್ಲ. ಈಗ ಆ ಹುಚ್ಚರಿಂದ ನಮ್ಮನ್ನ ದೇವರು ಸೌಖ್ಯಗೊಳಿಸಿದ್ದಾನೆ. ಒಂದು ಬಾರಿ ಅನೀತಿವಂತರಾಗಿದ್ದೀವಿ, ದೇವರಿಗೆ ಕೋಪವನ್ನು ಎಬ್ಬಿಸುವ ಕಾರ್ಯ ಮಾಡ್ತಿದ್ದೀವಿ, ಈಗ ನೀತಿವಂತರಾಗಿದ್ದೇವೆ. ಆದ್ರೆ ಈ ದಿನಮಾನಗಳಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ, ಎಂತ ದೊಡ್ಡ ಮೌಢ್ಯತೆಯಲ್ಲಿ ಕೆಲವರಿದ್ದಾರೆ. ನೀವು ಸ್ನಾನ ಮಾಡಿಕೊಳ್ಳುತ್ತದೆ, ಬೆವರಿನ ವಾಸನೆ ಬರ್ತದೆ. ಹಾಕಿಕೊಂಡಂತ ನಿಮ್ಮ ಬಟ್ಟೆ 2 ದಿವಸ ಹಾಕೊಂಡ್ರೆ 3ನೇ ದಿವಸಕ್ಕೆ ಅದು ಕೊಳೆಯಾಗಿ ಬೆವರು ಬರುತ್ತೆ. ಈ ಜ್ಞಾನ ಇರುವ ನೀವುಗಳು ನಿಮ್ಮ ಆತ್ಮ ಸಣ್ಣ ಪುಟ್ಟ ಮಲಿನವಾದಾಗ ಯಾಕೆ ಅದನ್ನು ಕ್ರಮಪಡಿಸಿಕೊಳ್ಳಲು ನೀವು ಪ್ರಯತ್ನಿಸ್ತಾ ಇಲ್ಲ? ಎಲ್ಲರೂ ಕರ್ತನಾದ ಯೇಸು ಕ್ರಿಸ್ತನ ಪ್ರತಿಯೊಂದು ವಾಕ್ಯ
ಈ ದಿನವರೆಗೂ ರಕ್ಷಣೆ ಹೊಂದಿದ ನಂತರ ಒಂದೂ ತಪ್ಪು ಮಾಡ್ತಾ ಇಲ್ಲ ಎಂಬುದಾಗಿ ಕರಗಳನ್ನೆತ್ತಿ ಹಲ್ಲೆಲೂಯಾ ಎಂಬುದಾಗಿ ಹೇಳಿದರೆ ಬಹಳ ಖುಷಿ, ನನಗೆ ದೇವರಿಗೆ ಸ್ತೋತ್ರ. ಆದರೆ ದೇವರ ಸೇವಕನಾದ ನನ್ನ ಜವಾಬ್ದಾರಿ, ನನಗೆ ಕೊಟ್ಟದ್ದು ಇದೇ ಕೆಲಸ ರೀ. ಇಲ್ಲಿ ನೀವೆಲ್ಲರೂ ಅಂತ ನೀತಿಯಲ್ಲಿ ಜೀವಿಸ್ತಿದ್ರೆ ನನಗೆ ಪ್ರಸಂಗಿಸುವ ಅವಶ್ಯಕತೆ ಏನಿದೆ ರೀ? ವಾಟ್ ಇಸ್ ದ ನೀಡ್? ಒಬ್ಬ ನೀತಿವಂತನಿಗೆ ಯಾಕೆ ಅವರು ಪ್ರಸಂಗಿಸ್ತಾರೋ ನಂಗೆ ಗೊತ್ತಾಗಲ್ಲ. ವಾಟ್ ಇಸ್ ದ ನೀಡ್? ಈ ದಿನಮಾನಗಳಲ್ಲಿ ನಿಮ್ಮನ್ನ ಕ್ರಿಸ್ತನ ಪರಿಪೂರ್ಣತೆಡೆಗೆ ನಡೆಸುವುದಕ್ಕಾಗಿ ಸಭೆಗಳು ಇರುವಂಥದ್ದು. ಏನಾದರೂ ಸಣ್ಣ ಪುಟ್ಟ ತಪ್ಪುಗಳನ್ನು ಮಾಡಿಕೊಂಡ್ರೆ ತಿರುಗಿ ನಿಮ್ಮನ್ನ ಎಚ್ಚರಿಸಿ, ಈ ವಾಕ್ಯ ಇರುವಂಥದ್ದು ತಿದ್ದುಪಾಡಿಗೂ ಎಚ್ಚರಿಗೂ ಖಂಡನೆಗೂ ಉತ್ತೇಜನಕ್ಕೂ ಮಾಡ್ತಾ ಇದ್ರೆ ಒಂದು ದಿವಸ ಬಹಳ ಕಷ್ಟ. ಓದಿದಂತಹ ಯಾಕೋಬನ ಪತ್ರಿಕೆಯ ವಾಕ್ಯ ಭಾಗದ ಅಂಶದ ಪ್ರಕಾರನೇ ಮಾತಾಡ್ತಿದ್ದೀನಿ. ಯಾಕೋಬನು ಇಲ್ಲಿ ಹೇಳ್ತಾ ಇದ್ದಾನೆ, ನೀತಿವಂತನ ಅತ್ಯಾಸಕ್ತಿಯುಳ್ಳ ಪ್ರಾರ್ಥನೆ ಬಹುಬಲವುಳ್ಳದ್ದು. ಅದೇ ಯಾಕೋಬನು ಅದಕ್ಕಿಂತ ಮೊದಲನೇ ವಾಕ್ಯದಲ್ಲಿ ಹೇಳ್ತಾ ಇದ್ದಾನೆ, ನಿಮ್ಮಲ್ಲಿ ಏನಾದರೂ ತಪ್ಪುಗಳಿದ್ರೆ ಒಬ್ಬರಿಗೊಬ್ಬರು ಹೇಳಿ ಕ್ರಮ ಪಡಿಸ್ಕೊಡ್ರಿ. ಅದಕ್ಕಾಗಿ ನಾನು ನಿಮಗೆ ಹೇಳಿದೆ, ಪವಿತ್ರಾತ್ಮನು ನಿಮ್ಮ ಪಕ್ಕದಲ್ಲಿದ್ದ, ಮನಸ್ಸನ್ನ ಪವಿತ್ರಾತ್ಮನ ಮುಂದೆ ತೆರೆಯಿರಿ. ಕುಳಿತಿರುವ ನೀವುಗಳು ದೇವರ ವಾಕ್ಯಕ್ಕೆ 100% ವಿಧೇಯರಾಗಿ ಜೀವಿಸುತ್ತಾ ಇದ್ದೇವೆ ಎಂಬ ದೃಢವಾದ ಕಾನ್ಫಿಡೆನ್ಸ್ ಇದ್ರೆ ದೇವರಿಗೆ ಸ್ತೋತ್ರ. ಇಲ್ದಿದ್ರೆ ಯಾಕೆ ಅಡಗಿಸಿಟ್ಕೊಳ್ತೀರಿ? ಯಾಕೆ ಮುಖವಾಡ ಹಾಕೊಳ್ತೀರಿ? ಯಾಕೆ ಮುಸುಕು ಹಾಕೊಳ್ತೀರಿ? ಈಗಾಗಲೇ ಕೃಪಾ ಸನ್ನಿಧಿಗೆ ಧೈರ್ಯವಾಗಿ ಬರುವ ಸದಾವಕಾಶ ನಿಮಗೆ ಸಿಕ್ಕಿದೆ. ಒಂದು ದಿವಸದಲ್ಲಿ ಮನುಷ್ಯರು ಪಾಪ ಮಾಡಿ ದೇವರ ಸನ್ನಿಧಿಗೆ ಇರಲಿಲ್ಲ. ಅದಕ್ಕಾಗಿ ಯಜ್ಞಗಳನ್ನ ಕಾರ್ಯಗಳನ್ನ ಬಹಳಷ್ಟು ಕಾರ್ಯಗಳನ್ನು ಪಾಪ ಸಾನ್ನಿಧ್ಯ ನಿಮಗಾಗಿ ನನಗಾಗಿ ಸಿದ್ಧವಿದೆ. ಏನೇ ತಪ್ಪು ಮಾಡಿ ಬಂದ್ರು ಸ್ವಾಮಿ ನನ್ನನ್ನು ಕ್ಷಮಿಸು, ಆತನು ನಿಮ್ಮನ್ನ ತಿರುಗಿ ಬಲಪಡಿಸ್ತಾನೆ. ಈ ಆತ್ಮಿಕ ಲೋಕ ಸತ್ಯವಾದುದು ಪ್ರೀತಿ. ಇದರಲ್ಲಿ ನಡೆಯುವಂತ ಪ್ರತಿಯೊಂದು ಅನುಸಾರವಾಗಿ ನಡೆಯುವಂಥದ್ದು. ಒಂದು ಅಂಶವನ್ನು ನಾನು ನಿಮಗೆ ಹೇಳ್ತೇನೆ, ನಮ್ಮ ಜೀವಿತ ಆರಂಭಗೊಳ್ಳುವಂಥದ್ದೇ ಪಾಪದಲ್ಲಿ, ಅನೀತಿಯಲ್ಲಿ, ಲೌಕಿಕವಾಗಿ ಜೀವಿಸ್ತಾ ಇದ್ವಿ. ಯಾರಾದರೂ ಸೇವಕರು, ಯಾರಾದರೂ ದೇವರ ಮಕ್ಕಳು ಬಂದು, ನೋಡಪ್ಪ ನೀನು ಮಾಡ್ತಿರೋದು ತಪ್ಪು, ಇದು ಸರಿಯಲ್ಲ ಎಂಬುದಾಗಿ ಹೇಳುವಾಗ ನನಗೆ ನಿಮಗೆ ಮನವರಿಕೆ ಆಯಿತು. ಅಂದು ನಾವು ನಮ್ಮ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಟ್ಟಿವಿ, ಅಯ್ಯೋ ಕ್ಷಮಿಸಿ ಎಂಬುದಾಗಿ ಕೇಳ್ಕೊಂಡ್ವಿ. ಕ್ರಿಸ್ತನನ್ನು ಸ್ವೀಕರಿಸಿದ್ವಿ, ಪರಿಶುದ್ಧ ವಸ್ತ್ರವನ್ನು ಧರಿಸಿಕೊಂಡ್ವಿ, ಕ್ರಿಸ್ತನಿಗಾಗಿ ಜೀವಿಸಲು ದೀಕ್ಷಾ ಸ್ನಾನ ಮಾಡಿಸಿಕೊಂಡ್ವಿ. ನೀತಿಯ ಇದು ಸತ್ಯದ ಜೀವಿತ. ಹೀಗಿರುವಾಗ ನೀವು ರಕ್ಷಣೆ ಒಂದಾಯ್ತು, ನೀವು ಆತ್ಮದಲ್ಲಿ ಹೊಸದಾಗಿ ಹುಟ್ಟಿ ಆಯ್ತು. ಇನ್ನು ಪಾಪ ಮಾಡಿದ್ರೆ ಶರೀರದಲ್ಲಿ, ನೀವು ಶರೀರದಲ್ಲಿ ಜೀವಿಸುವುದಲ್ಲ, ಆತ್ಮದಲ್ಲಿ ಇದೆಲ್ಲ ಎಲ್ಲಿಂದ ಬಂತು ಬೋಧನೆಗಳು? ಎಲ್ಲಿದೆ ಬೈಬಲ್ನಲ್ಲಿ? ಪತ್ರಿಕೆಗಳನ್ನು ಓದ್ರಿ, ಎಲ್ಲಾ ಪತ್ರಿಕೆಗಳು, ಪ್ರತಿಯೊಂದು ಪತ್ರಿಕೆಗಳಲ್ಲಿ ಅಪೊಸ್ತಲನಿಗಿಂತ ಯಾರಾದ್ರೂ ಇದ್ದಾನ? ಈಗ ಪ್ರತಿಯೊಂದು ಪತ್ರಿಕೆಯಲ್ಲಿ ಯಾಕೆ ಪೌಲನು ಎಚ್ಚರಿಸ್ತಾ ಇದ್ದಾನೆ? ಪಾಪ ಮಾಡಬೇಡ್ರಿ, ಕೆಟ್ಟದನ್ನ ಮಾಡಬೇಡ್ರಿ, ನೀತಿಯನ್ನ ಕಾಪಾಡಿಕೊಳ್ಳ್ರಿ. ಯಾಕೆ ಎಚ್ಚರಿಸ್ತಾ ಇದ್ದಾನೆ? ಹೇಳಿದ ಸುವಾರ್ತೆಯನ್ನ ಕೇಳಿ ರಕ್ಷಣೆ ಹೊಂದಿದಂತ ಜನರು, ಅವರಿಗೆ ಇದ್ರೆ ಪೌಲನ ಹಂಗೆ ಪ್ರಸಂಗಿಸ್ತಾ ಇರ್ರಿ, ಪೇತ್ರನ ಹಾಗೆ ಹೇಳ್ತಾ ಇರಲಿಲ್ಲ, ಯೋಹಾನನು ಹಾಗೆ ಹೇಳ್ತಾ ಇರಲಿಲ್ಲ, ಯಾಕೋಬನಿಗೆ ಹೇಳ್ತಾ ಇರಲಿಲ್ಲ. ಕಠಿಣವಾದ ಮಾತುಗಳಿಂದ ಅವರು ಎಚ್ಚರಿಸ್ತಾರೆ. ಅವರಿಗಿಂತ ದೊಡ್ಡ ಸೇವೆ ಈ ದಿನಮಾನಗಳಲ್ಲಿ. ಪ್ರೀತಿಯ ದೇವಚಂದ್ರೆ, ಕೊಂಡಂತ ಪ್ರಸಂಗಿಸುಗಳ ಅಂತ ನಮಗೆ ಬಹಳ ದೊಡ್ಡ ಶಿಕ್ಷೆ ಆಗ್ತದೆ. ಏನೋ ಶ್ರೇಷ್ಠರು ಕುಳಿತುಕೊಳ್ತೀರಿ, ವಾಕ್ಯಗಳನ್ನು ಕೇಳ್ತೀರಿ, ಸಣ್ಣ ಪುಟ್ಟ ತಪ್ಪುಗಳಿದ್ರೆ ಕ್ರಮ ಪಡಿಸ್ಕೊಳ್ತೀರಿ. ನಿಂತು ಮಾತಾಡುವ ನಾವುಗಳು ಬಹಳ ಎಚ್ಚರಿಕೆ. ಏನೋ ನಮ್ಮನ್ನ ಮುಂದ್ಗಡೆ ನಿಂತು ಮಾತಾಡ್ತೀವಿ ಅಂತ ಸ್ವಲ್ಪ ಗೌರವ ಕೊಡ್ತೀರಿ ನೀವು. ಆದ್ರೆ ಒಂದು ದಿವಸ ಬರ್ತದೆ ರೀ, ನೀವೇನೋ ಯಥಾರ್ಥವಾಗಿ ಚಪ್ಪಾಳೆ ಹೊಡೆದು ಯಥಾರ್ಥವಾಗಿ ಆರಾಧಿಸಿ 4 ಜನರಿಗೆ ಒಳ್ಳೆಯದನ್ನು ಮಾಡಿದರೆ ನಮಗಿಂತ ಮೊದಲು ಅಲ್ಲಿ ಮೇಲೆ ಹೋಗಿರ್ತೀರಿ, ನಮಗೆ ದೊಡ್ಡ ಶಿಕ್ಷೆ ಆಗುತ್ತದೆ. ಹಾಗಾಗಿ ನಾವುಗಳು ಸೇವೆಯನ್ನು ಮಾಡುವವರು ಬಹಳ ಎಚ್ಚರಿಕೆಯಿಂದ ಇರಬೇಕು. ಅದಕ್ಕಾಗಿ ನಾನು ನಿಮಗೆ ಹೇಳಿದೆ, ನಾನಂತೂ ಈ ಕೊನೆಯ ದಿನಮಾನಗಳಲ್ಲಿ ಕ್ರಿಸ್ತನು ಕೊಟ್ಟ ಜವಾಬ್ದಾರಿಯನ್ನು ಮಾತ್ರ ಮಾಡಲು ನಾನು ಬಯಸ್ತಾ ಇದ್ದೇನೆ. ಈ ಸತ್ಯವೇದದ ಹೊಸ ಒಡಂಬಡಿಕೆಯ ಪತ್ರಿಕೆಯಲ್ಲಿ ಈ ಅಪೋಸ್ತಲರು, ಬೋಧಕರು, ಅವರು ಸ್ಟ್ರಾಂಗ್ ಅಲ್ಲಿ ಕೌಂಟರ್ ಮಾಡ್ತಿದ್ದಂಥದ್ದೇ ಈ ದುರ್ಬೋಧನೆಗೆ. ಪ್ರತಿಯೊಂದು ಪತ್ರಿಕೆಗಳು, ಕೊಲೋಸ್ಯ, ಥೆಸಲೋನಿಕ, ಪೇತ್ರ, ಪ್ರತಿಯೊಂದು ಪತ್ರಿಕೆಗಳಲ್ಲೂ ಸಮೇತ ಅವರಿಗೆ ಸವಾಲಾಗಿದ್ದದ್ದು, ಅವರು 3 ಕಾರ್ಯಗಳಿಗಾಗಿ ಪ್ರತಿಯೊಂದು ಪತ್ರಿಕೆಗಳನ್ನು ಸಭೆಗಾಗಿ ಬರೆದಿದ್ದಾರೆ. ಒಂದು, ಈಗಾಗಲೇ ನೀವು ಕೆಟ್ಟ ಲೋಕದಿಂದ ನೀತಿವಂತರಾಗಿದ್ದೀರಿ, ಕ್ರಿಸ್ತನನ್ನು ಹಿಂಬಾಲಿಸ್ತಿದ್ದೀರಿ, ಈ ನೀತಿವಂತಿಕೆಯನ್ನು ಕಾಪಾಡಿಕೊಳ್ರಿ. ಪರಿಶುದ್ಧ, ನೀವು ಪೇತ್ರನಿಗೆ ಪತ್ರಿಕೆ ನೋಡ್ರಿ, ಥೆಸಲೋನಿಕ ನೋಡ್ರಿ, ಎಲ್ಲದರಲ್ಲೂ ಕಾಪಾಡಿಕೊಳ್ರಿ. ನಂತರ ಆ ದಿನಮಾನಗಳಲ್ಲಿ ಈ ಸಭೆ ಬಹಳ ಕ್ರೂರವಾದ ಹಿಂಸೆಯಲ್ಲಿ ಹಾದು ಹೋಗ್ತಾ ಇತ್ತು. ಈ ಪತ್ರಿಕೆಗಳನ್ನೆಲ್ಲ ಬರೆದ ಸಂದರ್ಭ ಕ್ರಿಸ್ತ ಶಕ 55 ನಂತರ.
ಆ ಸಂದರ್ಭಗಳಲ್ಲಿ ಕ್ರಿಸ್ತನ ಸಭೆ ಕ್ರೂರವಾಗಿ ಹಿಂಸೆಗೆ ಹಾದು ಹೋಗ್ತಾ ಇತ್ತು. ಯಾರಾದರೂ ಕ್ರಿಸ್ತನನ್ನು ಹಿಂಬಾಲಿಸುವುದಾದರೆ ಆ ದಿನಮಾನಗಳಲ್ಲಿ ಅವರಿಗೆ ದೊಡ್ಡ ಅವಮಾನ, ದೊಡ್ಡ ಅಗೌರವ. ಅವರುಗಳು ಅಡವಿಯಲ್ಲಿ ಗವಿಯಲ್ಲಿ ಕದ್ದು ಕುಳಿತುಕೊಳ್ಬೇಕಾಗಿತ್ತು. ಅವರಿಗೆ ಮನೆಗಳಿರಲಿಲ್ಲ. ಬೈಬಲ್ ಹೇಳ್ತದೆ ಅವರಿಗೆ ಈ ಲೋಕ ವಾಸಿಸಲು ಯೋಗ್ಯ ಸ್ಥಳವಾಗಿರಲಿಲ್ಲ ಎಂಬುದಾಗಿ ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ಹೇಳ್ತದೆ. ಬಹಳಷ್ಟು ಕ್ರೂರವಾಗಿ ಹಿಂಸಿಸ್ತಾ ಇದ್ರು. ಎಷ್ಟೋ ನಮ್ಮ ಸಹೋದರಿಯರು ವಿಧವೆಯರಾಗಿದ್ರು, ಅವರ ಗಂಡಂದಿರನ್ನ ಕೊಂದಿದ್ರು. ಆ ದಿನಮಾನಗಳಲ್ಲಿ ಕ್ರಿಸ್ತ ನಂಬಿಕೆಯಲ್ಲಿ ಜೀವಿಸುವವರ ಜೀವಿತ ಬಹಳ ವಿಪರೀತವಾಗಿ ಕಷ್ಟದಲ್ಲಿತ್ತು. ಹಾಗಾಗಿ ಪ್ರತಿ ಪತ್ರಿಕೆಗಳನ್ನು ಬರೆದಂಥದ್ದು. ಕ್ರಿಸ್ತನನ್ನು ಹಿಂಬಾಲಿಸುವಾಗ ಹಿಂಸೆ ಬರುವುದು ಸಹಜ. ಹಿಂಸೆಯಲ್ಲಿ ನೀವು ನಂಬಿಕೆಯನ್ನು ಕಾಪಾಡಿಕೊಳ್ಬೇಕು. ಪ್ರತಿ ಪತ್ರಿಕೆಗಳಲ್ಲಿ ಕ್ರಿಸ್ತನು ಈಗಾಗಲೇ ಹಿಂಸೆಯನ್ನು ಸಂತೋಷವಾಗಿ ಅನುಭವಿಸಿ ಮಹಿಮೆಯನ್ನು ಹೊಂದಿದ್ದಾನೆ, ನೀವು ಸಹ ಮಹಿಮೆ ಪದವಿಗಾಗಿ ಸಿದ್ಧಗೊಳ್ತಿದ್ದೀರಿ ಎಂಬ ಬೋಧನೆಯನ್ನು ಅಪೊಸ್ತಲರು ಮಾಡಿದ್ದಾರೆ. ಈ ದಿನಮಾನಗಳಲ್ಲಿ ಯಾವ ಪ್ರಸಂಗಿಗಳು ಪ್ರಸಂಗಿಸ್ತಿದ್ದಾರೆ, ರ್ಯಾಪಿಡ್ ಆಗಿ ಇಮ್ಮಿಡಿಯೇಟ್ ಆಗಿ ಚೇಂಜ್ ಆಗ್ಬೋದು. ನಮಗೆ ವಿರೋಧವಾದ ಕಾನೂನುಗಳು ಬರಬಹುದು. ಅಂತ ಸಂದರ್ಭದಲ್ಲಿ ನೀವೆಲ್ಲರೂ ಆಶೀರ್ವಾದಕ್ಕಾಗಿ ಕ್ರಿಸ್ತನನ್ನ ಹಿಂಬಾಲಿಸಿದ್ರೆ ಇಮ್ಮಿಡಿಯೇಟ್ ಆಗಿ ಎಲ್ಲ ಬಿಟ್ಟು ಹೋಗ್ಬಿಡ್ತೀರಿ. ಇದಕ್ಕೆ ಯಾರು ಕಾರಣರಾಗ್ತಾರೆ? ಬೋಧಿಸುವ ಬೋಧಕ ಕಾರಣ ಆಗ್ತಾನೆ. ಇಡೀ ಪ್ರತಿಯೊಂದು ಬೈಬಲ್ನ ವಾಕ್ಯಗಳನ್ನು, ಹೊಸ ಒಡಂಬಡಿಕೆಯನ್ನು, ಪತ್ರಿಕೆಗಳನ್ನು ಓದುವ ಪ್ರತಿಯೊಬ್ಬ ದೇವರ ಸೇವಕನಿಗೆ ಗೊತ್ತು, ಆತನು ಯಾವ ಹಿಂಸೆ ಸಂಕಟ ಬಂದರೂ ದೇವಜನರು ಭಯ ಬೀಳಬಾರದು ಎಂಬ ನಂಬಿಕೆಗೆ ಸಿದ್ಧ ಮಾಡೋದಕ್ಕಾಗಿ. ಕೇವಲ ನಿಮ್ಮ ನೀಡುಗಳು, ನಿಮಗೆ ಪ್ರತಿಯೊಬ್ಬರಿಗೂ ಒಳ್ಳೆ ಮನೆ ಬೇಕು, ನಿಮಗೆ ಎಲ್ರಿಗೂ ಒಳ್ಳೆ ಆರೋಗ್ಯ ಬೇಕು, ನಿಮಗೆ ದುಡ್ಡು ಬೇಕು, ನಿಮಗೆ ಸಂತೋಷ ಬೇಕು, ಇದಕ್ಕಾಗಿ ಒಂದೇ ಭಾಗವನ್ನು ಕಾನ್ಸಂಟ್ರೇಟ್ ಮಾಡ್ತಿದ್ದಾರೆ ಈ ದಿನಮಾನಗಳಲ್ಲಿ ಪ್ರವಾಸಿಗಳು. ಪ್ರೀತಿಯ ದೇವ ಜನರೇ, ನನ್ನ ಪ್ರಕಾರ ನಾನು ಸತ್ಯವೇದವನ್ನು ಅಧ್ಯಯನ ಮಾಡ್ತಾನೆ ಇರ್ತೇನೆ. ಇದು ಜನರನ್ನು ವಂಚಿಸುವ ಒಂದು ಕಾರ್ಯ. ಪೇತ್ರನಿಗೆ ಬರೆದ ಪತ್ರಿಕೆಯಲ್ಲಿ ದುರ್ಬೋಧಕರ ಸ್ವಭಾವಗಳಲ್ಲಿ ಪೇತ್ರನು ಉಲ್ಲೇಖಿಸ್ತಾನೆ. ಅದರಲ್ಲಿ ಈ ದುರ್ಬೋಧಕರ ಒಂದು ಸ್ವಭಾವ, ಇವರು ಸ್ವಾರ್ಥ ಲಾಭಕ್ಕಾಗಿ ಪ್ರಸಂಗಿಸುವವರು, ತಮ್ಮ ಪ್ರಸಿದ್ಧಿಗಾಗಿ ಪ್ರಸಂಗಿಸುವ. ಮಾನಗಳಲ್ಲಿ ಅನೇಕರು ಸ್ವಾರ್ಥ ಲಾಭಕ್ಕಾಗಿ, ಹಣಕ್ಕಾಗಿ, ಪ್ರಸಿದ್ಧಿಗಾಗಿ ಪ್ರಸಂಗಿಸುವ ಪ್ರಸಂಗಿಗಳು ಈ ರೀತಿಯಾಗಿ ಜನರನ್ನ ವಂಚನೆಗೀಡು ಮಾಡ್ತಿದ್ದಾರೆ. ನಾನು ನೇರವಾಗಿ ಹೇಳ್ತಾ ಇದ್ದೇನೆ, ಹೊಸ ಒಡಂಬಡಿಕೆಯಲ್ಲಿ ಎಲ್ಲ ಪತ್ರಿಕೆಗಳನ್ನು ಅಪೊಸ್ತಲರು ಬರೆದ ಮುಖ್ಯ ಉದ್ದೇಶ ಪರಿಶುದ್ಧತೆಯಲ್ಲಿ, ನೀತಿವಂತರಲ್ಲಿ ದೇವಸಭೆ ಕಾಪಾಡಿಕೊಳ್ಳಿ ಎಂಬುದಕ್ಕಾಗಿ. ಎರಡನೇದಾಗಿ ಹಿಂಸೆ, ಮಹಾ ಹಿಂಸೆ ಇತ್ತು. ಆ ಹಿಂಸೆಯ ನಡುವೆ ಧೈರ್ಯವಾಗಿರ್ರಿ, ಕ್ರಿಸ್ತನ ಹಿಂಸೆಯನ್ನ ತಾಳಿದ್ದಾನೆ. ಹಾಗಾಗಿ ಬೋಧಿಸುತ್ತಿದ್ದಂತೆ ಇವರೆಲ್ಲರೂ ಹಿಂಸೆಯಲ್ಲಿ ಹಾದು ಹೋದ್ರು. ಎಂಥ ಹಿಂಸೆ ಬಂದ್ರು ಇವರು ಹೆದರ್ಲಿಲ್ಲ, ಬಾಯಲ್ಲಿ ಮಾತ್ರ ಹೇಳಲಿಲ್ಲ, ಇವರು ಕ್ರೂರವಾದ ಹಿಂಸೆ. ಪೌಲನ ಅದಕ್ಕೆ ಹೇಳ್ತಿದ್ದಾನೆ, ನನ್ನಷ್ಟು ಪೆಡ್ತಿದ್ದವರು ಎಷ್ಟು ಸತ್ಯವನ್ನು ಸಾಯುವಂಗೆ ಹೊಡಿತಾರೆ ಪೌಲನನ್ನ. ಹೀಗೆ ಈ ಅಭಿಷಕ್ತರು ಸೇವೆಯನ್ನು ಮಾಡಿದ್ರಿ. ಇನ್ನೊಂದು ಅವರ ಮುಖ್ಯವಾದ ಬೋಧನೆ ಪತ್ರಿಕೆಗಳಲ್ಲಿ ದುರ್ಬೋಧಕರ ಬಗ್ಗೆ ಆ ದಿನಮಾನಗಳಲ್ಲೇ ಆರಂಭಿಸಿದ್ರು. ಈಗ ಹೇಳ್ತಿದ್ದಾರಲ್ಲ ಕೃಪೆಯ ಬೋಧಕರು, ನೀವು ಕ್ರಿಸ್ತನನ್ನು ನಂಬಿಕೊಂಡ್ರೆ ಸಾಕು, ಈಗಾಗಲೇ ನೀವು ರಕ್ಷಣೆ ಹೊಂದಿದ್ದೀರಿ, ನೀವು ಆ ವಾಕ್ಯ ಹೇಳಿರುವ ಪ್ರಕಾರ, ಹಳೆ ಒಡಂಬಡಿಕೆಯಲ್ಲಿ ಧರ್ಮಶಾಸ್ತ್ರ ಹೇಳಿರುವ ಪ್ರಕಾರ ನೀವು ಈಗಾಗಲೇ ನೀವು ನಂಬಿಕೆ ಸಾಕು, ನಂಬಿಕೆ ಇಟ್ಟರೆ ಸಾಕು ಎಂಬುದಾಗಿ ಹೇಳಿ ಆ ದಿನಮಾನಗಳಲ್ಲಿ ಆರಂಭವಾಗಿತ್ರಿ. ಆ ದಿನಮಾನಗಳಲ್ಲೇ ಯೇಸು ಕ್ರಿಸ್ತನ ಇನ್ನು ಬರೋಣಕ್ಕಾಗಿ ಕಾಯ್ಬೇಡ್ರಿ, ಆ ದಿನಮಾನಗಳಲ್ಲೇ ಆರಂಭವಾಗಿತ್ತು. ಆ ದಿನಮಾನಗಳಲ್ಲೇ ಅವರುಗಳು ಈ ದುರ್ಬೋಧನೆ ವಿರುದ್ಧ ಹೋರಾಟ ಮಾಡಿದ್ರು. ಇದು ಕಡೆಯ ದಿನಮಾನ. ಈ ರೀತಿಯಾಗಿ ಅನೇಕ ಸೇವಕರನ್ನ ಈ ಸೈತಾನನು ವಂಚಿಸಿ ಅವರು ತಿಳಿಯದ ಹಾಗೆ ವಂಚನೆಗೀಡಾಗುವ ಹಾಗೆ ಮಾಡಿದ್ದಾನೆ. ನಾವು ಉಡುಪಿಯಲ್ಲಿ ಈಗಾಗಲೇ ಪ್ರಾರ್ಥನೆಯನ್ನು ಮಾಡಲು ಆರಂಭಿಸಿದ್ದೇವೆ. ನಾನು ಯಾವ ಸೇವಕರನ್ನ ಕಮೆಂಟ್ ಮಾಡುವುದಿಲ್ಲ. ನನಗೆ ಗೊತ್ತಿರೋದು ಒಂದೇ ವಿಷಯ, ಪ್ರತಿಯೊಬ್ಬ ಸೇವಕರನ್ನ ಕರ್ತನು ಕರೆದಿದ್ದಾನೆ. ಯಾರಾದರೂ ಸತ್ಯವೇದಕ್ಕೆ ವಿರೋಧವಾಗಿ ಬೋಧಿಸ್ತಾ ಇದ್ರೆ, ಜನರನ್ನ ವಂಚಿಸ್ತಿದ್ರೆ, ಅವರು ಸೈತಾನ ವಂಚನೆಗೆ ಒಳಗಾಗಿದ್ದಾರೆ. ಈಗ ನಮ್ಮ ಜವಾಬ್ದಾರಿ ಅವರನ್ನ ಕಮೆಂಟ್ ಮಾಡುವುದಲ್ಲ. ಸ್ವಾಮಿ, ನೀನು ಕರೆದ ಸೇವಕನಿಗೆ ನೀನು ಮಾತನಾಡು, ನೀನು ಅವನ ಕ್ರಮಪಡಿಸು. ಹಾಗೆ ನಾವು ಪ್ರಾರ್ಥಿಸಬೇಕು. ಹಾಗೆ ನಾವು ಪ್ರಾರ್ಥಿಸ್ತಾ ಇದ್ದೀವಿ. ಈಗಾಗಲೇ ಓದಿದಂಥ ವಾಕ್ಯ ನಿಮಗೆ ಮನದಟ್ಟಾಗಲಿ ಎಂಬುದಾಗಿ ನಾನು ಹೇಳ್ತಾ ಇದ್ದೇನೆ. ಈ ದಿನಮಾನಗಳ ಪರಿಸ್ಥಿತಿಯನ್ನು ನಾನು ಹೇಳ್ತಾ ಇದ್ದೇನೆ. ನೀತಿವಂತರ ಅತ್ಯಾಸಕ್ತಿಯುಳ್ಳ ಪ್ರಾರ್ಥನೆ ಬಲವುಳ್ಳದು. ನೀವೀಗ ಆಗಲೇ ಕ್ರಿಸ್ತನನ್ನು ನಂಬಿಕೊಂಡಾಗ ಕ್ರಿಸ್ತನು ನಿಮ್ಮನ್ನು ನೀತಿವಂತನು ಎಂಬುದಾಗಿ ಕರೆದಿದ್ದಾನೆ. ಆದರೆ ಆ ನೀತಿವಂತರ ಸ್ವಭಾವವನ್ನು, ಆ ನೀತಿವಂತ ವಸ್ತ್ರವು ಮಲಿನವಾಗದಾಗೆ ಕಾಪಾಡಿಕೊಳ್ತಾ ಇದ್ದೀರಿ. ಅದು ಬಹಳ ಮುಖ್ಯ. ಅದಕ್ಕಾಗಿ ಯಾಕೋಬನು ಅದಕ್ಕಿಂತ ಮೊದಲು ಹೇಳಿದ, ಮೊದಲನೇದಾಗಿ ನಿಮ್ಮನ್ನು ಕ್ರಮ ನಂತರ ನೀತಿವಂತರ ಅತಿ ಆಸಕ್ತಿಯುಳ್ಳ ಪ್ರಾರ್ಥನೆ ಬಹುಬಲವುಳ್ಳದು ಎಂಬುದಾಗಿ ಹೇಳುವ ಯಾಕೋಬನು ಇಮ್ಮಿಡಿಯೇಟ್ ಆಗಿ ದೊಡ್ಡ ಉದಾಹರಣೆಯನ್ನು ಕೊಡ್ತಿದ್ದಾನೆ. ಆ ವಾಕ್ಯ ಓದ್ರಿ, 16ನೇ ವಾಕ್ಯ, ಯಾಕೋಬ 5. ಹೀಗಿರಲು ನೀವು ಸ್ವಸ್ಥವಾಗಬೇಕಾದರೆ 17ನೇ ವಾಕ್ಯ ಓದ್ರಿ. ಹೀಗಿರಲು ನೀವು ಸ್ವಸ್ಥವಾಗಬೇಕಾದರೆ ನಿಮ್ಮ ಪಾಪಗಳನ್ನು ಒಬ್ಬರಿಗೊಬ್ಬರು ಅರಿಕೆ ಮಾಡಿ ಒಬ್ಬರಿಗೋಸ್ಕರ ಒಬ್ಬರು ದೇವರನ್ನು ಪ್ರಾರ್ಥಿಸಿರಿ. ನೀತಿವಂತನ ಅತ್ಯಾಸಕ್ತಿಯುಳ್ಳ ವಿಜ್ಞಾಪನೆಯು ಬಹುಬಲವಾಗಿದೆ. ಎಲಿಯನು ನಮ್ಮಂಥ ಸ್ವಭಾವವುಳ್ಳವನಾಗಿದ್ದನು. ಅವನು ಮಳೆ ಬರಬಾರದೆಂದು ಬಹಳವಾಗಿ ಪ್ರಾರ್ಥಿಸಲು
3 ವರ್ಷ 6 ತಿಂಗಳವರೆಗೂ ಮಳೆ ಬೀಳಲಿಲ್ಲ. ಹೀಗಿರಲು ಅವನು ಪ್ರಾರ್ಥನೆ ಮಾಡಲು ಆಕಾಶವು ಮಳೆಗರೆಯಿತು, ಭೂಮಿಯು ಬೆಳೆಯಿತು. ಹಾಲೆಲೂಯ. ಇಲ್ಲಿ ನೋಡ್ರಿ, ಈಗಾಗಲೇ ಮೊದಲನೇದಾಗಿ ಕ್ರಮಪಡಿಸುವಿಕೆ ಬಗ್ಗೆ ಯಾಕೋಬನು ಮಾತಾಡ್ತಾ ಇದ್ದಾನೆ. ನಂತರ ಈ ರೀತಿಯಾಗಿ ಇಲ್ಲಿ ಕುಳಿತಿರೋ ನೀವುಗಳು ಅಷ್ಟೇ, ಇದೇ ವೇಳೆಯಲ್ಲಿ ವಾಕ್ಯವನ್ನು ಕೇಳಿಸಿಕೊಳ್ತಿರುವಾಗಲೇ ನಿಮ್ಮ ಜೀವಿತದಲ್ಲಿ ಯಾವುದಾದ್ರೂ ಭಾಗದಲ್ಲಿ ಸಣ್ಣ ಪುಟ್ಟ ತಪ್ಪುಗಳನ್ನು ಮಾಡಿದರೆ, ವಿಶ್ವಾಸಿಗಳು ಕೊಲೆ ಮಾಡಲ್ಲ, ವ್ಯಭಿಚಾರ ಮಾಡಲ್ಲ, ಕುಡಿಯಲ್ಲ, ಇವ್ಯಾವುದನ್ನು ಮಾಡ ಅನೇಕ ವಿಶ್ವಾಸಿಗಳಿಗೆ ಗೊತ್ತಿಲ್ಲ. ಹೊಟ್ಟೆ ಕಿಚ್ಚು ಪಡುವುದು ಪಾಪ, ಚಾಡಿ ಹೇಳುವುದು ಪಾಪ, ಕಪಟ ಜೀವನ ಪಾಪ, ಇವೆಲ್ಲವೂ ಪಾಪ ಎಂಬುದಾಗಿ ಅನೇಕ ವಿಶ್ವಾಸಿಗಳು, ಇದೆಲ್ಲ ಸಿಮಿಲರ್ ಪಾಪಗಳು. ಪಾಪಗಳ ಪಟ್ಟಿಯನ್ನು ಮಾಡುವಾಗ ಅದೇ ರೀತಿ ಸಭೆಗಳಲ್ಲಿ ಒಬ್ಬರ ಬಗ್ಗೆ ಒಬ್ಬರಿಗೆ ದ್ವೇಷ, ಇವೆಲ್ಲವೂ ಸೇಮ್ ಪಾಪಗಳು. ಹಾಗಾಗಿ ಅನೇಕರು ಇವುಗಳ ಬಗ್ಗೆ ತಿಳಿದೇ ಇರುವುದಿಲ್ಲ. ಈ ದಿನಮಾನಗಳಲ್ಲಿ ಪ್ರೀತಿಯ ದೇವಜನರೇ, ಮೊದಲನೇದಾಗಿ ನಮ್ಮನ್ನು ಕ್ರಮಪಡಿಸಿಕೊಳ್ಳೋದು ಬಹಳ ಅವಶ್ಯ. ನೀತಿವಂತಿಕೆಯ ಜೀವಿತವನ್ನು ಜೀವಿಸದೆ ಮುಂದೆ ಏನೂ ನಡೆಯುವುದಿಲ್ಲ. ಈ ಯಾಕೋಬನು ಈ ರೀತಿಯಾಗಿ ಹೇಳ್ತಿರುವಾಗ ನೇರವಾಗಿ ನೀತಿವಂತರು ಅಂದರೆ ಯಾರು ಎಂಬುದನ್ನು ತೋರಿಸ್ತಿದ್ದಾನೆ. ನೋಡ್ರಿ, ಸ್ಪಷ್ಟವಾಗಿ ಹೇಳ್ತಿದ್ದಾನೆ, ಎಲಿಯನು ನಮ್ಮ ಹಾಗೆ ಇದ್ದಂಥ ಮನುಷ್ಯ, ನನ್ನ ಹಾಗೆ ನಿಮ್ಮ ಹಾಗೆ ಇದ್ದಂಥ ಮನುಷ್ಯ. ಆತನು ಮಳೆ ಬರಬಾರ್ದು ಅಂದರೆ ಮಳೆ ಬರಲಿಲ್ಲ, ಮಳೆ ಬರಬೇಕು ಅಂದರೆ ಮಳೆ ಬಂದ. ಪ್ರೀತಿಯ ದೇವಜನರೇ, ಈ ದಿನಮಾನಗಳಲ್ಲಿ ನಾವು ಇಂಥ ನಂಬಿಕೆಡೆಗೆ ಹೋಗಬೇಕು ಎಂಬ ಉದ್ದೇಶಕ್ಕಾಗಿ ನಾನು ಈ ಪ್ರಸಂಗವನ್ನು ಪ್ರಸಂಗಿಸ್ತಾ ಇದ್ದೇನೆ. ಯಾಕೋಬನು ಬಹಳ ಸುಂದರವಾಗಿ ಈ ವಾಕ್ಯವನ್ನು ನಮಗೆ ಅರ್ಥವಾಗುವ ರೀತಿಯಲ್ಲಿ ಹೇಳ್ತಾ ಇದ್ದಾನೆ. ಮೊದಲು ಏನಾದರೂ ತಪ್ಪುಗಳಿದ್ರೆ ಕ್ರಮಪಡಿಸ್ಕೊಳ್ರಿ. ಯಾಕಂದರೆ ನೀವು ಕ್ರಮಪಡಿಸಿಕೊಂಡು ನೀತಿವಂತರಾಗಿ ಪ್ರಾರ್ಥಿಸುವುದಾದ್ರೆ ಆ ಪ್ರಾರ್ಥನೆ ಏನು ಬೇಕಾದರೂ ಮಾಡುತ್ತೆ. ಇಮ್ಮಿಡಿಯೇಟ್ ಆಗಿ ದೊಡ್ಡ ಇಲಿಸ್ಟ್ರೇಷನ್ ಕೊಡ್ತಾ, ನೋಡ್ರಿ ನಮ್ಮ ಹಾಗೆ ಮನುಷ್ಯ ಎಲಿಯ, ನಮ್ಮ ಹಾಗೆ ಸಾಧಾರಣ ಮನುಷ್ಯ, ಆತನು ಮಳೆ ಬರಬಾರ್ದು ಅಂದರೆ ಮಳೆ ಬರಲಿಲ್ಲ, ಮಳೆ ಬರಬೇಕಂದ್ರೆ ಮಳೆ ಬಂತು. ಅಲ್ಲಿ ಯಾಕೋಬನು ಹೇಳ್ತಾ ಇಲ್ಲ, ನೀವೀಗ ಪ್ರಾರ್ಥಿಸುವಾಗ ಮಳೆ ಬರುತ್ತೆ, ಮಳೆ ಬರಲ್ಲ, ನೀವು ಹಾಗೆ ಆದ್ರೆ ಹಾಗೆ ಆಗುತ್ತೆ ಎಂಬುದನ್ನು ಯಾಕೋಬನು ಹೇಳ್ತಾ ಇದ್ದಾನೆ. ನಿಮ್ಮನ್ನ ಕ್ರಮಪಡಿ, ಈಗಾಗಲೇ ಯೇಸು ಸ್ವಾಮಿ ನಿಮ್ಮನ್ನ ನೀತಿವಂತರು ಎಂಬುದಾಗಿ ಕರೆದಿದ್ದಾನೆ. ಅದನ್ನು ಆತನು ಕ್ವಶನ್ ರೈಸ್ ಮಾಡ್ತಾ ಇಲ್ಲ. ಈಗ ನೀವು ಆ ನೀತಿವಂತಿಕೆಯನ್ನು ಕಾಪಾಡಿಕೊಳ್ತಿದ್ರೆ ಕ್ರಮಪಡಿಸ್ಕೊಳ್ರಿ, ನೀತಿವಂತರಾಗಿ ಪ್ರಾರ್ಥಿಸಿದ್ರೆ ಎಲಿಯನು ಹೇಗೆ ಸಾಧಾರಣ ಮನುಷ್ಯನಾಗಿದ್ರು, ಮಳೆ ಬರಬಾರ್ದು ಅಂದ್ರೆ ಮಳೆ ಬರಲಿಲ್ಲ, ಮಳೆ ಬರಬೇಕಂದ್ರೆ ಮಳೆ ಬಂತು. ಈಗ ಆ ರೀತಿಯಾಗಿ ನಮ್ಮನ್ನು ಕ್ರಮಪಡಿಸಿಕೊಂಡು ಆ ನೀತಿಯ ಆಯುಧವನ್ನು ಹಿಡಿದುಕೊಂಡು ಪ್ರಾರ್ಥಿಸುವಾಗ ಏನು ಬೇಕಾದರೂ ನಡೆಯುತ್ತದೆ ಎಂಬುದು ಯಾಕೋಬನ ಉದ್ದೇಶ. ಇಲ್ಲಿ ಏನು ನಡಿಬೇಕು? ಕಣ್ಣು ಬರಬೇಕಾ, ಕಣ್ಣು ಬರಬೇಕು, ಕಾಲು ಬರಬೇಕಾ, ಕಾಲು ಬರಬೇಕು, ಏನು ಬೇಕಾದ್ರೂ ನಡೆಯುತ್ತದೆ. ನೀತಿವಂತನ ಪ್ರಾರ್ಥನೆ ಬಹುಬಲವುಳ್ಳದು ಎಂಬುದಾಗಿ ಬೈಬಲ್ ಹೇಳ್ತಾ ಇದೆ. ಹಾಗಿದ್ದರೂ ಯಾಕೆ ನಮ್ಮ ಪ್ರಾರ್ಥನೆಗಳು ಕಾರ್ಯಗಳನ್ನು ಮಾಡ್ತಾ ಇಲ್ಲ? ಯಾಕೆ ಮಾಡ್ತಾ ಇಲ್ಲ? ಎಲ್ಲಿ ನಾವು ತಪ್ಪಿದ್ದೀವಿ? ಪ್ರೀತಿಯ ದೇವರ ಮಕ್ಕಳೇ, ಈ 3 ವಾಕ್ಯಗಳೇ ಬಹಳ ಶ್ರೇಷ್ಠವಾಗಿ ಯಾಕೋಬನು ಹೇಳ್ತಾ ಇದ್ದಾನೆ. ಮೊದಲು ನೀವು ಕ್ರಮಪಡಿಸಿಕೊಳ್ಳದೆ ನಮ್ಮ ಪ್ರಾರ್ಥನೆ ಅದು ನೀತಿವಂತರ ಪ್ರಾರ್ಥನೆ ಆಗಿರುವುದಿಲ್ಲ ಎಂಬುದು ಆತನ ಅರ್ಥ. ಅಕಸ್ಮಾತ್ ಆಗಿ ಕ್ರಮಪಡಿಸಿಕೊಂಡು ನೀತಿವಂತರಾಗಿ ಪ್ರಾರ್ಥಿಸುವುದಾದ್ರೆ, ಹೇಗೆ ಎಲಿಯನ್ನು ಪ್ರಾರ್ಥಿಸುವಾಗ ಮಳೆ ಬರಬಾರ್ದು, ಬರಲಿಲ್ಲ, ಮಳೆ ಬರಬೇಕು, ಮಳೆ ಬಂತು, ಅದು ಆಗುತ್ತದೆ ಎಂಬುದನ್ನು ಯಾಕೋಬನು ಹೇಳ್ತಾ ಇದ್ದಾನೆ. ಈ ದಿವಸ ಸಭೆಗಳಲ್ಲಿ ನಡೆಯಬೇಕಾದದ್ದು ಇದು ಕಡೆಯ ದಿನಮಾನ. ಈ ಲೋಕಕ್ಕೆ ನಿರೀಕ್ಷೆ ಇಲ್ಲ, ಲೋಕದೊಳಗೆ ಗೊಂದಲಗಳು ಸ್ಟಾರ್ಟ್ ಆಗಿದೆ. ಒಂದರ ಮೇಲೆ ಒಂದು ಪೀಡೆಗಳು ಇನ್ನು ಬರುತ್ತದೆ, ಒಂದರ ಮೇಲೆ ಒಂದು ಸಮಸ್ಯೆ ಬರುತ್ತದೆ. ಕಳೆದ ಕೆಲವೇ ವರ್ಷಗಳ ಹಿಂದೆ ಲೋಕದ ಜನರು ಲೋಕದ ಆಸ್ತಿ ಸಂಪತ್ತು, ಲೋಕದ ಜ್ಞಾನಗಳಲ್ಲಿ ಅವರು ಶ್ರೇಷ್ಠರು ಎಂಬುದಾಗಿ ಅಹಮ್ಮಿನಲ್ಲಿ ಜೀವಿಸ್ತಾ ಇದ್ರು. ಈ ಸ್ವಭಾವ ಸಭೆಗಳೊಳಗೂ ಬಂದಿತ್ತು, ವಿಶ್ವಾಸಿಗಳೊಳಗೂ ಬಂದಿತ್ತು. ಹಾಗಾಗಿ ದಿಸ್ ಪ್ರಾಸ್ಪರಿಟಿ ಟೀಚಿಂಗ್, ಸಮೃದ್ಧಿಯ ಬೋಧನೆ ಎಲ್ಲ ಅನೇಕ ಪ್ರಸಂಗಿಗಳು ಪ್ರಸಂಗಿಸಲು ಆರಂಭಿಸಿದ್ರು. ಸಣ್ಣ ಒಂದು ವೈರಸ್, ತಿರುಗಿ ಎಲ್ಲೋ ಒಂದು ಕಡೆ ಭಯ. ಈ ಪ್ರಕೃತಿ ವಿಕೋಪಗಳು, ತಿರುಗಿ ಎಲ್ಲೋ ಒಂದು ಕಡೆ ಭಯ. ನಾನು ನಿಮಗೊಂದು ಅಂಶವನ್ನು ಹೇಳ್ತೇನೆ ಪ್ರೀತಿಯ ದೇವರ ಮಕ್ಕಳು, ಇದು ಕಡೆಯ ದಿನಮಾನ. ಕ್ರಿಸ್ತನ ರಾಜ್ಯಕ್ಕಾಗಿ, ನೀತಿಗಾಗಿ ತವಕಪಡುವ ದಿನಮಾನ, ನೀತಿಯನ್ನು ಕಾಪಾಡಿಕೊಳ್ಳುವ ದಿನಮಾನ, ಕ್ರಿಸ್ತನಿಗಾಗಿ ಏನಾದರೂ ಮಾಡುವ ಒಂದು ದಿನಮಾನವಿದು. ಹಾಗಾಗಿ ಈ ದಿವಸ ಪ್ರಾರ್ಥನೆಗಾಗಿ ನೀವು ಸೇರಿ ಬಂದಿದ್ದೀರಿ. ಪ್ರಾರ್ಥನೆಗಾಗಿ ಸೇರಿ ಬಂದಂಥ ನೀವುಗಳು ಮೊದಲನೇದಾಗಿ ಮಾಡಬೇಕಾದಂಥದ್ದು, ನಾನು ನಿಮಗೆ ತಿರುಗಿ ಹೇಳ್ತೇನೆ, ಇಲ್ಲಿ ನಿಂತುಕೊಂಡು ನಿಮ್ಮನ್ನು ಅನೀತಿವಂತರು ಎಂಬ ಹೇಳಲು ದೇವರು ನನ್ನನ್ನು ಇಲ್ಲಿಗೆ ಕಳಿಸಿಲ್ಲ. ತಪ್ಪು ಅರ್ಥ ಮಾಡಿಕೊಳ್ಬೇಡ್ರಿ. ದೇವರ ಸೇವಕನಾಗಿ ದೇವರ ವಾಕ್ಯದ ಆಧಾರದಿಂದ ಹೇಳ್ತಿದ್ದೇನೆ, ಈಗಾಗಲೇ ಕ್ರಿಸ್ತನು ನಿಮ್ಮನ್ನು ನೀತಿವಂತರಾಗಿ ಕರೆದಿದ್ದಾನೆ, ನೀತಿಯ ವಸ್ತ್ರವನ್ನು ಧರಿಸಿದ್ದಾನೆ. ಈಗ ಆ ನೀತಿಯ ವಸ್ತ್ರ ಹಾಗೆಯೇ ಶುದ್ಧವಾಗಿದೆ ಎಂಬುದನ್ನು ಪರೀಕ್ಷಿಸಿಕೊಳ್ಳ್ರಿ ಎಂಬುದಾಗಿ ಯಾಕೋಬನು ಕೇಳಿದ ಹಾಗೆ ಕೇಳ್ತಾ ಇದ್ದ. ನೀತಿಯ ವಸ್ತ್ರ ಮಲಿನವಾಗಿರುವುದಾದ್ರೆ ಅದನ್ನ ಈಗಲೇ ಯೇಸುವಿನ ಪವಿತ್ರ ರಕ್ತದಿಂದ ಇನ್ನೊಮ್ಮೆ ತೊಳೆದು ಶುದ್ಧ ಮಾಡಿಕೊಳ್ಳ್ರಿ. ಹಾಗೆ ಶುದ್ಧವಾಗಿ ಮುಂದಿನ ಭಾಗದಲ್ಲಿ ನೀವು ಪ್ರಾರ್ಥಿಸುವಾಗ ಅತಿಶಯಗಳನ್ನು ಕಾಣಲು ಸಾಧ್ಯ. ಪ್ರೀತಿಯ ದೇವಜನರೇ, ಆತ್ಮೀಕ ಲೋಕದಲ್ಲಿ
ಎರಡು ಮುಖದ ಕಾರ್ಯಗಳು ಏನು ಮಾಡೋಕ್ಕೆ ಸಾಧ್ಯವಿಲ್ಲ. ಮುಖಬಾಡ ಹಾಕಿಕೊಂಡು ಏನನ್ನ ನಾವು ನೋಡಕ್ಕೆ ಸಾಧ್ಯವಿಲ್ಲ. ಆತ್ಮಿಕ ಲೋಕ ಸತ್ಯವಾದುದು, ಇದನ್ನ ಸತ್ಯಾನುಸಾರವಾಗಿ ಮಾಡಲು ಸಾಧ್ಯ. ಈ ದಿವಸ ಪ್ರಾರ್ಥಿಸುವಾಗ ನಿಮ್ಮ ಜೀವಿತದಲ್ಲಿ ನೀವು ಬಿಡುಗಡೆಯನ್ನು ಕಾಣಬೇಕಾ? ನಿಮ್ಮ ಕುಟುಂಬದಲ್ಲಿ ಬಿಡುಗಡೆಯನ್ನು ಕಾಣಬೇಕಾ? ಈ ಪಟ್ಟಣದಲ್ಲಿ ಬಿಡುಗಡೆಯನ್ನು ಕಾಣಬೇಕಾ? ಈ ಸಮಯದಲ್ಲಿ ಒಂದು ಬಿಡುಗಡೆಯನ್ನು ಕಾಣಬೇಕಾ? ಇಷ್ಟು ಜನ ಸಾಕು. ನೀವು ತೀರ್ಮಾನ ತೆಗೆದುಕೊಳ್ಳ್ರಿ. ನಿಮ್ಮ ಜೀವಿತದ ಯಾವುದಾದ್ರೂ ಭಾಗದಲ್ಲಿ ಸಣ್ಣ ಪುಟ್ಟ ತಪ್ಪುಗಳನ್ನು ಮಾಡಿರುವುದಾದ್ರೆ, ಸ್ವಾಮಿ ನನ್ನನ್ನು ಕ್ಷಮಿಸು. ಯಾಕೆ ಸುಮ್ಮನೆ ವಂಚನೆಗೆ ಒಳಗಾಗಬೇಕು? ಗೊತ್ತಿದ್ದು ಸಮೇತನು ಅನೇಕರು ಈ ದಿನಮಾನಗಳಲ್ಲಿ ತಿರುಗಿ ಕೆಲವು ತಪ್ಪುಗಳನ್ನು ಮಾಡುತ್ತಾ ಇದು ನಡೆಯುತ್ತದೆ ಎಂಬ ಭಾವನೆಗೆ ಬಂದ್ಬಿಟ್ಟಿದ್ದೀರಿ. ನಾನು ಈ ಸತ್ಯವೇದವನ್ನು ಹಿಡಿದುಕೊಂಡು ಪ್ರಸಂಗಿಸುವಾಗ ಯಾವಾಗಲೂ ಒಂದು ಸ್ಟೇಟ್ಮೆಂಟನ್ನು ಎಲ್ಲ ಕಡೆ ಹೇಳ್ತೇನೆ. ನಮ್ಮ ದೇವರು ಪಾಪಿಸ್ತಾನೆ ಹೊಂದಾಣಿಕೆ ಮಾಡಿಕೊಂಡದ್ದು ಆದಿ ಕಾರಣದಿಂದ ಕೊನೆಯವರೆಗೂ ಎಲ್ಲೂ ಸಹ ಇಲ್ಲ. He never compromise with sin. He never compromise. ನಾನೇನಾದರೂ ಪಾಪ ಮಾಡಿದರೆ ಈಗ ನಾನು ಮೊಣಕಾಲೂರಿ ಸ್ವಾಮಿ ಕ್ಷಮಿಸು ಅನ್ಬೇಕು. ಆಗ ಬಂದು ಆತ ನನ್ನನ್ನು ಎತ್ತಾನೆ. ಅದನ್ನು ಬಿಟ್ಟು ನಾನು ಪಾಪದಲ್ಲಿರುವಾಗಲೇ ನನ್ನೊಳಗೆ ಬಂದು ದೇವರು ಆನಂದಿಸಕ್ಕೆ ಸಾಧ್ಯವಿಲ್ಲ. ಆತನ ಸ್ವಭಾವಕ್ಕೆ ಮೀರಿ ಅದು, ಆತನ ನಿಯಮಕ್ಕೆ ಮೀರಿ ಅದಾಗುತ್ತದೆ ರೀ. ಅದನ್ನು ನಿಯಮಕ್ಕೆ ಮೀರಿ ಅದರಲ್ಲೂ ಸಮೇತನು ನೀವು ಬೋಧನೆಗಳನ್ನು ಕೇಳಿಸ್ಕೊಳ್ತಿದ್ದೀರಿ ಅನಿಸ್ತದೆ. ನೀವು ಶರೀರದಲ್ಲಿ ಪಾಪ ಮಾಡ್ತೀರಿ, ನಿಮ್ಮ ಆತ್ಮ ಮನಸ್ಸಿನಲ್ಲಿ ಇಟ್ಕೊಂಬೇಡ್ರಿ. ಆ ರಾಂಗ್ ನೆಗೆಟಿವ್ ಥಾಟ್ ಅನ್ನ ಹೇಳ್ತಾರೆ. ಇಟ್ಸ್ ಎ ರಿಯಾಲಿಟಿ. ನೀವು ತಪ್ಪು ಮಾಡಿದ್ರೆ ತಪ್ಪು. ಒಬ್ಬ ಕೊಲೆ ಮಾಡಿದ್ರೆ ಈಸ್ ಎ ಕೊಲೆಗಾರ. ಆತ ಕೊಲೆನೇ ಮಾಡಿಲ್ಲ ಎಂಬುದಾಗಿ ಹೇಳಿದಕ್ಕೆ ಸುಳ್ಳಾಗುತ್ತೆ. ಹಾಗಾಗಿ ತಪ್ಪು ಮಾಡಿದ್ರೆ ತಪ್ಪಿಗೆ ಅಡ್ಮಿಟ್ ಆಗಲೇಬೇಕು, ನಾವು ಒಪ್ಪಿಕೊಳ್ಳಲೇಬೇಕು. ದೋಷವನ್ನ ಮುಚ್ಚಿಟ್ಟುಕೊಳ್ಳುವವನಿಗೆ ಎಂದಿಗೂ ಶುಭವಾಗಲ್ಲ. ನೀವು ಏನು ಬೇಕಾದ್ರೂ ಮಾಡ್ರಿ, ಇದಕ್ಕೆ ಕೃಪೆ ಕಾಲ ಹೇಳ್ತೇವೆ. ಯಾಕೆ ಹೇಳ್ರಿ? ಕ್ರಿಸ್ತನ ರಹಸ್ಯ ಬರೋಣದವರೆಗೂ ನನಗೂ ನಿಮಗೂ ಸದವಕಾಶ. ಆದರೆ ಈ ಸದವಕಾಶವನ್ನು ಈಗ ಮಿಸ್ಯೂಸ್ ಮಾಡಿಕೊಂಡು ಹಾಗೆ ಮುಂದೆ ಹೋದರೆ ನಮಗೆ ಗೊತ್ತಿಲ್ಲ, ಎನಿ ಟೈಮ್ ಕ್ರಿಸ್ತನು ಬರ್ಬೋದು. ಈ ಹಳೆ ಹೊಸ ಒಡಂಬಡಿಕೆ ಆರಂಭದ ಸಭೆಗಳ ಮುಖ್ಯವಾದ ಕಾತರನೆ ಆ ಹಿಂಸೆಗಳ ನಡುವೆಯೂ ಏನು ಗೊತ್ತಾ? ಸ್ವಾಮಿ ಬರ್ತಾನೆ, ಕರ್ಕೊಂಡು ಹೋಗ್ತಾನೆ. ಇದು ಕಡೆಯ ದಿನಮಾನವಾಗಿರೋದ್ರಿಂದ ಯಥಾರ್ಥ ಹೃದಯದಿಂದ ನೀತಿವಂತರಾಗಿ ಪರಿಶುದ್ಧರಾಗಿ ಕ್ರಿಸ್ತನಿಗಾಗಿ ಕಾದು ಕುಳಿತುಕೊಳ್ಳುವ ಸಮಯ. ಪ್ರೀತಿಯ ದೇವಜನರೇ, ಈಗಾಗಲೇ ಯೇಸು ಕ್ರಿಸ್ತನು ಅನೀತಿವಂತರಾದಂಥ ನಮ್ಮನ್ನು ಕರೆದು ನೀತಿವಂತರನ್ನಾಗಿ ಮಾಡಿದ್ದಾನೆ. ಈ ನೀತಿವಂತಿಕೆಯನ್ನು ನಾವು ಕಾಪಾಡಿ ಏನಾದರೂ ಮಾಡಕ್ಕೆ ಇದುವರೆಗೂ ನಿಮ್ಮ ಮೂಲಕ ದೈವಿಕವಾದ ಕಾರ್ಯಗಳು ನಡೆಯದೇ ಇರುವುದಾದ್ರೆ ಅದಕ್ಕೆ ಮುಖ್ಯವಾದ ಕಾರಣ ನಿಮ್ಮೊಳಗೆ ಇರುವ ಯಾವುದಾದ್ರೂ ಸಣ್ಣ ಪುಟ್ಟ ದೋಷಗಳು. ಯಾಕಾಗಿ ಸುಮ್ಮನೆ ಅದನ್ನ ಅಡಗಿಸಿಕೊಡಿ? ವಾಟ್ ಮೇ ಬಿ ಇಟ್, ಅದೇನೇ ಆಗಿರಲಿ. ಯಾರನ್ನಾದ್ರೂ ಕ್ಷಮಿಸದ ಸ್ವಭಾವ, ಯಾರನ್ನಾದ್ರೂ ನೀವು ಹೊಟ್ಟೆ ಕಿಚ್ಚು ಪಟ್ಟಿರ್ಬೋದು, ಯಾರ ಬಗ್ಗೆ ಆದ್ರೂ ಚಾಡಿ ಹೇಳಿರ್ಬೋದು, ಏನೇ ಆಗಿ ಕ್ಷಮಾಪಣೆ ಕೇಳಿ ಆತ್ಮ ನಿಮ್ಮೊಳಗೆ ಕಾರ್ಯ ಮಾಡ್ತಾನೆ. ತಿರುಗಿ ನೀತಿಯ ಆಯುಧವನ್ನು ಹಿಡಿದುಕೊಂಡು ನೀವು ಮುಂದೆ ಹೋಗ್ತೀರಿ. ನೀವು ಸಿಂಹದ ಹಾಗೆ ಗರ್ಜಿಸ್ತೀರಿ. ಬೈಬಲ್ ಹೇಳುತ್ತದೆ ನೀತಿವಂತನು ಸಿಂಹದ ಹಾಗೆ ಗರ್ಜಿಸ್ತಾನೆ. ಆಗ ನೀವು ಪ್ರಾರ್ಥಿಸುವಾಗ ಆ ಶಬ್ದ ಸಿಂಹದ ಹಾಗೆ ಹೊರಡುತ್ತದೆ. ನೀವು ಹೇಳುವ ಒಂದೊಂದು ಮಾತುಗಳಲ್ಲಿ ಕಾರ್ಯ ನಡೆಯುತ್ತದೆ. ಈಗಾಗಲೇ ನಿಮ್ಮ ಬಾಯಲ್ಲಿ ದೇವರು ಜೀವದ ವಾಕ್ಯ ಇಟ್ಟಿದ್ದಾನೆ. ಅವುಗಳು ನಡೆಯದ ಹಾಗೆ ನಿಮ್ಮ ಅನೇಕ ಬಾರಿ ಮಂಕು ಮಾಡ್ತಾ ಇದ್ದಾನೆ. ಈ ದಿವಸ ಪ್ರೀತಿಯ ದಿನಮಾನಗಳಲ್ಲಿ ಕ್ರಿಸ್ತನಿಗಾಗಿ ಪ್ರಕಾಶಿಸುವುದಕ್ಕಾಗಿ ನಿಮ್ಮನ್ನು ನನ್ನನ್ನು ಕರ್ತನು ಕರೆದಿದ್ದಾನೆ. ಆ ಕ್ರಿಸ್ತನ ಬೆಳಕು ಪ್ರಕಾಶಿಸದಂತೆ ಅನೇಕ ಬಾರಿ ನಮ್ಮ ಕೆಟ್ಟ ಸ್ವಭಾವಗಳು ಮುಸುಕಾಗಿರ್ತದೆ, ತಡೆಯಾಗಿರ್ತದೆ. ಈಗಾಗಲೇ ಕ್ರಿಸ್ತನ ಬೆಳಕು ನನ್ನೊಳಗೆ ನಿಮ್ಮೊಳಗೆ ಉದಯ ಇದು ಪ್ರಕಾಶಿಸಲು ನಮ್ಮ ಕೆಲವು ಸ್ವಭಾವಗಳು ತಡೆಯಾಗಿದೆ. ಇಂದಿನಿಂದ ಕ್ರಿಸ್ತನ ಬೆಳಕು ಎಲ್ಲರ ಮುಂದೆ ಪ್ರಕಾಶಿಸಲಿ. ಅದಕ್ಕೆ ತಡೆಯಾಗಿರುವ ಯಾವುದಾದ್ರೂ ಕಾರ್ಯಗಳಿದ್ರೆ ಕ್ರಮಪಡಿಸಿ ನಂತರ ನೀವು ಮಾಡುವ ಪ್ರತಿಯೊಂದು ಕಾರ್ಯಗಳಲ್ಲೂ ಬಲವಾದ ಕಾರ್ಯ ನಡೀತದೆ ಎಂಬುದನ್ನು ಯಾಕೋಬನು ಹೇಳ್ತಾ ಇದ್ದಾನೆ. ನೀತಿವಂತರು ಮಾಡುವ ಪ್ರಾರ್ಥನೆಯಲ್ಲಿ ಏನು ಬೇಕಾದ್ರೂ ನಡೆಯುತ್ತದೆ. ಮಳೆ ಬರಬೇಕಾ? ಬರುತ್ತೆ. ಮಳೆ ಬರಬಾರ್ದಾ? ಬರಲ್ಲ. ಕಾಲು ಬರಬೇಕಾ? ಕಾಲು ಬರುತ್ತೆ. ಕಾಲು ಬರಲ್ವಾ? ಏನಾದ್ರೂ ನಡಿಬೇಕಾ? ನಡೆದೇ ನಡೆಯುತ್ತದೆ. ಮೊದಲನೇದಾಗಿ ನಾವು ತಿರುಗಿ ಆ ಆಯುಧವನ್ನು ಧರಿಸಿಕೊಳ್ಳೋಣ, ಆ ವಜ್ರ ಕವಚವನ್ನು ಧರಿಸಿಕೊಳ್ಳೋಣ, ನೀತಿಯ ಆಯುಧವನ್ನು ಹಿಡಿದುಕೊಳ್ಳೋಣ. ಇದಿಲ್ಲದೆ ಏನು ಮಾಡೋದಕ್ಕೆ ಸಾಧ್ಯ. ಅದಕ್ಕಾಗಿ ನಾನು ನಿಮಗೆ ಅರ್ಥವಾಗಲಿ ಎಂಬುದಾಗಿ ಹೇಳಿದ್ದೆ. ಇದು ಕೇವಲ ಸುಮ್ಮನೆ ಫಲಕವಲ್ಲ. ನಾನು ಎಲ್ಲ ಕಾರ್ಯಗಳನ್ನು ಹೀಗೆ ಹೇಳ್ತೇನೆ. ಈ ದಿನಮಾನಗಳಲ್ಲಿ ನಾವು ಬಿಲಿವರ್, ಇದು ಆಕ್ಚುಲಿ ಬಿಲಿವರ್ ಸಭೆಗಳಿಗೆ ಪೆಂಟೆಕೋಸ್ಟಲ್ ಚರ್ಚ್ ಎಂಬುದಾಗಿ ಕರೀತಾರೆ. ಚರ್ಚ್ ಉಳಿದ ಸಭೆಗಳು ಟ್ರೆಡಿಷನಲ್ ಚರ್ಚ್ ಹೀಗೆಲ್ಲ ಇದೆ. ಪೆಂಟೆಕೋಸ್ಟಲ್ ಚರ್ಚ್ ಅಂದ್ರೆ ಏನೆಂಬುದನ್ನು ನಾನು ನಿಮಗೆ ಹೇಳ್ತೇನೆ. ಪೆಂಟೆಕೋಸ್ಟಲ್ ಚರ್ಚ್ ಇದು ಬೋರ್ಡ್ ಅಲ್ಲ. ಇಲ್ಲಿ ನಾವು ಬೋರ್ಡ್ ಹಾಕೋದಕ್ಕಾಗಿ ನನ್ನ ಹಣೆ ಮೇಲೆ ನಾನು ವಿಶ್ವಾಸಿ, ನಾನು ಇದು ಇಟ್ ಇಸ್ ಮೈ ಲೈಫ್ ರೀ. ಪವಿತ್ರಾತ್ಮ ಭರಿತನು,
ವಿಶ್ವಾಸಿ ಅಂದರೆ ನಂಬಿಕೆಯಿಂದಲೇ ಜೀವಿಸುವವನು, ನೀತಿವಂತನಂದ್ರೆ ನೀತಿಯಲ್ಲೇ ಇರುವವನು. ನಾವೀಗ ಇವುಗಳೆಲ್ಲ ಸುಮ್ಮನೆ ಹೆಸರು, ಇವುಗಳ ಯಾವ ಸ್ವಭಾವ ಇರುವುದಿಲ್ಲ. ನನಗೆ ಅರ್ಥವಾಗ್ತಿಲ್ಲ. ವಿ ಆರ್ ಜಸ್ಟ್ ಆಕ್ಟಿಂಗ್. ನಾವು ನಟನೆ ಮಾಡ್ತಾ ಇದ್ದೇವೆ. ಒಬ್ಬ ದೊಡ್ಡ ಸೇವಕರು ಹೇಳ್ತಾ ಇದ್ರು, ಈ ದಿನಮಾನಗಳಲ್ಲಿ ವಿಶ್ವಾಸಿಗಳ ಹಾಗೆ ನಟನೆ ಮಾಡುವವರು ಯಾರೂ ಇಲ್ಲ ಎಂಬುದಾಗಿ. ನಾವು ಆರಾಧಿಸುವಾಗ ಹೇಗೆ ಆರಾಧಿಸ್ತೇವೆ, ನಾವೆಲ್ಲ ಪ್ರಾರ್ಥಿಸುವಾಗ ಹೇಗೆ ಸಾಕ್ರಿ, ಏನ್ ಬೇಕಾದ್ರೂ ನಾವು ಮಾಡ್ತಾ ಇದ್ದೀವಿ. ನಾವು ಉಪವಾಸ ಮಾಡ್ತಾ ಇದ್ದೇವೆ, ನಾವು ಆರಾಧನೆ ಬೇಕು, ಕಟ್ಟುಗಳು ಒಡೆಯಲ್ಪಡಬೇಕು, ಈ ಪ್ರಾಂತ್ಯದಲ್ಲಿರುವ ದುರಾತ್ಮಗಳು ಗೊತ್ತೇ. ಅದಕ್ಕೆ ತಡೆಯಾಗಿರುವಂಥದ್ದು ಈ ರೀತಿಯ. ಈ ದಿವಸ ಪ್ರೀತಿಯ ದೇವರ ಮಕ್ಕಳೇ, ದೇವರ ವಾಕ್ಯವನ್ನು ನಾನು ನಿಮ್ಮ ಸಂಗಡ ಹಂಚಿಕೊಳ್ತಾ ಇದ್ದೇನೆ. ನಿಮ್ಮ ಜೀವಿತದಲ್ಲಿ ಯಾವ್ದ್ರ ಭಾಗದಲ್ಲಿ ಸಣ್ಣ ಪುಟ್ಟ ಕಾರ್ಯಗಳಲ್ಲಿ ಕ್ರಮಪಡಿಸಿಕೊಳ್ಳಬೇಕಾಗುವಿಕೆ ಇದ್ರೆ ಕ್ರಮಪಡಿಸಿಕೊಳ್ಳ್ರಿ. ಆ ಕ್ರಮಪಡಿಸುವಿಕೆ ಮಾಡಿಕೊಂಡ್ರೆ ನೇರವಾಗಿ ನೀವು ಧೈರ್ಯವಾಗಿ ಸಿಂಹದ ಹಾಗೆ ಗರ್ಜಿಸುತ್ತಾ ಪ್ರಾರ್ಥಿಸಬಹುದು. ಸ್ವಾಮಿ, ನಾನು ನೀತಿವಂತನು, ನಿನ್ನ ವಾಕ್ಯ ಹೇಳ್ತದೆ, ನಮ್ಮ ಪ್ರಾರ್ಥನೆ ಬಲವುಳ್ಳದು. ಸ್ವಾಮಿ, ಇದು ನಡೆಯುತ್ತದೆ. ಆಮೇಲೆ ಅದು ಆಮೇಲೆ ಎಸ್, ಇಟ್ಸ್ ರಿಯಲ್. ನಿಮ್ಮ ಮಾತಿನ ಪ್ರಕಾರ ನಡೆಯುತ್ತದೆ, ಅದು ಹಾಗೆ ಆಗುತ್ತದೆ. ಅದಕ್ಕಾಗಿ ನೀವು ಇದ್ದಾನೆ. ಎಲಿಯನು ನಮ್ಮ ಹಾಗೆ ನಿಮ್ಮ ಹಾಗೆ ಮನುಷ್ಯನಾಗಿದ್ದ. ಅವನಂತ ಕಾರ್ಯಗಳು ನಮ್ಮ ಜೀವಿತದಲ್ಲಿ ಎದುರು ನೋಡೋಣ. ನಮ್ಮಲ್ಲಿ ಯಾವ ಭೇದ ಭಾವವೂ ಇಲ್ಲ. ದೇವರಿಗಾಗಿ ಯಾರನ್ನ ಒಪ್ಪಿಸಿಕೊಡ್ತೀರೋ ಅವರು ಒಬ್ಬೊಬ್ಬರನ್ನ ಸಹ ದೇವರು ಉಪಯೋಗಿಸಿಕೊಳ್ತಾನೆ. ಹಾಗಾಗಿ ಮಕ್ಕಳೇ, ಈಗಾಗಲೇ ಈ ಅನೀತಿ ಲೋಕದಿಂದ ನೀತಿವಂತರಾಗಿ ಜೀವಿಸದಕ್ಕಾಗಿ ಯೇಸು ನಿಮ್ಮನ್ನು ಕರೆದಿದ್ದಾನೆ. ಈಗಾಗಲೇ ನೀತಿಯ ವಸ್ತ್ರವನ್ನ ಒದಿಸಿದ್ದಾನೆ. ಆದರೆ ಈ ದಿವಸ ನೀವು ಪ್ರಾರ್ಥನೆಗಾಗಿ ಹೋಗೋದಕ್ಕಿಂತ ಮೊದಲು ಇರುವ ಸ್ಥಳಗಳಲ್ಲಿ ನಿಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡು, ಸ್ವಾಮಿ ದೇವರೇ, ನೀನು ಕೊಟ್ಟಂತ ಆ ನೀತಿಯ ವಸ್ತ್ರ ಇಂದಿಗೂ ಸಮೇತ ಪರೀಕ್ಷೆನ ಮಾಡಿಕೊಳ್ಳ್ರಿ. ನಿಮಗೆ ಗೊತ್ತಾಗದಿದ್ರೆ ಪವಿತ್ರಾತ್ಮನನ್ನ ಕೇಳ್ರಿ, ಪವಿತ್ರಾತ್ಮ ನನಗೆ ಸಹಾಯ ಮಾಡು. ಸೈತಾನನು ನಾನು ತಿಳಿದ ಹಾಗೆ ಯಾವುದಾದ್ರೂ ಭಾಗದಲ್ಲಿ ನನ್ನ ವಂಚಿಸಿ ವಂಚನೆಯಲ್ಲಿ ನಡೆಸುತ್ತಿರುವುದಾದ ಸ್ವಾಮಿ, ನಾನು ನೀತಿಯಲ್ಲಿ ಜೀವಿಸಬೇಕು. ಯಾಕಂದ್ರೆ ನಿನ್ನ ವಾಕ್ಯ ಹೇಳ್ತದೆ, ನೀತಿವಂತನ ಪ್ರಾರ್ಥನೆ ಬಹುಬಲ. ಹೌದು ದೇವರೇ, ಇನ್ನು ಮುಂದೆ ನಮ್ಮ ಪ್ರಾರ್ಥನೆ ಅದು ಬಲವಾದ ಕಾರ್ಯ ಮಾಡಬೇಕು. ಸ್ವಾಮಿ ದೇವರಾತ್ಮನೇ, ನಮ್ಮನ್ನು ಒಪ್ಪಿಸಿಕೊಡ್ತಿದ್ದೇವೆ ಎಂಬುದಾಗಿ ಕರ್ತನ ಮುಂದೆ ಪ್ರತಿಯೊಬ್ಬರು ನಿಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡವರಾಗಿ, ಪ್ರೀತಿಯ ದೇವರ ಮಕ್ಕಳಿಂದ ನೀವು ಪ್ರಾರ್ಥಿಸುವುದಕ್ಕಾಗಿ ಸೇರಿ ಬಂದಿದ್ದೀರಾ. ನಮ್ಮನ್ನು ವೀಕ್ಷಿಸುತ್ತಿರುವ ದೇವರ ಮಕ್ಕಳೇ, ನೀವು ಪ್ರಾರ್ಥಿಸುವುದಕ್ಕಾಗಿ ಸಿದ್ಧಗೊಂಡಿದ್ದೀರಾ. ಈ ವೇಳೆಯಲ್ಲೇ ನಿಮ್ಮ ಜೀವಿತವನ್ನ ಕರ್ತನ ಮುಂದೆ ತೆರೆಯಿರಿ. ಪವಿತ್ರಾತ್ಮ ನಿಮ್ಮನ್ನ ನೋಡ್ತಾ ಇದ್ದಾನೆ, ಪರಿಶುದ್ಧಾತ್ಮ ನಿಮ್ಮನ್ನ ನೋಡ್ತಾ ಇದ್ದಾನೆ. ಆತನ ಮುಂದೆ ಎಲ್ಲವೂ ಬಟ್ಟ ಬಯಲಾಗಿದೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಇಲ್ಲ, ನನ್ನ ಪರಿಸ್ಥಿತಿ ಹೇಗೆ, ನಿಮ್ಮ ಪರಿಸ್ಥಿತಿ ಹೇಗೆ ಆತನು ಬಲ್ಲನು. ನಿಮ್ಮ ಜೀವಿತದ ಯಾವುದಾದ್ರೂ ಭಾಗದಲ್ಲಿ ದೇವರಿಗೆ ಮೆಚ್ಚುಗೆ ಇಲ್ಲದ ಯಾವ ಕಾರ್ಯವಿರುವುದಾದ್ರೂ ವಂಚನೆಗೆ ಒಳಗಾಗ್ಬೇಡ್ರಿ, ಬಿಟ್ಟು ಬಿಡ್ರಿ, ಅರಿಕೆ ಮಾಡ್ರಿ. ಆತನು ಕೃಪಾ ಸಂಪನ್ನನು. ಇದು ಕೃಪೆಯ ಕಾಲ. ಇದನ್ನು ದಯಮಾಡಿ ದುರುಪಯೋಗ ಪಡಿಸಿಕೊಳ್ಬೇಡ್ರಿ, ಇದನ್ನು ಕಳೆದುಕೊಳ್ಬೇಡ್ರಿ. ಇನ್ನು ಮುಂದೆ ಸದಾವಕಾಶ ಸಿಗುತ್ತದೋ ನಮಗೆ ಗೊತ್ತಿಲ್ಲ. ಕರ್ತನೇ, ನಿನಗೆ ಸ್ತೋತ್ರ ಸ್ವಾಮಿ. ದೇವರೇ, ನಿನ್ನ ಜೀವವುಳ್ಳ ವಾಕ್ಯಗಳು ನಾವು ಧ್ಯಾನಿಸಿದ್ದೇವೆ ಸ್ವಾಮಿ. ಹೌದು ದೇವರೇ, ಸ್ವಾಮಿ, ನಮ್ಮಲ್ಲಿ ಏನಾದರೂ ತಪ್ಪುಗಳಿದ್ರೆ ಒಬ್ಬರಿಗೊಬ್ಬರು ನಾವು ಆರಿಕೆ ಮಾಡಿ, ದೇವರೇ ನಿನ್ನ ಮುಂದೆ ಆರಿಕೆ ಮಾಡಿ ನಮ್ಮನ್ನ ಕ್ರಮಪಡಿಸಿಕೊಳ್ತಾ ಇದ್ದೇವೆ. ಇನ್ನೊಮ್ಮೆ ನಿನ್ನ ರಕ್ತವನ್ನು ಪ್ರೋಕ್ಷಿಸಿ ನಮ್ಮನ್ನು ಶುದ್ಧ ಮಾಡು ಸ್ವಾಮಿ. ಯಾಕಂದ್ರೆ ದೇವರೇ, ನಾವು ನಿನ್ನ ಸನ್ನಿಧಿಯಲ್ಲಿ ಪಟ್ಟಣದ ಬಿಡುಗಡೆಗಾಗಿ, ನಮ್ಮ ಕುಟುಂಬದ ಬಿಡುಗಡೆಗಾಗಿ, ನಮ್ಮ ಜನರ ಬಿಡುಗಡೆಗಾಗಿ ಪ್ರಾರ್ಥಿಸಲು ಸೇರಿ ಬಂದಿದ್ದೇವೆ. ಇಂದು ನಮ್ಮ ಪ್ರಾರ್ಥನೆ ಬಲವಾಗಿ ಕಾರ್ಯ ಮಾಡಲು ನಮ್ಮ ಯಾವ ಸ್ವಭಾವಗಳು ತಡೆಯಾಗಬಾರದು ಸ್ವಾಮಿ. ದೇವರೇ, ನಮ್ಮನ್ನು ಶುದ್ಧ ಮಾಡು. ದೇವರೇ, ನಮ್ಮನ್ನ ಕ್ರಮಪಡಿಸು. ಇಂದು ನಮ್ಮ ಕಣ್ಣುಗಳು ಅದ್ಭುತವನ್ನ ಕಾಣಬೇಕು. ಇಂದು ನಮ್ಮ ಕಣ್ಣುಗಳು ಅತಿಶಯವನ್ನ ಕಾಣಬೇಕು. ಇಂದು ನಮ್ಮ ಕಣ್ಣುಗಳು ನಿನ್ನ ಮಹಿಮೆಯ ಕಾರ್ಯವನ್ನು ಕಾಣಬೇಕು ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ. ಪ್ರೀತಿಯ ದೇವರ ಮಕ್ಕಳೇ, ಕರ್ತನ ಅದ್ಭುತದ ಕಾರ್ಯಗಳು ನಿಮ್ಮ ಕಣ್ಣುಗಳು ಕಾಣಬೇಕಾ? ಮೊದಲನೇದಾಗಿ ನೀವುಗಳು ಆ ಕಾರ್ಯವನ್ನು ನೋಡುವುದಕ್ಕಾಗಿ ಸಿದ್ಧಗೊಳ್ರಿ. ಅದಕ್ಕಾಗಿ ತಡೆಯಾಗಿರುವ ಯಾವ ಕಾರ್ಯಗಳಾದ್ರೂ ಬಿಟ್ಟು ಬಿಡ್ರಿ. ದೇವರ ಆತ್ಮನು ತಾನೇ ಆತನ ಮಹಿಮೆಯ ಕಾರ್ಯಗಳನ್ನ ನಿಮ್ಮ ಕಣ್ಣುಗಳು ಕಾಣುವ ಹಾಗೆ, ನಿಮ್ಮ ಮೂಲಕ ನಡೆಯುವ ಹಾಗೆ ಮಾಡ್ತಾನೆ. ನಿಮ್ಮ ಪ್ರಾರ್ಥನೆ ಬಲವಾದ ಕಾರ್ಯವನ್ನು ಮಾಡ್ತದೆ. ನಿಮ್ಮ ಪ್ರಾರ್ಥನೆ ದೊಡ್ಡ ಅತಿಶಯಗಳನ್ನು ಉಂಟು ಮಾಡ್ತದೆ. ಥ್ಯಾಂಕ್ ಯು ಜೀಸಸ್. ಯೇಸಪ್ಪ, ನಿನಗೆ ಸ್ತೋತ್ರ ಸ್ವಾಮಿ. ದೇವರೇ, ವೇಳೆಯಲ್ಲಿ ಇನ್ನೊಮ್ಮೆ ಕರ್ತನೆ ಎಲ್ಲ ದೇವ ಜನರಿಗಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ ಸ್ವಾಮಿ. ದೇವರೇ, ಈ ದಿನಮಾನಗಳಲ್ಲಿ ನಾವೆಲ್ಲರೂ ನಮಗೆ ನೀನು ಒದಿಸಿದ ನೀತಿಯ ಸ್ವಾಮಿ ವಸ್ತ್ರವನ್ನ ದೇವರೇ ಶುದ್ಧವಾಗಿ ಕಾಪಾಡಿಕೊಳ್ಳುವಂತೆ ಸಹಾಯ ಮಾಡು. ದೇವರೇ, ನಮ್ಮ ವಸ್ತ್ರ ಮಲಿನವಾಗಿರುವುದಾದ್ರೆ ಇಂದು ತಿರುಗಿ ನಮ್ಮನ್ನು ಶುದ್ಧ ಮಾಡು. ದೇವರೇ, ನೀತಿಯ ಜೀವಿತದಲ್ಲಿ ಜೀವಿಸುವಂತೆ ಸಹಾಯ ಮಾಡು. ದೇವರೇ, ನಾವು ನೀತಿಯಲ್ಲಿ ಜೀವಿಸುತ್ತಾ ನಿನ್ನ ಸನ್ನಿಧಿಯಲ್ಲಿ ಪ್ರಾರ್ಥಿಸುವಾಗ ನೀನು ಅತಿಶಯವನ್ನು ಮಾಡ್ತೀವಿ ಸ್ವಾಮಿ. ದೇವರೇ, ನಮ್ಮ ಪ್ರಾರ್ಥನೆ ಬಹು ಬಲವುಳ್ಳದೆಂಬುದಾಗಿ ನೀನು ಹೇಳಿದ್ಯಾ.
ಇನ್ನು ಮುಂದಿನ ನಮ್ಮೆಲ್ಲ ಪ್ರಾರ್ಥನೆಗಳು ಅಧಿಕಾರದಿಂದ, ಬಲದಿಂದ, ಶಕ್ತಿಯಿಂದ ಅದು ಸ್ವಾಮಿ ಅಪ್ಪ ಮೊಳಗಲಿ ಎಂಬುದಾಗಿ ಪ್ರಾರ್ಥಿಸ್ತಾ ಇದ್ದೇನೆ. ದೇವರೇ, ಸಭೆಯನ್ನು ಆಶೀರ್ವದಿಸು, ಈ ಸೇವಕರನ್ನ ಆಶೀರ್ವದಿಸು. ನಿನ್ನ ಉದ್ದೇಶದ ಮೇರೆಗೆ ನಿನ್ನ ಸೇವಕರನ್ನ ಇಲ್ಲಿಟ್ಟಿದ್ದಿ ಸ್ವಾಮಿ. ಬರುವ ದಿನಮಾನಗಳಲ್ಲಿ ಕರ್ತನೆ, ಇಲ್ಲಿ ಸ್ವಾಮಿ ಅಪ್ಪ ಕರ್ತನೆ ಪ್ರಕಾಶಿಸುತ್ತಿರುವ ಬೆಳಕು ಈ ಪ್ರಾಂತ್ಯದಲ್ಲಿ ದೊಡ್ಡ ಬೆಳಕಾಗಿ ಪ್ರಕಾಶಿಸಲಿ. ಕಾರ್ಗತ್ತಲಿರುವ ಜನರು ಈ ಬೆಳಕಿಗೆ ಆಕರ್ಷಿತರಾಗಲಿ ಸ್ವಾಮಿ. ದೇವರೇ, ಸಭೆಯ ಬೆಳಕು ಪ್ರಕಾಶಿಸದೆ ತಡೆಯಾಗಿರುವ ಎಲ್ಲ ವೈರಿಯ ಕಾರ್ಯಗಳು ಮುರಿಯಲ್ಪಡಲಿ ಎಂಬುದಾಗಿ ಪ್ರಾರ್ಥಿಸ್ತಾ ಇದ್ದಾನೆ. ದೇವರೇ, ಇಲ್ಲಿ ಪ್ರಕಾಶಿಸುತ್ತಿರುವ ಬೆಳಕಿನಡೆಗೆ ಸ್ವಾಮಿ ಜನರು ಧಾವಿಸಿ ಬರಲಿ, ಬೆಳಕಿನಲ್ಲಿ ಜೀವಿಸಲಿ, ಬೆಳಕಿನ ರಾಜ್ಯವನ್ನು ಸೇರಿಕೊಳ್ಳಲಿ ಸ್ವಾಮಿ. ಈ ಸೇವೆಯ ಅಗತ್ಯತೆಯನ್ನು ಸಂಧಿಸುವ ಸೇವಕರನ್ನ ಇನ್ನೂ ಸಹ ಬಲವಾಗಿ ಉಪಯೋಗಿಸಿಕೊ. ಇವರ ಸ್ವಾಮಿ ಎಲ್ಲ ಸಭಿಕರ ಮೇಲಿನ ತಾಯ ಇರಲಿ. ಬರುವ ದಿನಮಾನಗಳಲ್ಲಿ ಸಭೆ ಸ್ವಾಮಿ ಇನ್ನು ಕರ್ತನೆ ಆಳವಾದ ನಿನ್ನ ಅನುಭವದಲ್ಲಿ ನಡೆದು ನಿನ್ನ ಮಹಿಮೆಗಾಗಿ ಉಪಯೋಗಿಸಲ್ಪಡಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ನಾವು ಕೇಳಿದಂಥ ವಾಕ್ಯ ಭಾಗಗಳಿಗಾಗಿ ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಸ್ವಲ್ಪ ಹೊತ್ತು ನಾವು ಪ್ರಾರ್ಥನೆಗೆ ಹೋಗೋಣ. ಪ್ರಿಯರೇ, ಈ ಸಂದರ್ಭದಲ್ಲಿ ನಮ್ಮನ್ನು ವೀಕ್ಷಿಸುವವರೇ ಮತ್ತು ನಮ್ಮ ಜೊತೆ ಇರುವ ಯಾವುದಾದ್ರೂ ಪ್ರಾರ್ಥನಾ ರಿಕ್ವೆಸ್ಟ್ಗಳು ಇರುವುದಾದರೆ ನೀವು ನಿಮ್ಮ ಪ್ರಾರ್ಥನಾ ರಿಕ್ವೆಸ್ಟನ್ನು ಕಳುಹಿಸಿಕೊಡಿ, ಅಥವಾ ನಮ್ಮಲ್ಲಿರುವವರೇ ನೀವು ಪ್ರಾರ್ಥನಾ ರಿಕ್ವೆಸ್ಟನ್ನು ಕೊಡಿ, ನಾವು ನಿಮಗೋಸ್ಕರ ಪ್ರಾರ್ಥಿಸ್ತೇವೆ. ಹಲ್ಲೆಲೂಯಾ. ಸ್ವಲ್ಪ ಹೊತ್ತು ಕೇಳಿದ ವಾಕ್ಯ ಭಾಗದಲ್ಲಿ ನಮ್ಮನ್ನು ಪರೀಕ್ಷೆ. ಥ್ಯಾಂಕ್ ಯು ಲಾರ್ಡ್. ಒಂದು ವೇಳೆ ನೀತಿಯ ವಸ್ತ್ರದಲ್ಲಿ ಕಲೆಗಳು ಉಂಟಾಗಿರುವುದಾದರೆ, ಶಾರೀರಿಕ ಅಭಿಲಾಷೆಗಳೆಂಬಂಥ ಕಲೆಗಳು, ಇನ್ನಿತರವಾದಂಥ ಕಲೆಗಳು ಆಗಿರುವುದಾದರೆ, ಸಾರಿ ಲಾರ್ಡ್ ಎಂಬುದಾಗಿ ನಮ್ಮನ್ನು ದೇವರ ಮುಂದೆ ತಗ್ಗಿಸಿಕೊಳ್ಳೋಣ. ಬೈಬಲ್ ಹೇಳ್ತದೆ, ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ, ಆಗಲಾತನು ನಿಮ್ಮನ್ನು ಮೇಲಕ್ಕೆ ತರುವನು ಎಂಬುದಾಗಿ. ಈ ದಿವಸ ಯಾಕೋಬನ ಗ್ರಂಥದಲ್ಲಿ ನಾವು ಧ್ಯಾನ ಮಾಡಿದ್ದೇವೆ. ಯಾಕೋಬನು ಅನ್ಯರಿಗೆಲ್ಲ ಬರೆದದ್ದು, ಅನ್ಯರಿಗೆಲ್ಲ ಯಹೂದಿ ಕ್ರೈಸ್ತರಿಗೆ ಬರೆದದ್ದು. ಬರೆಯುವಾಗ ನಿಮ್ಮಲ್ಲಿ ತಪ್ಪುಗಳಿರುವುದಾದರೆ ಒಬ್ಬರನ್ನೊಬ್ಬರು ಕ್ಷಮಿಸಿಕೊಳ್ಳ್ರಿ, ಸರಿಪಡಿಸಿಕೊಳ್ಳ್ರಿ ಮತ್ತು ದೇವರನ್ನು ಪ್ರಾರ್ಥಿಸಿರಿ. ನೀತಿವಂತನ ಅತ್ಯಾಸಕ್ತಿ ಉಳ್ಳ ವಿಜ್ಞಾಪನೆ ಬಲವುಳ್ಳದಾಗಿದೆ ಎಂಬುದಾಗಿ ಆ ಒಂದು ಸಬ್ಜೆಕ್ಟ್ ಮಾತಾಡೋದಾಗಿದೆ. ತಮ್ಮನ್ನು ಪರೀಕ್ಷೆ ಮಾಡಿಕೊಂಡು ಇನ್ನೂ ಕೂಡ ತೊಳೆಯಲ್ಪಡಬೇಕಾದ ಭಾಗದಲ್ಲಿ ಯೇಸುವಿನ ರಕ್ತದ ಮೂಲಕ ನಾವು ತೊಳೆಯಲ್ಪಟ್ಟು ನೀತಿವಂತರು ಆ ನೀತಿಯ ಫಲದಲ್ಲಿ ಕಾಣಿಸಿಕೊಳ್ಳುವ ಆತನೆಯಲ್ಲಿ ಬಲ ಇದೆ. ಮತ್ತು ಪರಿಶುದ್ಧಾತ್ಮ ಪ್ರೇರಿತರಾಗಿ ನಾವು ಪ್ರಾರ್ಥನೆ ಮಾಡುವಾಗ ನಮ್ಮ ಪ್ರಾರ್ಥನೆಗಳು ಕೇಳಿಸಲ್ಪಡ್ತದೆ. ಹಲ್ಲೆಲೂಯಾ. ನಾನೊಂದು ಕೋರಸನ್ನು ಹಾಡ್ತೇನೆ. ಆಲ್ ಟು ಜೀಸಸ್ ಐ ಸರೆಂಡರ್ ಹಾಡುವಾಗಲೇ ನಮ್ಮನ್ನು ನಾವು ಪರೀಕ್ಷೆ ಮಾಡಿ ಒಪ್ಪಿಸಿಕೊಡೋಣ. ಮತ್ತು ನಾವು ಪ್ರಾರ್ಥನೆಗೆ ಹೋಗೋಣ. ಯಾರನ್ನಾದರೂ ಕ್ಷಮಿಸಲಿಲ್ವಾ? ಕ್ಷಮಿಸೋಣ. ದೇವರ ವಾಕ್ಯವನ್ನು ತಿರಸ್ಕರಿಸಿ ನಮ್ಮ ಆಲೋಚನೆಯಲ್ಲೇ ಹೋಗಿದ್ದೇವಾ? ನೋಡ್ರಿ, ಆತನು ನಮ್ಮ ಮೇಲೆ ಎಂಥ ಪ್ರೀತಿಯನ್ನಿಟ್ಟಿದ್ದಾನೆ. ಆತ ನಮ್ಮ ಮೇಲೆ ಎಂಥ ಪ್ರೀತಿಯನ್ನಿಟ್ಟಿದ್ದಾರೆ. ದೇವರ ಮಕ್ಕಳೆಂಬ ಹೆಸರನ್ನು ನಮಗೆ ಕೊಡೋದ್ರಲ್ಲಿ ಎಂಥ ಪ್ರೀತಿಯನ್ನಿಟ್ಟಿದ್ದಾನೆ.
ಇವತ್ತು ನಾವು ಮಕ್ಕಳಾಗಿದ್ದೇವೆ. ಯೋಹಾನ 1 ಹೇಳ್ತದೆ, ಈಗ ನಾವು ಮಕ್ಕಳಾಗಿದ್ದೇವೆ, ಮುಂದೆ ಏನಾಗುವೆವೋ ಅದು ಇನ್ನೂ ಪ್ರತ್ಯಕ್ಷವಾಗಲಿಲ್ಲ. ಆತನು ಪ್ರತ್ಯಕ್ಷನಾದರೆ ಆತನ ಹಾಗಿರುವೆವು ಎಂಬುದನ್ನು ಅಷ್ಟೇ ಬರೆದದಲ್ಲ ಪ್ರಿಯರೇ. ಮುಂದಿನ ವಾಕ್ಯ ಹೇಳ್ತದೆ, ಈ ನಿರೀಕ್ಷೆ ಉಳ್ಳವನು ಕ್ರಿಸ್ತನು ತನ್ನನ್ನು ಶುದ್ಧಿಪಡಿಸಿಕೊಂಡಿರುವಂತೆ, ಅಥವಾ ಕ್ರಿಸ್ತನು ಶುದ್ಧನಾಗಿರುವಂತೆ, ಪಡಿಸಿಕೊಂಡದಲ್ಲ, ಶುದ್ಧನಾಗಿ ತನ್ನನ್ನು ಶುದ್ಧಪಡಿಸಿಕೊಳ್ಳುತ್ತಾನೆಂಬುದಾಗಿ ಅಪೊಸ್ತಲನಾದ ಪೌಲನು ಥೆಸಲೋನಿಕದವರಿಗೆ ಬರೆಯುವಾಗ ಹೇಳ್ತಾನೆ. 5ನೇ ಅಧ್ಯಾಯ ಥೆಸಲೋನಿಕೆ 23 ಯೇಸು ಕ್ರಿಸ್ತನು ಪ್ರತ್ಯಕ್ಷನಾದಾಗ ನಿಮ್ಮ ಆತ್ಮ ಪ್ರಾಣ ಶರೀರವು ದೋಷವಿಲ್ಲದೆ ಸಂಪೂರ್ಣವಾಗಿರುವಂತೆ ಕಾಪಾಡಲ್ಪಡಲು. ಕೇವಲ ಆತ್ಮ ಅಲ್ಲ, ಕೇವಲ ಪ್ರಾಣ ಅಲ್ಲ, ಕೇವಲ ಶರೀರ ಅಲ್ಲ. ಮನುಷ್ಯ ಅಂದ್ರೆ 3 ಭಾಗ: ಆತ್ಮ, ಪ್ರಾಣ, ಶರೀರ. ಕ್ರಿಸ್ತನ ಪ್ರತ್ಯಕ್ಷತೆ ಸಮಯದಲ್ಲಿ ಆತನು ಹೇಗೆ 3 ಭಾಗದಲ್ಲಿ ಕೂಡ ಶುದ್ಧನಾಗಿದ್ದನೋ, ಅದೇ ಪ್ರಕಾರ ಆತನ ಪ್ರತ್ಯಕ್ಷತೆ ಸಮಯದಲ್ಲಿ ನಾವು ಸ್ಪಿರಿಟ್, ಸೋಲ್, ಬಾಡಿಯ ಆ ಒಂದು ಶುದ್ಧತೆಯನ್ನು ಆತನ ಸನ್ನಿಧಾನದಲ್ಲಿ ಆತನಿದ್ದ ಹಾಗೆ ನಾವು ಆತನನ್ನು ಕಾಣಲಿಕ್ಕೆ ಸಾಧ್ಯವಾಗುತ್ತದೆ. ಹಾಲಲ್ಲೂ ಈ ವಾಕ್ಯದ ಮೂಲಕ ನಮ್ಮ ಜೀವಿತವನ್ನು ಪರೀಕ್ಷೆ ಮಾಡಿಕೊಳ್ಳೋಣ. All to Jesus I surrender, all to Him I freely give. I will ever love and trust Him, in His presence daily live. I surrender all. ಎಲ್ಲರೂ ಹಾಡ್ರಿ, come on, I surrender. I surrender all to Thee, my all to Thee, my blessed Savior. I surrender all. ಪ್ರತಿಯೊಬ್ಬರು ಹಾಡೋಣ ಪ್ರಿಯರೇ. I surrender all to Jesus, our Savior. I surrender all. Thank you, Lord. ಪ್ರತಿಯೊಬ್ಬರು ನಾವು ಈ ಕ್ಷಣದಲ್ಲಿ ಎದ್ದು ನಿಂತುಕೊಳ್ಳೋಣ. ವ್ಯಾಜ್ಯದಲ್ಲಿದ್ದೆ. ಬೈಬಲ್ ಹೇಳ್ತದೆ, ನಿಮ್ಮಲ್ಲಿ ವ್ಯಾಜ್ಯವಿರುವುದೇ ನೀವು ಸೋತವರೆಂಬುದಕ್ಕೆ ಗುರುತು ಎಂಬುದಾಗಿ. ವ್ಯಾಜ್ಯದಲ್ಲಿದ್ದೇವ, ಕ್ಷಮೆ ಇಲ್ಲದೆ ಇದ್ದೇವ, ಅವಿಧೇಯತೆಗಳಲ್ಲಿದ್ದೇವ, ಸಂಪೂರ್ಣವಾಗಿ ನಮ್ಮನ್ನು ಪರೀಕ್ಷೆ ಮಾಡಿಕೊಂಡು ನೂತನ ಸೃಷ್ಟಿಗಳಾದ ಇನ್ನೂ ಕೂಡ ಹಳೆ ಸೃಷ್ಟಿಗಳಾಗಿ ವರ್ತಿಸ್ತಾ ಇದ್ದೇವ. ಒಪ್ಪಿಸಿಕೊಡ. Love and trust Him in presence daily. I surrender all. I surrender all. Yes, yes. All to Jesus, blessed Savior. Thank you, Lord. ನಿನ್ನ ಸಮಕ್ಷಮದಲ್ಲಿ ನಿಲ್ಲಲ್ಪಡುವಂತ ಒಂದು ಕೃಪೆ,
ಈ ಲೋಕದಲ್ಲಿ ಇರುವಾಗ, ಲೋಕದಲ್ಲಿ ಜೀವಿಸುವಾಗ ನಿನ್ನ ಸಮಕ್ಷಮದಲ್ಲಿ ನಮ್ಮನ್ನು ಪರೀಕ್ಷೆ ಮಾಡುವಂತ ಒಂದು ಕೃಪೆ, ತಿರುಗಿ ಪರೀಕ್ಷಿಸಿ ನಿನ್ನ ರಕ್ತದಿಂದ ತೊಳೆಯಲ್ಪಡುವಂತ ಒಂದು ಕೃಪೆ ನಮಗೆ ಸಿಕ್ಕಿರೋದಕ್ಕಾಗಿ ಸ್ತೋತ್ರ. ಥ್ಯಾಂಕ್ ಯು ಫಾರ್ ಯೋರ್ ಗ್ರೇಸ್ ಓ ಗಾಡ್. ಈ ಸಮಯದಲ್ಲಿ ಸ್ವಾಮಿ ನಾವು ಪ್ರಾರ್ಥನೆ ಮಾಡಲಿಕ್ಕೆ ಹೋಗ್ಲಿಕ್ಕಿದ್ದೇವೆ. ನಮ್ಮ ಪ್ರಾರ್ಥನೆ ವಿಜ್ಞಾಪನೆಯನ್ನು ಸ್ವೀಕರಿಸು ಯೇಸು ನಾಮದಲ್ಲಿ. ಆಶೀರ್ವಾದ ಯೇಸು ನಾಮದಲ್ಲಿ ಬೇಡದೆ ತಂದೆ, ಆಮೆನ್ ಆಮೆನ್. ಯಾರ್ದು ಪ್ರೇಯರ್ ಓಕೆ ಮಾಡೋಣ. ಪ್ರಿಯರೇ, ವೀಕ್ಷಕರೇ, ನಿಮ್ದು ಯಾರ್ದಾದ್ರೂ ಪ್ರೇಯರ್ ರಿಕ್ವೆಸ್ಟ್ ಇದ್ರೆ ನೀವು ಕಳಿಸ್ರಿ. ಈಗಲೂ ಪ್ರಾರ್ಥನೆ ಮಾಡ್ತೇವೆ. ನೀವು ಮತ್ತೆ ಕಳಿಸೋದಾದ್ರೆ ನಾವು ಅದನ್ನು ನೋಡಿದಾಗ ನಿಮಗೋಸ್ಕರವಾಗಿ. ಹಲ್ಲೆಲೂಯಾ, ಥ್ಯಾಂಕ್ ಯು ಲಾರ್ಡ್. ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ದೇವರೇ, ಸಭೆಯಾಗಿ ಸೇರಿ ಬಂದು ನಿನ್ನ ವಾಕ್ಯವನ್ನು ಕೇಳಿ ಪ್ರಾರ್ಥಿಸುವಂತ ಒಂದು ಕೃಪೆಗೆ ನಮ್ಮನ್ನು ನಡೆಸಿರುವುದಕ್ಕಾಗಿ ಈ ಸಮಯದಲ್ಲಿ ನಮ್ಮ ದೇಶವನ್ನು ನಿನ್ನ ಮುಂದೆ ನಾವು ನೆನಪು ಮಾಡಿಕೊಳ್ತಾ ಇದ್ದೇವೆ. ನಮ್ಮ ದೇಶದ ಮೇಲೆ ನಿನ್ನ ಕರುಣೆ ನಾವು ಕೇಳಿಕೊಳ್ತಾ ಇದ್ದೇವೆ. ಏರುಪೇರುಗಳು ಸ್ವಾಮಿ ಅದು ಸಮತೋಲನಕ್ಕೆ ಬರಲಿ. ಎಲ್ಲ ಭಿನ್ನಾಭಿಪ್ರಾಯಗಳು ನಮ್ಮ ದೇಶದಿಂದ ಹೊರಟು ಹೋಗಲಿ. ರಾಜಕೀಯ ರಂಗದಲ್ಲೂ ಮತ್ತು ಕರ್ತನೆ ಜಾತಿ ಮತ ಪಂಥದಲ್ಲೂ ಹುಟ್ಟಿಕೊಂಡಿರುವಂಥ ಎಲ್ಲ ಭಿನ್ನಾಭಿಪ್ರಾಯಗಳು ತೊಲಗಿ ಹೋಗಲಿ. ನಮ್ಮ ದೇಶ ಒಂದು ಶಾಂತಿಯನ್ನು ಅನುಭವಿಸಲಿ. ನಿನ್ನ ಶಾಂತಿ, ನಿನ್ನ ಸಮಾಧಾನ ನಮ್ಮ ದೇಶದಲ್ಲಿ ರಿಲೀಸ್ ಆಗಲಿ. ನಿನ್ನ ಪ್ರೀತಿ ನಮ್ಮ ದೇಶದಲ್ಲಿ ರಿಲೀಸ್ ಆಗಲಪ್ಪ. ನಿನ್ನ ಅನ್ಯೋನ್ಯತೆ, ಕ್ರಿಸ್ತಿಯ ಅನ್ಯೋನ್ಯತೆ ನಮ್ಮ ದೇಶದಲ್ಲಿ ರಿಲೀಸ್. ಸಮಾಧಾನದಿಂದ ಸೃಷ್ಟಿಕರ್ತನಾದ ದೇವರನ್ನು ಆತನು ಕಳಿಸಿಕೊಟ್ಟಿರುವಂತ ಆತನ ಮಗನಾದ ಯೇಸುವನ್ನು ನಂಬಿ ನಿತ್ಯ ಜೀವಕ್ಕೆ ಬಾಧ್ಯರಾಗಲಿ. ಕಾರ್ಯಗಳು ಕಾಣಲಿ, ಉಜ್ಜೀವನಗಳು ನಾಲ್ಕು ದಿಕ್ಕಿನಿಂದ ಅದ್ಭುತಗಳು ನಡೆಯಲಿ. ನಿನ್ನ ನಾಮದ ಮಹಿಮೆಗೋಸ್ಕರ ಜೀವನ ನಮ್ಮ ದೇಶದಲ್ಲಿ ಆತ್ಮಿಕ ಉಜ್ಜೀವನ ಉಂಟಾಗ. ನಮ್ಮ ದೇಶದಲ್ಲಿರುವಂತ ಎಲ್ಲ ಕೆಡುಕುತನಗಳು ಮುರಿಯಲ್ಪಡಲಿ. ದುಷ್ಟತನದ ಆಲೋಚನೆಗಳು ಲಯವಾಗಿ ಹೋಗಲಿ. ವ್ಯಭಿಚಾರದ ಆತ್ಮನ ಕಾರ್ಯಗಳು ಲಯವಾಗಿ ಹೋಗಲಿ. ಬಲಾತ್ಕಾರದ ಆತ್ಮನ ಕಾರ್ಯಗಳು ಲಯವಾಗಲಿ. ಎಲ್ಲ ಸುಳ್ಳು ಹೇಳಿಕೆಗಳು, ಸುಳ್ಳು ವಾದಗಳು, ಸುಳ್ಳು ಸಾಕ್ಷಿಗಳು ಮತ್ತು ಸುಳ್ಳು ತೀರ್ಪುಗಳು ದೇವರೇ ಅದು ಅಳಿದು ಹೋಗಲಿ ಯೇಸು ಕ್ರಿಸ್ತನ ನಾಮದಲ್ಲಿ. ಸುಳ್ಳು ಕೇಸುಗಳು ಲಯವಾಗಿ ಹೋಗಲಿ. ನಮ್ಮ ದೇಶದ ಎಲ್ಲ ಹೆಣ್ಣು ಮಕ್ಕಳಿಗೆ ನಿನ್ನ ಪ್ರೊಟೆಕ್ಷನ್ ಇರಲಿ. ಎಲ್ಲ ಜಾತಿ ಜನಾಂಗದ ಹೆಣ್ಣು ಮಕ್ಕಳಿಗೆ ನಿನ್ನ ಪ್ರೊಟೆಕ್ಷನ್ ಇರಲಿ ದೇವರೇ. ಅತ್ಯಾಚಾರದ ಆತ್ಮನು ಕಾರ್ಯನಿರ್ವಹಿಸಬಾರದು. ಎಲ್ಲ ಅಹಂಕಾರಗಳು, ಎಲ್ಲ ಒಂದು ವೈಷಮ್ಯ ಮನೋಭಾವನೆಗಳು, ಎಲ್ಲ ಭಿನ್ನಾಭಿಪ್ರಾಯದ ಮನೋಭಾವನೆಗಳು, ಎಲ್ಲ ದುರಹಂಕಾರಗಳು ಯೇಸು ಕ್ರಿಸ್ತ ನಾಮದಲ್ಲಿ ನಿಂತು ಹೋಗಲಿ. ಜನರು ಅದರಲ್ಲಿ ಒಳಗಾಗಿರುವಂಥ ಜನರು ರಕ್ಷಣೆಗೆ ಬರಲಿ ಸ್ವಾಮಿ. ನಿನ್ನ ಸತ್ಯತೆಗೆ ಒಳಗಾಗಲಿ. ಕೊರೋನಾದ ಭಯದಿಂದ ನಮ್ಮ ದೇಶವನ್ನು ಬಿಡಿಸು, ವಿದೇಶಗಳನ್ನು ಬಿಡಿಸು. ನಮ್ಮ ದೇಶದಲ್ಲೂ ವಿದೇಶದಲ್ಲಿರುವಂಥ ಎಲ್ಲ ಒಂದು ಜನರ ಮೇಲೆ ನಿನ್ನ ದಯೆಯನ್ನು ನಾವು ಕೇಳಿಕೊಳ್ತಾ ಇದ್ದೇವೆ. ನಿನ್ನ ಕರುಣೆಯನ್ನು ಕೇಳಿಕೊಳ್ತಾ ಇದ್ದೇವೆ. ನಿನ್ನ ಬಲವನ್ನು ನಾವು ಕೇಳಿಕೊಳ್ತಾ ರಮಂತಿಕಿ ಬರೋಮಂತಿ ಶಬಲೆ ಯೋಬ್ರಿ ಶಬಲೆಕೆ. ಯೇಸುವಿನ ನಾಮದಲ್ಲಿ ನಮ್ಮ ಪ್ರಾರ್ಥನೆ ಕೇಳದಕ್ಕಾಗಿ ಸ್ತೋತ್ರಪ್ಪ. ನಮ್ಮ ಜೊತೆ ಬಂದಿರುವವರು ಮತ್ತು ನಮ್ಮನ್ನು ವೀಕ್ಷಿಸ್ತಿರುವವರು ಯಾರೆಲ್ಲ ಸ್ವಾಮಿ ಕಷ್ಟದಲ್ಲಿ ಹಾದು ಹೋಗ್ತಾ ಇದ್ದರು, ಕೊರತೆಯಲ್ಲಿ ಹಾದು ಹೋಗ್ತಾ ಇದ್ದರು, ಅನಾರೋಗ್ಯದಲ್ಲಿ ಹಾದು ಹೋಗ್ತಾ ಇದ್ದರು, ಅವರ ಮೇಲೆ ನಿನ್ನ ಕೃಪೆ, ನಿನ್ನ ದಯೆಯನ್ನು ನಾವು ಕೇಳಿಕೊಳ್ತಾ ಇದ್ದೇವೆ. ನಾಮದಲ್ಲಿ ದೇವರ ಸ್ವಸ್ಥತೆ ಬೇಕಂದ್ರೆ ಸ್ವಸ್ಥತೆ, ಶಾಂತಿ ಬೇಕಂದ್ರೆ ಶಾಂತಿ,
ಬಿಸ್ನೆಸ್ನ ಕೈ ಹಾಕಿರುವ ಬಿಸ್ನೆಸ್ಗಳಲ್ಲಿ ಅಭಿವೃದ್ಧಿ ಬೇಕಾದಲ್ಲಿ ಅಭಿವೃದ್ಧಿ, ಕೆಲಸ ಕಾರ್ಯಗಳು ಬೇಕಾದಲ್ಲಿ ಕೆಲಸ ಕಾರ್ಯಗಳು ಲಭಿಸಲಿ ಲಭಿಸಲಿ. ಎಲ್ಲಿ ಎಡಿಕ್ಷನ್ಗೆ ಜನರು ಒಳಗಾಗಿದ್ದಾರೋ ಆ ಎಡಿಕ್ಷನ್ ಇಂದ ಹೊರಗೆ ಬರಲಿ. ದುಷ್ಟನ ಕಾರ್ಯಗಳು ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ, ನಮ್ಮ ಜಿಲ್ಲೆ, ನಮ್ಮ ತಾಲೂಕು, ನಮ್ಮ ಗ್ರಾಮದಲ್ಲಿ ನಡಿಬಾರ್ದಪ್ಪ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ಸ್ವಾಮಿ, ನಿನ್ನ ರಾಜ್ಯ ಎಲ್ಲರಲ್ಲಿ ಇಲ್ಲವಲ್ಲ, ಎಲ್ಲರಲ್ಲಿ ಬರಲಿ. ರಕ್ಷಣೆಯ ಒಂದು ಬಿರುಗಾಳಿ ಬೀಸಲಿ, ಉಜ್ಜೀವನ ಬರಲಿ, ಮಹಿಮೆಯ ಕಾರ್ಯಗಳು ನಡೆಯಲಿ ಸ್ವಾಮಿ. ನಾಶದಿಂದ ತಪ್ಪಲಿ, ನಿತ್ಯ ಜೀವಕ್ಕೆ ಬಾಧ್ಯರಾಗಲಿ. ಇನ್ ಜೀಸಸ್ ನೇಮ್, ಇನ್ ಜೀಸಸ್ ನೇಮ್, ಇನ್ ಜೀಸಸ್ ನೇಮ್. ದೇವರೇ, ನಿನ್ನ ಕರುಣೆಯನ್ನು ಕೇಳಿಕೊಳ್ತಾ ಇದ್ದೇವೆ. ಯಾರ್ಯಾರು ಎಂಥ ಪರಿಸ್ಥಿತಿಗಳನ್ನು ಹಾದು ಹೋಗ್ತಾ ಇದ್ದಾರೋ, ವೀಕ್ಷಿಸ್ತಿರುವವರು ಮಾತ್ರವಲ್ಲದೆ, ನಮ್ಮ ಜೊತೆ ಇರುವವರು ಮಾತ್ರವಲ್ಲದೆ, ಇದನ್ನು ಮತ್ತೆ ವೀಕ್ಷಿಸುವವರು ಕೂಡ, ಕನೆಕ್ಟ್ ಆಗುವವರು, ನಮ್ಮ ಸಭೆಯ ಒಂದೊಂದು ಕುಟುಂಬ, ಇತರ ಎಲ್ಲ ಸಭೆಗಳ ಕುಟುಂಬ, ಯಾರ್ಯಾರು ಎಂಥ ಕಷ್ಟ, ಎಂಥ ವೇದನೆ, ಎಂಥ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೋ ಬಿಡುಗಡೆ ಉಂಟಾಗಲಪ್ಪ. ಹಲ್ಲೆಲೂಯಾ. ಅನಾರೋಗ್ಯ ಎಲ್ಲಿದೆಯೋ, ಗೆಡ್ಡೆಗಳು ಎಲ್ಲಿದೆಯೋ ಕರಗಲ್ಪಡಲಪ್ಪ ಯೇಸುವಿನ ನಾಮದಲ್ಲಿ. ಸ್ವಾಮಿ, ನಿನ್ನ ನಾಮ ಮಹಿಮೆಗೋಸ್ಕರ ಇನ್ನಷ್ಟು ಹತ್ತರಕ್ಕೆ ನಮ್ಮನ್ನು ನಡೆಸ್ತಾ, ನಿನ್ನ ಮಹಿಮೆಯ ಸ್ವರೂಪವುಳ್ಳವರೇ ನಾವಾಗುವಂತೆ ಪರಿಶುದ್ಧಾತ್ಮನ ಮೂಲಕ ಇನ್ನಷ್ಟು ನಡೆಸು. ಎಲ್ಲ ಘನತೆ ನಿನಗೆ ನಾವು ಸಲ್ಲಿಸ್ತೇವೆ. ಪ್ರಾರ್ಥನೆ ಕೇಳದಕ್ಕಾಗಿ ಸ್ತೋತ್ರ. ಯೇಸು ನಾಮದಲ್ಲಿ ಬೇಡಿದೆವು ತಂದೆ, ಆಮೆನ್. ಪ್ರಿಯ ವೀಕ್ಷಕ, ನಾಮದಲ್ಲಿ ನೀವು ಆಶೀರ್ವಾದವನ್ನು ಹೊಂದಿದವರು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಮುಂದಿನ ದಿನಗಳಲ್ಲಿ ನಿಮ್ಮ ಏನಾದರೂ ಪ್ರೇಯರ್ ರಿಕ್ವೆಸ್ಟ್ ಇದ್ರೆ ನೀವು ಕಳಿಸುತ್ತಾದರೆ ಫ್ರೈಡೇ ನಾವು ನಾವು ಫೇಸ್ಬುಕ್ ಲೈವ್ನಲ್ಲಿ ಬರಲಿಕ್ಕಿದ್ದೇವೆ. 9:30 ಗಂಟೆಯಿಂದ 11:30 ಗಂಟೆವರೆಗೆ. ಹಲ್ಲೆಲೂಯಾ. ಭಾನುವಾರ ಕೂಡ ಬರಲಿಕ್ಕಿದ್ದೇವೆ. ಪ್ರಾರ್ಥಿಸಿರಿ, ಕನೆಕ್ಟ್ ಆಗಿರಿ, ಅನೇಕರಿಗೆ ಶೇರ್ ಮಾಡಿರಿ. ಮತ್ತು ನಿಮ್ಮದೇನಾದರೂ ಪ್ರಾರ್ಥನಾ ರಿಕ್ವೆಸ್ಟ್ಗಳು ಇರೋದಾದರೆ ಕಳಿಸಿಕೊಡಿ. ಗಾಡ್ ಬ್ಲೆಸ್.